ಯಾವ ನಕ್ಷತ್ರದಲ್ಲಿ ಹುಟ್ಟಿದ, ಯಾವ ರಾಶಿಲಿ ಹುಟ್ಟಿದ, ರಾಶಿ ಪ್ರಕಾರವಾಗಿ ಯಾವ ಹೆಸರು ಬರುತ್ತೆ ಆ ಮೂಲ ಹೆಸರಲ್ಲಿ ಹೆಸರಿಡಿ ಅಂತ ಹೇಳ್ತಾರೆ. ನೀವೇನೋ ಒಂದು ಹೆಸರು ಹೇಳ್ಬಿಡ್ತೀರಾ, ಒಂದು ಏನೋ ನಾಮ ನಕ್ಷತ್ರ ಅಂತ ಹೇಳ್ಬಿಟ್ಟು ಅದು ಆ ಥರ ಬರೋದಿಲ್ಲ. ಈ ಸೋಲ್ ಅನ್ನೋದು ನಾವು ತಂದೆ ಚೂಸ್ ಮಾಡೋದು. ಅಂದ್ರೆ ಈ ಸೋಲ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಈಗ ಹೋದ ಜನ್ಮದಲ್ಲಿ ಏನೋ ತುಂಬಾ ಮನಿ ತಗೊಂಡ್ಬಿಟ್ಟಿರ್ತೀವಿ, ತುಂಬಾ ಜನಕ್ಕೆ ಮೋಸ ಕೂಡ ಮಾಡಿರ್ತೀವಿ. ಅದೆಲ್ಲ ಈ ಜನ್ಮದಲ್ಲಿ ತಿದ್ಕೊಳ್ಳೋ ಒಂದು ಅವಕಾಶಗಳು ಸಿಕ್ಕಿರತ್ತೆ. ಯಾವುದೋ ಒಂದು ವ್ಯಕ್ತಿ ಬಂದು ಸುಲಭವಾಗಿ ನಮ್ಮನ್ನ ಈ ಕಷ್ಟದಿಂದ ಆಚೆ ಬರೋದಕ್ಕೆ ಸಹಾಯ ಮಾಡಿಬಿಡ್ತಾರೆ. ಆಮೇಲೆ ನಾವು ಆ ವ್ಯಕ್ತಿ ಎಲ್ಲಿ ಅಂತ ನೋಡಿದ್ರೆ ವ್ಯಕ್ತಿ ಇರೋದೇ ಇಲ್ಲ ನಮ್ಮ ಜೀವನದಲ್ಲಿ. ಈ ಕಾರ್ಮಿಕ್ ಕನೆಕ್ಷನ್ಸ್ಗೂ ಆಕಾಶಿಕ್ ರೆಕಾರ್ಡ್ಸ್ಗೂ ಏನ್ ಸಂಬಂಧ? ಈ ಒಂದು ನಮ್ಮ ಲೈಫ್ ಸ್ಪ್ಯಾನ್ ಏನ್ ನಿಂತಿದೆ ಇದು ಪೂರ್ತಿ ಕರ್ಮದ ಮೇಲೆ ಬರುತ್ತೆ. ಜೀವ ಅಂತ ಅಂದ್ರೆ ಇವಾಗ ಒಂದು ಸಮ್ಮಿಲನ ಆದಾಗ ಹುಟ್ಟು, ಅದಕ್ಕೊಂದು ಜೀವ ಅಂತ ಬರುತ್ತೆ. ಅದು ಆಚೆ ಬಂದು ನಾವು ಫಸ್ಟ್ ಬ್ರೆತ್ ನಾವು ತಗೊಳ್ತೀವಲ್ಲ, ಅವಾಗ ನಮ್ಮ ಆತ್ಮ ಪ್ರಾಣ ನಮ್ಮ ದೇಹವನ್ನ ಬಿಟ್ಟು ಹೋದಂಗೆ ಅವಾಗ ನಮ್ಮ ಆತ್ಮ ಕೂಡ ಬೇಕು. ಬಟ್ ಆತ್ಮಕ್ಕೆ ಸಾವಿಲ್ಲ. ಪ್ರತಿಯೊಂದು ಆತ್ಮ ಜೀವನಕ್ಕೆ ಬರೋದು ಎವೋಲ್ಯೂಷನ್ಗೆ. ಹೋದ ಜನ್ಮದಲ್ಲಿ ಏನು ಪಾಠವನ್ನ ನಾವು ಕಲ್ತಿರೋದಿಲ್ಲ, ಈ ಜನ್ಮದಲ್ಲಿ ಅದು ಬರುತ್ತೆ. ನಾನು ಈ ಜನ್ಮದಲ್ಲಿ ಆ ಪಾಠ ಕಲ್ತಿಲ್ಲ ಅಂತಂದ್ರೆ ಒಂದು ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಯಾಕೆ ನಾನು ಹೆತ್ತೆ ಅಂತ ನಾವು ಕೇಳ್ತೀವಿ ನಮ್ಮ ತಂದೆ ತಾಯಿನ, ಅಥವಾ ನನ್ನ ಗಂಡ ನೀನು ಯಾಕೆ ಬಂದೆ ಅಂತ. ಕೆಲವು ಟೈಮ್ ನಮ್ಮ ಹಿತಶತ್ರುಗಳೇ ಗಂಡನಾಗಿ ಬಂದಿರ್ತಾನೆ. ಈ ಗಂಡ ಹೆಂಡತಿ ಅನ್ನೋ ಒಂದು ಪಾರ್ಟ್ನರ್ಶಿಪ್ ಇರೋದಲ್ಲ, ಅದು ಪ್ಯೂರ್ಲಿ ಕಾರ್ಮಿಕ್. ಆ್ಯಕ್ಚುಲಿ ಒಂದು ಲೈಫ್ ಡಿಸಿಷನ್ಸ್ ತಗೊಬೇಕು ಅಂದ್ರೆ ಆಕಾಶಿಕ್ ರೆಕಾರ್ಡ್ ಸಹಾಯ ಮಾಡುತ್ತಾ? ನಮ್ಮ ಡೆಸ್ಟಿನಿಲಿ ಏನಿದೆ ಅನ್ನೋದು ನಾವು ಆಕಾಶಿಕ್ ರೀಡಿಂಗ್ ಅಲ್ಲಿ ತಿಳ್ಕೊಬಹುದು. ಹೋದ ಜನ್ಮದಲ್ಲಿ ಮಾಡಿರುವಂತಹ ಗುಡ್ ಕರ್ಮ, ಬ್ಯಾಡ್ ಕರ್ಮ, ಅದ್ರ ಮೇಲೆ ನಾವು ಈ ಜನ್ಮದಲ್ಲಿ ಮೇಜರ್ ಡಿಸಿಷನ್ಸ್ ನ ಈ ಆಕಾಶಿಕ್ ರೆಕಾರ್ಡ್ಸ್ ಮುಖಾಂತರ ತಗೋಬಹುದು. ಹಣದ ವಿಚಾರದಲ್ಲಿ ಎಷ್ಟೋ ಜನ ತುಂಬಾ ಕಷ್ಟ ಪಡ್ತಾನೆ ಇರ್ತಾರೆ, ಅವ್ರ ಕಷ್ಟ ಪ್ರತಿಫಲನೆ ಸಿಗ್ತಿರಲ್ಲ. ಹೋದ ಜನ್ಮದಲ್ಲಿ ನಾವು ಕೆಲವು ಓಟ್ಸ್ ನ ತಗೊಂಡಿರ್ತೀವಿ, ಪ್ರಾಮಿಸ್ ನ ತಗೊಂಡಿರ್ತೀವಿ. ಇದನ್ನೆಲ್ಲ ಬ್ರೇಕ್ ಮಾಡಿ ಮತ್ತೆ ಇದನ್ನ ರೀಇಂಪ್ಲಿಂಟ್ ಮಾಡೋ ಒಂದೇ ಒಂದು ಅವಕಾಶ. ಸೋಲ್ಮೇಟ್ಸ್ ನಾವು ಹೇಗೆ ಅದು ಪತ್ತೆ ಹಚ್ಚೋದು? ಸೋಲ್ಮೇಟ್ ಅನ್ನೋದು ಬರೀ ಗಂಡ ಹೆಂಡತಿಯಾಗಿನೇ ಇರೋದಿಲ್ಲ ಯಾವಾಗಲೂ, ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಬರೋದಿಲ್ಲ. ಒಂದು ಪ್ರಾಣಿಗಳ ಮುಖಾಂತರ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಅಥವಾ ತಂದೆ ತಾಯಿ ಅಥವಾ ತಾಯಿ ಮಕ್ಕಳಲ್ಲಿ ಒಂದು ಬಾಂಧವ್ಯ ಇರ್ಬೋದು, ಅಕ್ಕ ತಂಗಿಲಿ ಇರ್ಬೋದು. ನಾನು ತುಂಬಾ ದಿನ ಆಯ್ತು ಮಾತಾಡಬೇಕು ಅಂತ, ಅದು ಟೆಲಿಪತಿಯಾಗಿ ವರ್ಕ್ ಆಗಿ ವಿಲ್ ಗೆಟ್ ಮೆಸೇಜ್. ಕಾರ್ಮಿಕ್ ರಿಲೇಶನ್ಶಿಪ್ ಹೇಗಿರತ್ತೆ ಅಂದ್ರೆ, ನೀವು ಕೊನೆಗಳಿಗೆ ಹೆಂಗ್ ಸಾಯ್ತೀರಾ ಅದ್ರ ಮೇಲೆ ನಿಮ್ಮ ಜನ್ಮ ಡಿಸೈಡ್ ಆಗುತ್ತೆ ಅಂತ. ಯಾವುದೋ ಜನ್ಮದಲ್ಲಿ ನಮಗೆ ಯಾರೋ ಮೋಸ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರನ್ನ ನಾವು ಕ್ಷಮಿಸ್ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಈ ಆಕಾಶಿಕ್ ಹೀಲಿಂಗ್ ಅಲ್ಲಿ ರಾಜೇಶ್ ರಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ, ಇಂಜಿನಿಯರ್ಸ್ ಒಂದ್ ಕಡೆ, ಡಾಕ್ಟರ್ಸ್ ಒಂದ್ ಕಡೆ, ಬಿಸ್ನೆಸ್ ಮಾಡಕ್ ಹೊರಟೋರು ಅಂತ ಒಂದ್ ಕಡೆ. ಎಷ್ಟೋ ಜನರ ಲೈಫಲ್ಲಿ ತುಂಬ ಜನಕ್ಕೆ ಒಂದು ಕ್ಲಾರಿಟಿ ಇರಲ್ಲ. ಫಾರ್ ಎಕ್ಸಾಂಪಲ್, ಈಗ ನನಗೂ ಒಂದು ಕಾಲದಲ್ಲಿ, ನನಗೂ BE ಗ್ರ್ಯಾಜುಯೇಟ್, ನಾನು BE ಮಾಡಿಕೊಂಡೆ, ರೇಡಿಯೋಗೆ ಬಂದೆ, TV ಹೋದೆ, ಏನೇನೋ ಮಾಡಿದೆ, ಆಯಿತಾ. ಅಲ್ಟಿಮೇಟ್ಲಿ ನನ್ನ ಸೋಲ್ ಪರ್ಪಸ್ ಏನು ಅಂದರೆ, ನಾನು ಈ ಭೂಮಿ ಮೇಲೆ ನನ್ನ ಲೈಫ್ ಅಲ್ಟಿಮೇಟ್ಲಿ ನನ್ನ ಗೋಲ್ ಏನು, ನಾನು ಏನಕ್ಕೋಸ್ಕರ ಹುಟ್ಟಿದ್ದೀನಿ. ಆದರೆ ಈ ಕಂಪ್ಲೀಟ್ ಒಂದೊಂದು ಡೀಟೇಲ್ ನಮಗೆ ಲೈಫಲ್ಲಿ ಸಿಕ್ಬಿಟ್ರೆ ಲೈಫ್ ಎಷ್ಟು ಈಸಿ ಆಗುತ್ತೆ ಗೊತ್ತಾ. ಈ ಸೋಲ್ ಪರ್ಪಸ್ ಅಂತ ಇತ್ತೀಚೆಗೆ ನೀವು ಕೇಳಿರ್ಬೇಕು. ಅಂದರೆ ಜೀವನದಲ್ಲಿ ನಾವು ಏನಕ್ಕೆ ಹುಟ್ಟಿದ್ದೀವಿ ಅನ್ನೋ ಆ ಒಂದು ಸಣ್ಣ ವಿಚಾರ ನಾವು ಅರ್ಥ ಮಾಡ್ಕೊಂಬಿಟ್ರೆ ಲೈಫ್ ತುಂಬಾ ಈಸಿ ಆಗುತ್ತೆ. ಇವತ್ತು ನಾವು ಮಾತಾಡ್ತೀವಿ ಅಂತ ಒಂದು ಅದ್ಭುತವಾದಂಥ ವಿಚಾರದ ಬಗ್ಗೆ, ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆ, 10 ವಿಚಾರಗಳು ಇದನ್ನು ಮಾತಾಡೋಕ್ಕೆ. ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಮೊದಲನೇ ಬಾರಿಗೆ ನನ್ನೊಟ್ಟಿಗಿದ್ದಾರೆ ಅವರೇ ಸೌಮ್ಯ ವಸಿಷ್ಠ ಅವರು. ನಮಸ್ತೆ. ನಮಸ್ಕಾರ ರಾಜೇಶ್. ನೀವೊಬ್ಬರು ಟ್ಯಾರೋ ರೀಡರ್, ರೇಕಿ ಮಾಸ್ಟರ್ ಆ್ಯಂಡ್ ಪಾಸ್ಟ್ ಲೈಫ್ PLRT ಮಾಡಿದಿರ. ಸಾಕಷ್ಟು ಅಂದರೆ ತುಂಬ ಸ್ಕಿಲ್ಸ್ ಇಟ್ಕೊಂಡಿದ್ರು ಕೂಡ ನೀವು ಆಕಾಶಿಕ್ ರೀಡಿಂಗ್ ಎಕ್ಸ್ಪರ್ಟ್. ನೀವು ಯಾಕೆ ನಿಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬಂದಿದ್ದು? ಆ್ಯಕ್ಚುಲಿ ನನಗೂ ಅದೇ ಥರ ಆಯಿತು. ಏನು ಈ ಸೋಲ್ ಪರ್ಪಸ್ ಅಂದರೆ ಏನು, ಸೋಲ್ ಜರ್ನಿ ಹೇಗಿರುತ್ತೆ ಅಂದರೆ, ಮನುಷ್ಯನ ಹುಟ್ಟು ಸಾವು ಬಗ್ಗೆ ನನಗೆ ತುಂಬ ಕುತೂಹಲ ಆಯಿತು ಚಿಕ್ಕ ವಯಸ್ಸಿಂದ. ಸೊ ಹೀಗೆ ಕಲಿತಾ ನನಗೆ ಇದೊಂದು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಸೊ ಓಕೆ, ಕಲಿಯೋಣ, ನಾನು ಇದ್ರ ಜರ್ನಿ ಒಳಗಡೆ, ನಾನು ಸ್ಪಿರಿಚುವಲ್ ಜರ್ನಿ ಒಳಗಡೆ ಹೋಗೋಣ ಅಂತ. ಸೊ ಐ ಸ್ಟಾರ್ಟೆಡ್ ಡೂಯಿಂಗ್. ಅಲ್ಲ, ನೀವೇನಕ್ಕೆ ಕಲ್ತಿದ್ದು ಆಕಾಶಿಕ್ ರೆಕಾರ್ಡ್? ಈಗ ನೀವೇನಕ್ಕೆ ಇದೆಲ್ಲ ತಿಳ್ಕೊಬೇಕು ಅಂತ ನಿಮ್ಗೆ ಆಸಕ್ತಿ? ಅದೇ ನಂಗೆ ತುಂಬ ಅದೇ ಹುಟ್ಟು ಸಾವು ಬಗ್ಗೆ ನನಗೆ ತುಂಬ ಒಂದು ಕುತೂಹಲ ಆಯಿತು. ಸೊ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಹೋದಾಗೆ ಈ ಆಕಾಶಿಕ್ ರೆಕಾರ್ಡಿಂಗ್ಸಲ್ಲಿ, ಈ ಒಂದು ರೀಡಿಂಗ್ಸಲ್ಲಿ ಕೂಡ ಈ ಹುಟ್ಟು ಸಾವು ಏನಕ್ಕಾಗತ್ತೆ, ಮತ್ತು ಯಾಕೆ ಮನುಷ್ಯ ಈ ಒಂದು ಜನ್ಮನ ತಾಳಿ ಬರ್ತಾನೆ, ಬಂದಾದ್ಮೇಲೆ ಅವ್ನು ಕಲಿಬೇಕಾಗಿರುವಂತಹ ಪಾಠಗಳು ಯಾವುದು,
ಮತ್ತು ಯಾರಿಗೋಸ್ಕರ ಪಾಠ ಕಲ್ಸಕ್ಕೆ ಬರ್ತಾನೆ, ಈ ಜನ್ಮ ಯಾಕೆ ತಾಳ್ತಾನೆ, ಮತ್ತು ಯಾಕೆ ಇಂಥವ್ರನ್ನೇ ಚೂಸ್ ಮಾಡ್ಕೊಂಡು ಬರ್ತಾನೆ. ಈಗ ನಮಗೆ ನಾವು ಕೆಲವು ಟೈಮ್ ನಾವು ಬೈತಾ ಇರ್ತೀವಿ, ಯಾಕಾದರೆ ನೀನು ಹೊಟ್ಟೆಲಿ ಹುಟ್ಟೋದು ಅಂತ ತಂದೆ ತಾಯಿಗೆ ಶಪಿಸ್ತಾ ಇರ್ತೀವಿ ನಾವು ಎಷ್ಟೋ ಸಲ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಕುತೂಹಲದಿಂದ ನೋಡ್ತಾ ಹೋದಾಗ ನನಗೆ ಅನಿಸ್ತು, ಓಕೆ, ಈ ಆಕಾಶಿಕ್ ರೆಕಾರ್ಡಿಂಗಲ್ಲಿ ಇದೆಲ್ಲ ನನಗೆ ರೀಡಿಂಗ್ ಮಾಡ್ತಾ ಮಾಡ್ತಾ ನನಗೆ ಇದೆಲ್ಲ ಅರ್ಥ ಅಂದರೆ ಸಿಗ್ಬೋದು, ನನಗೆ ಉತ್ತರ ಸಿಗ್ಬೋದು ಅಂತ ನಾನು ಕಲಿತೆ ನಾನು. ಈಗ ನಾನು ಅರ್ಥ ಮಾಡ್ಕೊಂಡಿರೋದು ಆಕಾಶಿಕ್ ರೆಕಾರ್ಡ್ಸ್ ಅಂದ್ರೆ ಏನು ಅಂದ್ರೆ, ಈಗ ನಮ್ಮ ಬುಕ್ಸ್ ಲೈಬ್ರರಿ ಹೆಂಗಿರುತ್ತಲ್ಲ ಅದೇ ತರದ ಲೈಬ್ರರಿ ಇರುತ್ತೆ. ಅದು ಪ್ರತಿಯೊಬ್ಬೊಬ್ರಿಗೂ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ನಿಮ್ಮ ಹಿಂದಿಂದು ಮುಂದಿನ ರೆಕಾರ್ಡ್ಸ್ ಎಲ್ಲ ಇರುತ್ತೆ ಅಂತ ಅಲ್ವಾ? ಈಗ ತುಂಬಾ ಜನ ಆಕಾಶಿಕ್ ರೆಕಾರ್ಡ್ ಏನ್ ತಗೊಬೇಕು ಅಂತ, ಏನಕ್ಕೆ ಆ ರೀಡಿಂಗ್ ನೋಡ್ಬೇಕು ಅಂತ ಇಷ್ಟಪಡ್ತಾರೆ ಅಂದ್ರೆ, ತುಂಬಾ ಜನ ಹೇಳ್ತಾರೆ ನನಗೆ ಕರ್ಮ ರೀಡಿಂಗ್ ಬೇಕು. ಈಗ ಇವತ್ ಲೈಫಲ್ಲಿ ಏನ್ ಸಮಸ್ಯೆಗಳಿದೆ ಅದೆಲ್ಲ ಹಿಂದಿನ ಕರ್ಮ ಕಾರಣ. ನಾನು ಯಾವ ಜನ್ಮದಲ್ಲಿ ಯಾರಿಗೆ ಏನ್ ಮಾಡಿದ್ನೋ ಆ ಕರ್ಮನ ತಿಳ್ಕೊಬೇಕು ಅಂತ ಅಂದ್ರೆ, ಈ ಕಾರ್ಮಿಕ್ ಕನೆಕ್ಷನ್ಸ್ಗೂ ಆಕಾಶಿಕ್ ರೆಕಾರ್ಡ್ಸ್ಗೂ ಏನ್ ಸಂಬಂಧ? ಇವಾಗ ಏನಾಗತ್ತೆ ಅಂತಂದ್ರೆ, ಈ ಒಂದು ನಮ್ಮ ಲೈಫ್ ಸ್ಪ್ಯಾನ್ ಏನ್ ನಿಂತಿದೆ ಇದು ಪೂರ್ತಿ ಕರ್ಮದ ಮೇಲೆ ಬರುತ್ತೆ. ಅಂದ್ರೆ ಲಾ ಆಫ್ ಕರ್ಮ ಅಂತ ನಾವು ತಗೊಳ್ತೀವಿ. ಈ ಲಾ ಆಫ್ ಕರ್ಮದಲ್ಲಿ ಏನಾಗುತ್ತೆ, ಸಂಚಿತ ಕರ್ಮ, ಪ್ರಾಯಶ್ಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಅಂತ ಒಂದು ಸೆಕ್ಷನ್ ಮಾಡ್ಕೊಳ್ತಾರೆ. ಏನಾಗುತ್ತೆ, ಮನುಷ್ಯ ಅಂದರೆ ಇದು ಸಂಚಿತ ಕರ್ಮ ಅಂತ ಏನಂತಂದರೆ ಬ್ಯಾಂಕ್ ಥರ ನಾವೇನು ಪಾಸ್ಟ್ ಲೈಫಲ್ಲಿ ಮಾಡಿರ್ತೀವಲ್ಲ ಎಲ್ಲ ಜಮೆ ಆಗ್ತಾ ಬರುತ್ತೆ. ಮತ್ತು ಪ್ರಾಯಶ್ಚಿತ ಕರ್ಮದಲ್ಲಿ ಅದೆಲ್ಲ ಇಲ್ಲಿಗೆ ಅಂದರೆ ಓವರ್ಫ್ಲೋ ಆಗಿ ಬರುತ್ತೆ. ಅಂದರೆ ಆವಾಗ ನಾವು ಈ ಪಾಸ್ಟ್ ಲೈಫಲ್ಲಿ ಸಂಚಿತ ಕರ್ಮದಲ್ಲಿ ಏನು ಡೆಪಾಸಿಟ್ ಮಾಡ್ಕೊಂಡಿರ್ತೀವಲ್ಲ ಅನುಭವಿಸ್ತಾ ಬರ್ತೀವಿ. ಆಗಾಮಿ ಕರ್ಮ ಅಂದರೆ ಇವಾಗ ಪ್ರೆಸೆಂಟ್ ಇರೋದು. ಅಂದರೆ ಪ್ರೆಸೆಂಟ್ ನಾವೀಗ ಒಳ್ಳೇದು ಮಾಡ್ತಾ ಹೋದರೆ ಕಾರ್ಮಿಕಲ್ಲಿ, ಸೊ ಮುಂದಕ್ಕೆ ಒಳ್ಳೇದಾಗತ್ತೆ, ಮುಂದೆ ಅಂದರೆ ಮುಂದಿನ ಜನ್ಮದಲ್ಲಿ ಒಳ್ಳೇದಾಗತ್ತೆ. ಹಾಗೆ ಈಗ ಉದಾಹರಣೆಗೆ ಒಂದು 10 ವರ್ಷದ ಮುಂಚೆ ನಾನು ಏನೇನೆಲ್ಲ ಮಾಡಿದ್ದೆ ಅದ್ರ ರಿಸಲ್ಟ್ ಇವತ್ತು ಅನುಭವಿಸ್ತಿದ್ದೀನಿ. ಹೌದು. ಇವಾಗ ಮಾಡ್ತಿರೋ ಈ 10 ವರ್ಷದಲ್ಲಿ ಮಾಡಿರೋ ಕೆಲಸ ಮುಂದಿನ 10 ವರ್ಷದಲ್ಲಿ, ಹೌದು, ಅದನ್ನ ಆಗಾಮಿ ಕರ್ಮ ಅಂತ ಹೇಳ್ತೀವಿ. ಸೊ ಇದು ಏನಾಗತ್ತೆ ಅಂದ್ರೆ, ಪ್ರತಿಯೊಂದು ಸೋಲ್ ಹೇಗೆ ಸ್ಟಾರ್ಟ್ ಆಗತ್ತೆ ಅಂತಂದ್ರೆ, ಇವಾಗ ನಾವೊಂದು ಪ್ರಾಣ, ಜೀವ ಮತ್ತು ಆತ್ಮ ಅಂತ ತಗೊಳ್ತೀವಿ. ಇವಾಗ ಎಲ್ಲರೂ ಹೇಳ್ತಾರೆ ಹೊಟ್ಟೆಲಿ ಒಂದು ಏನು ಸಮ್ಮಿಲನ ಆದ ತಕ್ಷಣನೇ ಜೀವ ಬಂದ್ಬಿಡತ್ತೆ ಅಂತ. ಅದು ಹಾಗಲ್ಲ. ಜೀವ ಬೇರೆ, ಆತ್ಮ ಬೇರೆ, ಪ್ರಾಣ ಬೇರೆ ಆಗಿರತ್ತೆ. ಜೀವ ಬೇರೆ, ಆತ್ಮ ಬೇರೆ, ಪ್ರಾಣ ಬೇರೆ. ಜೀವ ಅಂದ್ರೆ ಏನು? ಜೀವ ಅಂತ ಅಂದ್ರೆ ಇವಾಗ ಒಂದು ಸಮ್ಮಿಲನ ಆದಾಗ, ಹುಟ್ಟು ಬೆಳವಣಿಗೆ ಆದಾಗ ಅದಕ್ಕೊಂದು ಜೀವ ಅಂತ ಬರುತ್ತೆ. ಸೊ ಅದು ಆಚೆ ಬಂದು ನಾವು ಫಸ್ಟ್ ಬ್ರೆತ್ ನಾವು ತಗೊಳ್ತೀವಲ್ಲ, ಆವಾಗ ನಮ್ಮ ಆತ್ಮ ಮತ್ತು ಪ್ರಾಣ ಎರಡು ಬಂದು ಸೇರ್ಕೊಳ್ಳುತ್ತೆ. ಯಾಕಂದ್ರೆ ಈಗ ಸತ್ತೋದ ತಕ್ಷಣ ನಾವು ಪ್ರಾಣ ಹೋಯ್ತು ಅಂತ ಹೇಳ್ತೀವಿ. ಅಂದರೆ ಪ್ರಾಣ ನಮ್ಮ ದೇಹವನ್ನು ಬಿಟ್ಟು ಹೋದಂಗೆ. ಆವಾಗ ನಮ್ಮ ಆತ್ಮ ಕೂಡ ಬರುತ್ತೆ. ಬಟ್ ಆತ್ಮಕ್ಕೆ ಸಾವಿಲ್ಲ. ಪ್ರತಿಯೊಂದು ಆತ್ಮ ಜೀವಕ್ಕೆ ಅಂದರೆ ಜೀವನಕ್ಕೆ ಬರೋದು ಎವಾಲ್ಯೂಷನ್ಗೆ, ಅಂದರೆ ಎವಾಲ್ವ್ ಆಗ್ತಾ ಇರುತ್ತೆ. ಅಂದರೆ ನಾವು ಹೋದ ಜನ್ಮದಲ್ಲಿ ಏನು ಪಾಠವನ್ನು ನಾವು ಕಲ್ತಿರೋದಿಲ್ಲ, ಈ ಜನ್ಮದಲ್ಲಿ ಅದು ಬರುತ್ತೆ. ಲೈಕ್ ಕಾರ್ಮಿಕ್ ಇಸ್ ಲೈಕ್ ಎ ಟೀಚರ್, ಒಂದು ಬುಕ್ ಥರ ಇದು. ಈ ಬುಕ್ ಆಯ್ತಾ, ನೀನು ಪಾಠ ಕಲ್ತ್ಕೊಂಡ್ಯಾ, ನೆಕ್ಸ್ಟ್ ಚಾಪ್ಟರ್, ಅಲ್ಲಿವರೆಗೂ ನೀನು ನೆಕ್ಸ್ಟ್ ಚಾಪ್ಟರ್ ಹೋಗೋಕ್ಕಾಗೋದಿಲ್ಲ. ಫಸ್ಟ್ ಚಾಪ್ಟರ್ ನೀನು ಮುಗಿಸೇ ನೀನು ನೆಕ್ಸ್ಟ್ ಚಾಪ್ಟರ್ ಹೋಗ್ಬೇಕು. ನಮ್ಮ ಸ್ಕೂಲಲ್ಲೂ ಹಾಗೆ. ಹೌದು. ಈಗ ಸೋಲ್ ಇಸ್ ಫುಲ್ಲಿ ಬೇಸ್ಡ್ ಆನ್ ಕರ್ಮ ಅಂತಾನೆ ನಾವು ತಗೋಬೇಕು. ಈಗ ಏನಾಗುತ್ತೆ, ಸೋಲ್ ಈ ಜನ್ಮದಲ್ಲಿ ನಂಗೆ ಪಾಠ ಕಲಿಯಕ್ಕೆ ಬಂದಿರತ್ತೆ. ಇವಾಗ ಏನೋ ನಾನು ಕಲ್ತ್ಕೊಳಕ್ ಬಂದಿರ್ತೀನಿ. ಹೋದ ಜನ್ಮದಲ್ಲಿ ನಾನು ಏನು ತಪ್ಪು ಮಾಡಿರ್ತೀನಲ್ಲ, ಅದನ್ನ ಈ ಜನ್ಮದಲ್ಲಿ ಪಾಠ ಕಲಿಯಕ್ಕೆ ಬಂದಿರ್ತೀನಿ. ನಾನು ಈ ಜನ್ಮದಲ್ಲಿ ಆ ಪಾಠ ಕಲ್ತಿಲ್ಲ ಅಂತಂದರೆ, ಸೊ ವಿ ಆರ್ ಸ್ಟ್ರಕ್ಟ್ ಇನ್ ಒಂದು ಸಿಮಿಲರ್ ಪ್ಯಾಟರ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಮತ್ತೆ ಪದೇ ಪದೇ ಅದೇ ಒಂದು ರಿಪೀಟೆಡ್ ಪ್ಯಾಟರ್ನ್ ನಡೀತಾನೆ ಇರುತ್ತೆ ಲೈಫಲ್ಲಿ. ಮುಂದೆ ಹೋಗೋಕ್ಕಾಗಲ್ಲ, ಗ್ರೋತ್ ಆಗೋದಿಲ್ಲ. ಯಾಕೆ ಅಂದರೆ ಸೋಲ್ ಏನು ಕೇಳ್ತಾ ಇರುತ್ತೆ, ನಾನು ಪಾಠ ಕಲಿಯಕ್ಕೆ ಬಂದಿದ್ದೀನಪ್ಪ, ನೀನು ಅದಕ್ಕೆ ಜಾಗ ಮಾಡಿಕೊಡು, ನಾನೇನೋ ಬಂದಿದ್ದೀನಿ, ನೀನೇನೋ ಮಾಡ್ತಾ ಇದೆಯಾ. ಸೊ ಅಲ್ಲಿ ಏನಾಗುತ್ತೆ, ಕ್ಲ್ಯಾಶ್ ಆಗುತ್ತೆ. ಸೊ ಒಬ್ಬ ಮನುಷ್ಯ ಏನಾಗ್ತಾನೆ, ರಿಪೀಟೆಡ್ ಪ್ಯಾಟರ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆವಾಗ ಅವನಿಗೆ ಒಂದು ಕ್ವೆಶನ್ ಬರುತ್ತೆ ಹೋಗ್ತಾ ಹೋಗ್ತಾ. ಕೆಲವು ನೀವು ಹೇಳೋದು ಕೇಳಿರ್ತೀರ, ಯಾಕೆ ಇದೆಲ್ಲ ನನಗೆ ಆಗತ್ತೆ ಅಂತ ಹೇಳ್ತಾರೆ. ಯಾಕೆ ಪದೇ ಪದೇ ನನಗೆ ಯಾಕೆ, ನಂಗೆ ಯಾಕೆ ಗುರು ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾರೆ. ಈಗ ಏನೋ ಹೋಗ್ತಾರೆ, ಎಲ್ಲ ಬರೀ ಎಡವಟ್ಟೆ ಆಗ್ತಿರತ್ತೆ ಅವನಿಗೆ. ಎಲ್ಲರ ಲೈಫಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ, ಬಟ್ ಇವನ್ ಲೈಫಲ್ಲಿ ಮಾತ್ರ ನಡೆದಿದ್ದೇ ನಡೀತಾ ಇರತ್ತೆ, ಆಗಿದೆ ಆಗ್ತಿರತ್ತೆ, ಇಲ್ಲ ಬರೀ ಮೋಸ ಆಗ್ತಿರತ್ತೆ ಬೇರೆ ಬೇರೆ ಮನುಷ್ಯರಿಂದ. ಅದ್ರ ಪಾಠ ಮಾತ್ರ ಒಂದೇ ಇರುತ್ತೆ. ಅಂದ್ರೆ ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ನೀವು ನನಗೆ ಹಣದ ವಿಚಾರದಲ್ಲಿ ಮೋಸ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನಾನು ನನಗೆ ನೀವು ಮೋಸ ಮಾಡಿದ್ರಿ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಯಾರ ಹತ್ರನೋ ಹೋಗ್ತೀನಿ, ಅವರು ನನಗೆ ಇದೇ ತರ ಮೋಸ ಮಾಡ್ತಾರೆ. ಹೌದು. ಅಂದ್ರೆ ನನಗೆ ಸಿಗೋರೆಲ್ಲ ಇದೇ ತರದವ್ರೆ ಸಿಗ್ತಾರೆ. ಹೌದು. ಸೊ ನಾನಿಲ್ಲಿ ಪಾಠ ಕಲ್ತಿಲ್ಲ. ಪಾಠ ಕಲಿಯೋದು ಅಂದ್ರೆ, ಇವಾಗ ನೀವೇನೋ ದುಡ್ಡು ಕಾಸು ವ್ಯವಹಾರ ಮಾಡಿದ್ರೆ ಅಲ್ಲಿ ಸರಿಯಾದಂತ
ಕ್ರಾಸ್ ಚೆಕ್ ನಾನು ಮಾಡಿರ್ಲಿಲ್ಲ, ಹೌದು ಬ್ಲೈಂಡ್ ಆಗಿ ನಮ್ದೇ ಮೋಸ ಹೋದೆ, ಹೌದು ಇನ್ನೊಬ್ರ ಹತ್ರ ಬ್ಲೈಂಡ್ ಆಗಿ ನಮ್ದೇ ಮೋಸ ಹೋದೆ. ಹೌದು ಓ, ಎಲ್ಲಿ ಆ ಕ್ರಾಸ್ ಕ್ವಶನ್ ಮಾಡೋ ಪಾಠ ಕಲಿಯಲ್ಲ. ಹ್ಮ್ ಎಲ್ಲಿ ನಾವು ಬೌಂಡ್ರೀಸ್ ಹಾಕೋದಿಲ್ಲ. ಇವನ್ ಏನಾಗುತ್ತೆ ಗೊತ್ತಾ, ಈ ಸೋಲ್ ಜರ್ನಿ ಮತ್ತು ಸೈಕಾಲಜಿ ತುಂಬಾನೇ ಒಂದು ಸಿಮಿಟ್ರಿಕ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಲೈಫ್ ಲೆಸನ್ ಅಂತ ತೊಗೊಂಡಾಗ ಕೆಲವು ಟೈಮ್ ನಾವು ಬೌಂಡ್ರೀಸ್ ಹಾಕಬೇಕಾಗತ್ತೆ, ಹಾಕೋದಿಲ್ಲ. ಮತ್ತು ನಾವು ತುಂಬ ಏನು ಅಂತಂದರೆ ನಮ್ಮನ್ನ ನಾವು ಮರ್ತ್ಕೊಂಡು ಬೇರೆಯವ್ರಿಗೆ ಅಂದರೆ ನಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ದೇನೆ ಬೇರೆಯವ್ರಿಗೆ ಬರೀ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇರ್ತೀವಿ, ಪ್ಲೀಸಿಂಗ್ ಪರ್ಸ್ನಾಲಿಟಿ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಇದೆಲ್ಲ ಏನಾಗುತ್ತೆ, ಸಮ್ಟೈಮ್ಸ್ ಚೈಲ್ಡ್ಹುಡ್ ಟ್ರಾಮಾಸು ಇರುತ್ತೆ. ಸೊ ಇದೆಲ್ಲ ನಮಗೆ ಏನಂತಂದರೆ ಆಕಾಶಿಕ್ ರೆಕಾರ್ಡಲ್ಲಿ ಗೊತ್ತಾಗ್ಬಿಡುತ್ತೆ, ಯಾಕೆ ಈ ಮನುಷ್ಯ ಎಲ್ಲಿ ಸ್ಟ್ರಕ್ ಆಗಿದ್ದಾನೆ, ಎಲ್ಲಿಂದ ಈ ಪ್ರಾಬ್ಲಮ್, ದ ರೂಟ್ ಕಾಸ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ, ಎಲ್ಲದಕ್ಕೂ ಒಂದು ರೂಟ್ ಕಾಸ್ ಅಂತ ಇರುತ್ತೆ. ಸೊ ಮನುಷ್ಯನ ಜೀವನದಲ್ಲಿ ಕೂಡ ಯಾಕೆ ಈ ಥರ, ಜರ್ನಿ ಯಾಕೆ ಈ ಥರ ಆಗಿದೆ, ಪಾಸ್ಟ್ ಲೈಫಲ್ಲಿ ಏನು ಮಾಡಿದ, ಈ ಲೈಫಲ್ಲಿ ಏನಾಗಿದೆ, ಮತ್ತು ಮುಂದೆ ಹೇಗೆ ಇದನ್ನು ತಿದ್ಕೋಬೇಕು, ವಾಟ್ ಆರ್ ದ ಸೈಕಾಲಜಿಕಲ್ ಟರ್ಮ್ಸ್ ಹಿ ನೀಡ್ ಟು ಫಾಲೋ ಇನ್ ಹಿಸ್ ಲೈಫ್ ಅಂತಲೂ ಕೂಡ ನಾವು ಈ ಆಕಾಶಿಕ್ ರೀಡಿಂಗಲ್ಲಿ ಕಲಿಬೋದು. ಓಕೆ, ಈಗ ಉದಾಹರಣೆಗೆ ಒಂದು ಹೆಣ್ಮಗಳು ಯಾರೋ ಒಂದು ಹುಡುಗನ್ನ, ಒಬ್ಬ ವ್ಯಕ್ತಿನ ತುಂಬಾ ಪ್ರೀತಿಸ್ತಾಳೆ, ಸರ್ವಸ್ವನೇ ಕೊಡ್ತಾಳೆ, ಆದ್ರೆ ಅವನು ಮೋಸ ಮಾಡ್ತಾನೆ. ಮತ್ತೆ ಯಾರೋ ನಂಬಿ ಇನ್ನೊಬ್ಬರನ್ನ ಪ್ರೀತಿಸಕ್ ಶುರು ಮಾಡ್ತಾಳೆ, ಅಲ್ಲೂ ಕೂಡ ಅದೇ ತರ ಮೋಸ ಹೋಗ್ತಾಳೆ. ಮತ್ತೆ ಮದುವೆ ಆಗತ್ತೆ, ಗಂಡನ ಮನೆಗೆ ಬರ್ತಾಳೆ, ಅಲ್ಲಿ ಗಂಡ ಕೂಡ ಇದೇ ತರ ಮೋಸ ಮಾಡೋನೆ ಸಿಗ್ತಾನೆ. ಇದ್ರ ಅರ್ಥ ಎರಡ್ ತರ. ಒಂದು, ನೀನ್ ಕಾರ್ಮಿಕ್ ಪಾಠ ಕಲ್ತಿಲ್ಲಮ್ಮ, ಅದಕ್ಕೆ ನಿನ್ ಲೈಫಲ್ಲಿ ಇಂಥದ್ ನಡೀತಿದೆ ಅಂತ ಕರ್ಮದ ಮೇಲೆ ಎತ್ತಾಕೋದು ಒಂದು. ಎರಡನೇದು ಟ್ರಾಮಾ, ಬಾಲ್ಯದಲ್ಲಿ ಆಕೆಗಾದಂತ ಕೆಲವೊಂದು ಕೆಟ್ಟ ಅನುಭವಗಳು. ಸೊ ಇದೆರಡರಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡಬೇಕು? ಎರಡನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕಂದ್ರೆ ಕರ್ಮ ಬರೋದೇ ಪಾಠ ಕಲಿಸೋದಿಕ್ಕೆ. ಆ ಪಾಠ ಇವಳು ಕಲಿಬೇಕು. ಈಗ ಚೈಲ್ಡ್ಹುಡ್ಡಲ್ಲಿ ಟ್ರಾಮಾ ಆಗಿದೆ ನಿಜ, ಬಟ್ ಆಫ್ಟರ್ ದಟ್ ಒಂದು ಪೀರಿಯಡ್ ಆಫ್ ಟೈಮ್ ಅದು ಕಾನ್ಷಿಯಸ್ನೆಸ್ ಬರುತ್ತೆ. ಯಾವಾಗ ನಮಗೆ ಕಾನ್ಷಿಯಸ್ನೆಸ್ ಬರುತ್ತೆ, ಏನೋ ನಡೀತಾ ಇದೆ, ಏನೋ ರಿಪೀಟೆಡ್ ಆಗ್ತಾ ಇದೆ ಅಂತ ಯಾವಾಗ ನಮಗೆ ಕಾನ್ಷಿಯಸ್ ಬರುತ್ತೆ, ಅವೇರ್ನೆಸ್ ಹುಟ್ಕೊಳ್ಳುತ್ತೆ ನಮ್ಮಲ್ಲಿ. ಅವೇರ್ನೆಸ್ ಹುಟ್ಕೊಂಡಾಗ ಅದು ಏನು ಅಂತ ರೂಟ್ ಕಾಸ್ ಹುಡುಕ್ದಾಗ ಈ ಒಂದು ಕಾರ್ಮಿಕ್ ಅಂತಂದರೆ ನನ್ನ ಕರ್ಮಗಳೇನಿದೆ ಅಥವಾ ಅದರಿಂದ ನಾನು ಕಲಿಬೇಕಾದ ಪಾಠ ಯಾವಾಗ ಕಲ್ತಿಲ್ಲ, ಶಿ ಶುಡ್ ಸ್ಟ್ಯಾಂಡ್ ಫಾರ್ ಹರ್ ಸೆಲ್ಫ್, ಅದು ಅವಳು ಮರ್ತಿದ್ಲು. ದಟ್ ಇಸ್ ಹರ್ ಕಾರ್ಮಿಕ್ ಲೆಸನ್. ಎಲ್ರಿಗೂ ಒಂದೊಂದು ಕಾರ್ಮಿಕ್ ಲೆಸನ್ಸ್ ಅಂತ ಇರುತ್ತೆ. ಸೊ ಆ ಕಾರ್ಮಿಕ್ ಲೆಸನ್ ಏನಾಗಬೇಕಾಗಿತ್ತು, ಚಿಕ್ಕ ವಯಸ್ಸಿಂದನೇ ಅವಳಿಗೋಸ್ಕರ ಅವಳು ನಿಂತ್ಕೋಬೇಕಾಗಿತ್ತು, ಅವಳಿಗೋಸ್ಕರ ಅವಳು ಧ್ವನಿ ಎತ್ತಬೇಕಾಗಿತ್ತು. ಅದು ಯಾವುದೂ ಇವಳು ಮಾಡಿಲ್ಲ. ಸೊ ಆ ಕರ್ಮ ಇವಳನ್ನ ಕಾಡ್ತಾ ಇದೆ. ಸೊ ಆ ಚೈಲ್ಡ್ಹುಡ್ ಟ್ರಾಮಾಸ್ ಕೂಡ ಇದರೊಳಗಡೆ ಇದೆ. ಸೊ ಎರಡನ್ನೂ ಇವಳು ಅರ್ಥಕೊಂಡು ಅದನ್ನು ಹೀಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ತಾನಾಗೆ ತನ್ನ ಲೈಫ್ ಪ್ಯಾಟರ್ನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಜನ ಅವಳನ್ನ ನೋಡೋ ಸ್ಥಿತಿನೂ, ಯಾಕಂದರೆ ಯಾವಾಗ ನಾವು ಕಾನ್ಫಿಡೆನ್ಸ್ ಆಗಿರ್ತೀವಿ, ಇಲ್ಲ ನನ್ನ ಧ್ವನಿ ಎತ್ತಿ ನಾನು ನಿಲ್ತೀನಿ, ಆವಾಗ ಸ್ವಲ್ಪ ಅಂದರೆ ಬಗ್ಗೋರಿಗೆ ಎರಡೇಟ್ ಜಾಸ್ತಿ ಅನ್ನೋಗೆ ಎದ್ದು ನಿಂತ್ಕೊಂಡ ತಕ್ಷಣ ಏನಾಗುತ್ತೆ, ಅವ್ರಿಗೆ ಒಂದು ಇವಳು ಏನೋ ಬದಲಾಗಿದ್ದಾಳೆ, ಇವಳು ಇದು ನಿನ್ನೆ ನೋಡ್ತಾ ಇದ್ದಕ್ಕೂ ಇವಾಗ ನೋಡ್ತಾ ಇದ್ದಕ್ಕೂ ಇವಳಲ್ಲಿ ಏನೋ ಬದಲಾವಣೆ ಕಾಣ್ತಿದೆ. ಸೊ ಎದುರುಗಡೆ ಇರೋ ಮನುಷ್ಯ ಕೂಡ ಬದಲಾಗ್ತಾ ಹೋಗ್ತಾನೆ, ಮತ್ತು ಅವಳ ಸುತ್ತಮುತ್ತ ಇರುವ ಎನ್ವೈರನ್ಮೆಂಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲ, ಈಗ ಉದಾಹರಣೆಗೆ ಈಗ ನೀವು ಹೇಳಿದ್ರಿ ಕಾರ್ಮಿಕ್ ಪಾಠ ಕಲಿಯೋ ತನಕ ನಿಮ್ಮನ್ನು ಮುಂದೆ ಹೋಗ್ಬಿಡಲ್ಲ ಅಂತ. ಸರಿ, ಹಾಗಿದ್ರೆ ಪಾಠ ನಾವೇ ಕಲಿಬೇಕಾ ಅಥವಾ ಯಾರನ್ನ ಕಲಿಸ್ತಾರ? ಕೆಲವು ಟೈಮ್ ನಾವೀಗ ಸೋಲ್ಮೇಟ್ ಕನೆಕ್ಷನ್ಸ್ ಅಂತ ಹೇಳ್ತೀವಿ. ಕಾರ್ಮಿಕ್ ಕನೆಕ್ಷನ್ಸ್ ಬೇರೆ, ಸೋಲ್ಮೇಟ್ ಕನೆಕ್ಷನ್ಸ್ ಬೇರೆ. ಸಮ್ಟೈಮ್ಸ್ ಇದು ಏನಾಗುತ್ತೆ ಅಂದರೆ, ಐ ವಿಲ್ ಸ್ಟಾರ್ಟ್ ವಿತ್ ಸೋಲ್ ಕಾಂಟ್ರಾಕ್ಟ್ಸ್. ಏನಾಗುತ್ತೆ, ಒಬ್ಬ ಮನುಷ್ಯ ಹುಟ್ಟು ಬರಬೇಕಾದ್ರೆ ಒಂದು ಸೋಲ್ ಕಾಂಟ್ರಾಕ್ಟ್ ಅಂತ ಒಂದು ನಡೆಯುತ್ತೆ. ಈಗ ಏನಂತ ಹೇಳ್ತೀವಿ ಅಂದರೆ, ಒಂದು ಪೀರಿಯಡ್ ಆಫ್ 11 days, ನಾವೀಗ ಸತ್ತು 11 ದಿನದಲ್ಲಿ ಏನಾಗುತ್ತೆ, ಒಂದು ದೇವರ ತುದಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಕರ್ಕೊಂಡೋಗಿ ನಮ್ಮನ್ನ ಒಂದು ಈ TV ಪರದೆ ಮೇಲೆ ನಮ್ಗೆ ಹೇಗೆ ನಮ್ಮ ಜೀವನ ಇದುವರೆಗೂ ಏನು ನಡೀತು ತೋರಿಸ್ಬಿಡ್ತಾನೆ. ತೋರಿಸ್ಬಿಟ್ಟು, ಓಕೆ ಅಪ್ಪ, ನೀನು ಇಷ್ಟು ಒಳ್ಳೆ ಕೆಲಸಗಳು ಮಾಡಿದ್ಯಾ, ಕೆಟ್ಟ ಕೆಲಸ ಮಾಡಿದ್ಯಾ, ಹೀಗೆ ಮಾಡಿ ಹಾಗೆ ಮಾಡಿ ಎಲ್ಲ ಮಾಡಿದ್ಯಾ, ಇವಾಗ ನೀನು ಡಿಸೈಡ್ ಮಾಡ್ಕೊ. ಇದು ಏನು ಅಂತಂದರೆ, ಇದು ಸೃಷ್ಟಿ ಸ್ಥಿತಿ ಲಯ ಅಂತ ಏನು ಹೇಳ್ತೀವಿ, ಇದೆಲ್ಲ ಆಗೋಗಿದೆ. ಇವಾಗ ಇದನ್ನು ನಾವೇ ಮಾಡ್ಕೊಂಡು ಬರೋವಂತಹದ್ದು ಇದು. ಸೊ ನಾವು ಈ ಜನ್ಮದ ಒಂದು ಏನು ಪಾಪಕರ್ಮಗಳು ಪುಣ್ಯಕರ್ಮಗಳು ಮಾಡಿರ್ತೀವಿ, ಅದ್ರ ಮೇಲೆ ನಾವು ಮುಂದಿನ ಜನ್ಮವನ್ನು ಆರಿಸ್ಕೋತೀವಿ. ನಾನು ಮನುಷ್ಯನಾಗಿ ಹುಟ್ಬೋದು, ಪ್ರಾಣಿ ಆಗ್ಬೋದು, ಪಕ್ಷಿ ಆಗ್ಬೋದು, ಕೀಟ ಆಗ್ಬೋದು, ಆದರೆ ಅದನ್ನು ನಾನೇ ಚೂಸ್ ಮಾಡೋವಂಥದ್ದು. ಮತ್ತು ಇವರೇ ತಂದೆ, ಇವರೇ ತಾಯಿ, ಇವರೇ ಅಕ್ಕ, ಇವರೇ ತಂಗಿ, ಇವರೇ ನನ್ನ ಗುರುಗಳು, ಇವರೇ ನನ್ನ ಗಂಡ ಮಕ್ಕಳು, ಎಲ್ಲವೂ ನಾನೇ ಚೂಸ್ ಮಾಡ್ಕೊಂಡು ಬಂದಿರ್ತೀನಿ. ಸೊ ಇಲ್ಲಿ ನಾವು ಯಾರಿಗೂ ಬ್ಲೇಮ್ ಗೇಮ್ ಅನ್ನೋದು ಇಲ್ಲವೇ ಇಲ್ಲ. ನಾವು ಹೇಳ್ತೀವಿ, ಯಾಕೆ ನನ್ನ ಹೆತ್ತೆ ಅಂತ ನಾವು ಕೇಳ್ತೀವಿ ನನ್ನ ತಂದೆ ತಾಯಿನ, ಅಥವಾ ನನ್ನ ಗಂಡ ನೀನು ಯಾಕೆ ಬಂದೆ ಅಂತ. ಕೆಲವು ಟೈಮ್ ನಮ್ಮ ಹಿತಶತ್ರುಗಳೇ ಗಂಡನಾಗಿ ಬಂದಿರ್ತಾನೆ. ಈ ಗಂಡ ಹೆಂಡತಿ ಅನ್ನೋ ಒಂದು ಪಾರ್ಟ್ನರ್ಶಿಪ್ ಇರುತ್ತಲ್ಲ, ಅದು ಪ್ಯೂರ್ಲಿ ಕಾರ್ಮಿಕ್ ಆ್ಯಕ್ಚುಲಿ. ಗಂಡ ಹೆಂಡತಿ ಹೇಗದು
ಹೇಗೆ ಅಂತಂದ್ರೆ ಅದೇ ನಾನು ಹೇಳಿದ್ನಲ್ಲ, ಇವಾಗ ನಾವು ಚೂಸ್ ಮಾಡ್ಕೊಂಡು ಬಂದಿರ್ತೀವಿ. ಇವನ್ ಏನಂದ್ರೆ ಸೋಲ್ ಕಾಂಟ್ರಾಕ್ಟ್ ಮಾಡ್ಕೊಳತ್ತೆ. ನಾನು ಇಂಥ ಟೈಮಲ್ಲಿ ಇಂಥ ಟೈಮ್ಗೆ ನಿನ್ನ ಜೀವನಕ್ಕೆ ಬರ್ತೀನಿ, ಇಂಥ ಪಾಠವನ್ನು ಕಲಿಸ್ ಹೋಗ್ತೀನಿ, ಅಥವಾ ನನ್ನ ಈ ಒಂದು ಋಣವನ್ನು ನನಗೆ ಜಾಗ ಮಾಡಿಕೊಡು ತೀರ್ಸೋದಕ್ಕೆ. ಸೊ ಎವ್ರಿ ಸೋಲ್ ವಿಲ್ ಸ್ಪೀಕ್. ಆಮೇಲೆ ಒಂದು ನ್ಯಾಷನಾಲಿಟಿ ಆಗಿರ್ಬೋದು, ಒಂದು ರಾಶಿ ಆಗಿರ್ಬೋದು, ನಕ್ಷತ್ರ ಆಗಿರ್ಬೋದು, ಇಂಥ ಸಮಯಕ್ಕೆ ಈಗ ನಾವು ಆಕಾಶಿಕ್ ಬಗ್ಗೆ ಮಾತಾಡ್ತಿದ್ವಲ್ಲ, ಆಕಾಶಿಕಲ್ಲಿ ಮಾಸ್ಟರ್ ಆಸ್ಟ್ರಾಲಜರ್ಸ್ ಅಂತ ಇರ್ತಾರೆ. ಮಾಸ್ಟರ್ ಆಸ್ಟ್ರಾಲಜರ್ಸ್. ಪ್ರತಿ ಸೋಲ್ ಹೋಗಿ ಅಲ್ಲಿ ಮಾಸ್ಟರ್ ಆಸ್ಟ್ರಾಲಜರ್ಸ್ನ ಮೀಟ್ ಮಾಡ್ತಾರೆ. ಮಾಡಿ ತನ್ನ ಒಂದು ಕೋರಿಕೆನ ಅವ್ರ ಮುಂದೆ ಇಡ್ತಾರೆ. ನಾನು ಇಂತಿಂಥ ಪಾಪ ಕರ್ಮಗಳು ಮಾಡಿದ್ದೀನಿ, ನಾನು ಇಂಥ ಜನ್ಮ ತಾಳ್ಬೇಕಂತಿದ್ದೀನಿ, ಇಂಥ ದೇಶ, ಇಂಥ ನಾಡು, ಇಂಥ ಭೂಮಿಲೇ ಹುಟ್ಟಬೇಕು, ಮತ್ತು ಇಂಥ ತಾಯಿನೇ ಬೇಕು, ತಂದೆನೇ ಬೇಕು, ಇಂಥ ನಕ್ಷತ್ರ, ಇಂಥ ಟೈಮ್, ಎವ್ರಿಥಿಂಗ್ ನಾನೇ ಚೂಸ್ ಮಾಡೋದು. ಆಯಿತಾ? ಸೊ ಅದ್ರ ಪ್ರಕಾರನೇ ನಮ್ಗೆ ಹೆಸರು ಇಡ್ತಾರೆ. ಸೊ ಸೋಲ್ ನಾವೇನಕ್ಕೆ ಕೆಲವು ಟೈಮ್ ಹೇಳ್ತೀವಿ, ಏನೋ ರಾಶಿ ಬಲದ ಮೇಲೆ ಹೆಸರು ಇಟ್ಬಿಡ್ತಾರೆ, ಆ ಥರ ಅಲ್ಲ. ನಾವು ರಾಶಿ ನಕ್ಷತ್ರ ಏನು ಹುಟ್ಟಿರ್ತೀವಲ್ಲ, ಅದ್ರ ಮೇಲೆ ಯಾವ ಹೆಸರು ಇಡ್ತಾರಲ್ಲ, ಅದೇ ಸೋಲ್ ರೆಕಗ್ನೈಸ್ ಮಾಡೋದು. ಬಿಕಾಸ್ ಸೋಲ್ ಅದನ್ನು ಚೂಸ್ ಮಾಡ್ಕೊಂಡು ಬಂದಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಹಿರಿಕರು ಏನು ಹೇಳ್ತಾರೆ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ, ಯಾವ ರಾಶಿಲಿ ಹುಟ್ಟಿದ, ರಾಶಿ ಪ್ರಕಾರವಾಗಿ ಯಾವ ಹೆಸರು ಬರುತ್ತೆ ಆ ಮೂಲ ಹೆಸರಲ್ಲಿ ಹೆಸರಿಡಿ ಅಂತ ಹೇಳ್ತಾರೆ. ಇವಾಗೆಲ್ಲ ಕೆಲವ್ರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ, ಟೈಮ್ ಆಫ್ ಬರ್ತ್ ಗೊತ್ತಿರಲ್ಲ, ನೀವೇನೋ ಒಂದು ಹೆಸರು ಹೇಳ್ಬಿಡ್ತೀರಾ, ಒಂದು ಏನೋ ನಾಮ ನಕ್ಷತ್ರ ಅಂತ ಹೇಳ್ಬಿಟ್ಟು ಆ ಹೆಸರು ಮೇಲೆ ಏನೋ ಒಂದು ಹೆಸರು ಇಟ್ಬಿಡ್ತಾರೆ. ಅದು ಆ ಥರ ಬರೋದಿಲ್ಲ. ಈ ಸೋಲ್ ಅನ್ನೋದು ರೆಕಗ್ನೈಸ್ ಮಾಡೋದೇ ಅದ್ರ ಹೆಸರಿಂದ. ಅದಕ್ಕೆ ನಮಗೆ ಇವಾಗ ಆಕಾಶಿಕ್ ರೆಕಾರ್ಡಿಂಗಲ್ಲಿ ಡೇಟ್ ಆಫ್ ಬರ್ತ್ ತುಂಬ ಇಂಪಾರ್ಟೆಂಟ್. ಡೇಟ್ ಆಫ್ ಬರ್ತ್ ಮತ್ತು ಹೆಸರು. ಈಗ ಚಿಕ್ಕ ವಯಸ್ಸಲ್ಲಿ ಏನು ಹೆಸರು ಕರೀತಾ ಇದ್ರು, ಮಧ್ಯದಲ್ಲಿ ಏನಾದ್ರು ಹೆಸರು ಚೇಂಜ್ ಆಗಿದೆ, ಅಥವಾ ಹೆಣ್ಮಕ್ಳಿಗೆ ಗಂಡನ ಮನೆಗೆ ಹೋದ್ಮೇಲೆ ಹೆಸರುಗಳು ಚೇಂಜ್ ಆಗುತ್ತೆ, ಅದೆಲ್ಲವೂ ಬೇಕಾಗತ್ತೆ. ಯಾಕಂದರೆ ಸೋಲ್ ರೆಕಗ್ನೈಸ್ ಮಾಡೋದೇ ಹೆಸರುಗಳಿಂದ. ಓಕೆ, ಇವಾಗ ನಾನು ಉದಾಹರಣೆಗೆ ನಿಮ್ಮ ಹತ್ರ ಬಂದು ನನ್ನ ಆಕಾಶಿಕ್ ರೆಕಾರ್ಡ್ ನೋಡಿ ಅಂತ ನಾನು ನಿಮಗೆ ಹೇಳ್ತೀನಿ. ನಾನೇನೋ ಕೆಲವೊಂದು ತಿಳ್ಕೊಬೇಕು. ಉದಾಹರಣೆಗೆ ಈಗ ನೆಕ್ಸ್ಟ್ ನಾನೇನೋ ಬಿಸ್ನೆಸ್ ಮಾಡೋದು, ಅಥವಾ ಎಲ್ಲಿ ಟ್ರಾವೆಲ್ ಮಾಡ್ತೀನೋ, ಅಥವಾ ಬೇರೆ ಯಾವುದೋ ಒಬ್ಬಳ ಬಗ್ಗೆ, ಅಂದರೆ ಒಂದು ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ಅಂತನೋ, ಈ ಥರ 10 ಪ್ರಶ್ನೆಗಳು ಮುಂದೆ ಇಟ್ಟು ನಿಮ್ಮ ಹತ್ರ ಬಂದಾಗ ನೀವು ಜನರಲ್ ಆಗಿ ಏನು ಕೇಳ್ತೀರಾ ನನ್ನ ಕಡೆಯಿಂದ? ಫಸ್ಟ್ ನಾನು ಹೇಳ್ದಂಗೆ ನಿಮ್ಮ ಹೆಸರು, ಅಂದರೆ ಮುಂಚೆ ಏನಾದರೂ ಹೆಸರು ಇಟ್ಟಿದ್ರೆ ಅದು, ಅಥವಾ ಅದಾದಮೇಲೆ ಏನಾದ್ರು ಹೆಸರು ಚೇಂಜ್ ಆಗಿದ್ರೆ ಅದನ್ನು ಕೇಳ್ತೀವಿ. ಮತ್ತು ಡೇಟ್ ಆಫ್ ಬರ್ತು, ನೀವು ಯಾವ ಇದರಲ್ಲಿ ಹುಟ್ಟಿದ್ರಿ, ಮತ್ತು ತಾಯಿ ಹೆಸರು ಬೇಕು. ಇಲ್ಲಿ ಎಲ್ಲ ಕಡೆ ಇಲ್ಲಿ ತಂದೆ ಹೆಸರು ಆದರೆ ಇಲ್ಲಿ ತಾಯಿ ಹೆಸರು ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂತ ಅಂದರೆ ಆಕೆ ತಾನೇ ಜನ್ಮ ಕೊಡೋದು. ಸೊ ಸೋಲ್ ರೆಕಾರ್ಡ್ಸಿಗೆ ತಾಯಿನೇ ಮುಖ್ಯ ಆಗುತ್ತೆ. ಸೊ ತಾಯಿ ಹೆಸರು ಬೇಕಾಗತ್ತೆ. ಮತ್ತು ನೀವು ಹುಟ್ಟಿದ ಜಾಗ ಮತ್ತು ಇವಾಗಿರುವಂಥ ಜಾಗ, ಇದಿಷ್ಟು ತಗೊಂಡು ನಾವು ರೆಕಾರ್ಡ್ಸ್ ಅಂತಂದರೆ, ಇವಾಗ ಅದು ಇಟ್ಸ್ ಎ ಜರ್ನಿ ಇಸ್ ಎ ವೆರಿ ಡಿಫ್ರೆಂಟ್. ಇವಾಗ ನಾನು ಆಕಾಶಿಕ್ ಕಲಿತೀನಿ, ಓಕೆ ನಾನೇನೋ ಮೆಡಿಟೇಷನ್ ಮಾಡ್ತೀನಿ, ಅದು ಆ ಥರ ಅಲ್ಲ. ಇಟ್ಸ್ ಲೈಕ್ ನಮ್ಮ ಮೆಡಿಟೇಷನಲ್ಲಿ ಕೂಡ 2D 5D 7D ಈ ಥರ ಡೈಮೆನ್ಷನ್ಗಳಿರುತ್ತೆ. ಸೊ ಫಸ್ಟು ನಾವು ಆ ಮೆಡಿಟೇಷನ್ ಲೆವೆಲ್ಗೆ ಹೋಗ್ತೀವಿ, ಆಮೇಲೆ ಟ್ರಾನ್ಸ್ಗೆ ಹೋಗ್ತೀವಿ, ಆಮೇಲೆ 5Dಗೆ ಹೋಗ್ತೀವಿ. ಆ್ಯಂಡ್ ನಾವು ಆ ಒಂದು ರಿಲ್ಮ್ಗೆ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗ್ತಾ ಏನಾಗುತ್ತೆ, ಇಟ್ಸ್ ಲೈಕ್ ಎ ಜರ್ನಿ. ಅಂದರೆ ನಮ್ಮ ಸೋಲ್, ಈಗ ನನ್ನ ಸೋಲ್ ಸ್ಟಾರ್ಟ್ ಮಾಡುತ್ತೆ ಜರ್ನಿ. ನಾನು ಅದನ್ನು ಹೋಗ್ತಾ ನಾನು ಅಲ್ಲಿ ಅಂದರೆ ದೇರ್ ವಿಲ್ ಬಿ 2 ಲೆವೆಲ್ಸ್. ಒಂದು ಲೆವೆಲಲ್ಲಿ ಹೋಗಿ ನಾನು ನಿಮ್ಮ ಪರಿಚಯ ಮಾಡಿಕೊಡ್ಬೇಕು. ನನ್ನ ಪರಿಚಯ, ನಾನಿಂಥ ಸೌಮ್ಯ ವಸಿಷ್ಠ, ನಾನು ಈ ಥರ ಹೀಲರು, ನಾನು ಈ ಥರ ಒಂದು ರಾಜೇಶ್ ಆಕಾಶಿಕ್ ಲೈಬ್ರರಿನ ನಾನಂದ್ರೆ ರೆಕಾರ್ಡ್ ಓಪನಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಅವ್ರ ನೇಮ್, ಡೇಟ್ ಆಫ್ ಬರ್ತ್, ತಾಯಿ ಹೆಸರು, ಇದಿಷ್ಟು ಕೊಟ್ಟ ಮೇಲೆ ನನಗಲ್ಲಿ ಪರ್ಮಿಷನ್ ಸಿಗತ್ತೆ. ಆಫ್ಟರ್ ದಟ್ ಅಗೇನ್ ದ ಜರ್ನಿ ವಿಲ್ ಸ್ಟಾರ್ಟ್. ಲೈಕ್ ಒಂದು ಗೋಲ್ಡನ್ ಗೇಟ್ ಥರ ಇರುತ್ತೆ, ಆ್ಯಂಡ್ ದೆ ವಿಲ್ ಬಿ ಫುಲ್ ಪಾತ್ ಆಫ್ ವೆರಿ ಕ್ರಿಸ್ಟಲ್ಸ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಆ್ಯಕ್ಚುಲಿ ದ ಜರ್ನಿ ಅದು ಯಾರು ಮಾಡ್ತಾರಲ್ಲ, ಅದು ಅನುಭವಿಸಿದವ್ರಿಗೆ ಅದು ತುಂಬ ಅಂದರೆ ಒಂದು ಅನುಭವ ಆಗೋದು. ಇಟ್ ವಿಲ್ ಬಿ ಲೈಕ್ ಫುಲ್ ಆಫ್ ಕ್ರಿಸ್ಟಲ್ಸ್. ನಾವೀಗ ಒಂದೇ 2-3 ಕ್ರಿಸ್ಟಲ್ ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಯು ಇಮ್ಯಾಜಿನ್ ದ ಗಾರ್ಡನ್ ಆಫ್ ದ ಕ್ರಿಸ್ಟಲ್ಸ್. ಸೊ ಇಟ್ ವಿಲ್ ಬಿ ಲೈಕ್ ದಟ್. ಆ ಕಡೆ ಹರಿಯೋ ನದಿ, ಈ ಕಡೆ ಕ್ರಿಸ್ಟಲ್ಸ್ ಪಾತು, ಹೋಗ್ತಾ ಒಂದು ದೊಡ್ಡ ಗೋಲ್ಡನ್ ಟೆಂಪಲ್ ವಿಲ್ ಲುಕ್. ಓಕೆ, ಅಲ್ಲಿ ಹೋದ ತಕ್ಷಣ ನಮ್ಮ ಆನ್ಸಿಸ್ಟರ್ಸ್, ಅಂದರೆ ನನ್ನ ಆನ್ಸಿಸ್ಟರ್ಸು, ನನ್ನ ಗುರುಗಳು, ಪಿತೃಗಳು, ಇವ್ರದ್ದೆಲ್ಲರದು ಪರ್ಮಿಷನ್ ತಗೋಬೇಕಾಗತ್ತೆ. ಯಾಕಂದರೆ ಇದು ಏನೋ ಹೇಳ್ತೀನಲ್ಲ, ಒಂದು 7 ಡೈಮೆನ್ಷನ್ಗೆ ಹೋಗಿರೋದ್ರಿಂದ ಎಲ್ಲರೂ ಇರ್ತಾರೆ ಅಲ್ಲಿ. ಯಾಕೆಂದರೆ ನಮಗೂ ಕೂಡ ಪ್ರೊಟೆಕ್ಷನ್ ಬೇಕಾಗತ್ತೆ. ಕೆಲವು ಟೈಮ್ ಸಮ್ ಈವಿಲ್ ಸ್ಪಿರಿಟ್ಸ್ಗಳಿರುತ್ತೆ, ಕೆಲವು ಟೈಮ್ ಮಾಸ್ಕ್ ಹಾಕ್ಕೊಂಡು ಓಕೆ ನಾನೇ ಒಂದು ರೆಕಾರ್ಡ್ಸ್ ಕೊಡೋರು ಅಂತಲೂ ಬರ್ತಾರೆ. ಸೊ ವಿ ಹ್ಯಾವ್ ಟು ಲುಕ್ ದಟ್. ಆ್ಯಂಡ್ ಪೀಪಲ್, ನಾನು ಇವಾಗ ನಿಮಗೆ ನಾನು ಆಕಾಶಿಕ್ ರೆಕಾರ್ಡಿಂಗ್ ಮಾಡ್ತಿದ್ದೀನಿ ಅಂತಂದರೆ, ಇಫ್ ಯು ಆರ್ ಅಫೆಕ್ಟೆಡ್ ಫ್ರಮ್ ದ ಬ್ಲ್ಯಾಕ್ ಮ್ಯಾಜಿಕ್ ಆರ್ ಎನಿ ನೆಗೆಟಿವ್ ಎನರ್ಜಿ ಸರೌಂಡೆಡ್ ವಿತ್, ನನಗೆ ಏನೋ ಕಾಣಿಸಲ್ಲ, ಇಟ್ ವಿಲ್ ಬಿ ವೆರಿ ಬ್ಲ್ಯಾಕ್ ಔಟ್.
ದೆನ್ ಅಗೇನ್ ಐ ಶುಡ್ ಕಮ್ ಬ್ಯಾಕ್, ದೆನ್ ಮತ್ತೆ ನಾನು ಪ್ರೊಟೆಕ್ಷನ್ ಶೀಲ್ಡ್ ಹಾಕ್ಕೊಂಡು ಅಗೇನ್ ಐ ಶುಡ್ ಸ್ಟಾರ್ಟ್ ದ ಜರ್ನಿ. ಆ ಥರ ಇರುತ್ತೆ. ಅಲ್ಲಿ ಹೋಗಿ ನಾನು ನಿಮ್ಮ ಒಂದು ರೆಕಾರ್ಡ್ಸ್ನ ಕೇಳ್ತೀನಿ. ಅಂದರೆ ಲೈಬ್ರರಿ ಅಂದರೆ ಆಕರ್ಷಿಕ ರೆಕಾರ್ಡ್ ಅಂದರೆ ಬರೀ ಲೈಬ್ರರಿ ಇರಲ್ಲ, ದೇ ವಿಲ್ ಬಿ ಸೋ ಮೆನಿ ರೂಮ್ಸ್. ನನಗೆ ಹೇಳ್ದಂಗೆ ಮಾಸ್ಟರ್ ಆಸ್ಟ್ರಾಲಜರ್ಸ್ ಇರ್ತಾರೆ, ಮತ್ತೆ ನಿಮ್ಮ ಲೈಬ್ರರಿಯಿಂದ ಒಂದು ಇದು ಏನಾದ್ರು ರೆಕಾರ್ಡ್ಸ್ ತೆಕ್ಕೊಡೋರು ಇರ್ತಾರೆ. ಮಾಮೂಲಿ ಲೈಬ್ರರಿ ತರನೇ ಕಾಣಿಸುತ್ತೆ. ಯಾ, ಇಟ್ಸ್ ಅ ವೆರಿ ವಾಸ್ಟ್ ಲೈಬ್ರರಿ. ಓಕೆ. ಓಕೆ, ಇವಾಗ ಅಲ್ಲಿ ನನ್ನ ರೆಕಾರ್ಡ್ಸ್ ಬೇಕು ಅಂದ್ರೆ ನೀವೇ ತಗೊಳ್ಳೋದ ಬೇರೆ ಇಲ್ಲ, ಅವ್ರು ನನಗೆ ತಂದು ಕೊಡ್ತಾರೆ. ಇವಾಗ ಲೈಬ್ರರಿಯನ್ ಹೇಗೆ ಬುಕ್ಸ್ನ ನಾನು ಕೇಳಿದಾಗ ತಂದು ಕೊಡ್ತಾರೆ, ಆ ಥರ ತಂದು ಕೊಡೋರು ನಿಮಗೆ ಅದೊಂದು ಫಾರ್ಮ್ ತರ ಕಾಣಿಸುತ್ತಾ ಎನರ್ಜಿ ಹೆಂಗ್ ಗೊತ್ತಾಗುತ್ತೆ? ಅದು ಹೇಗೆ ಅಂತಂದ್ರೆ 5 ಸೆನ್ಸಲ್ಲಿ ವರ್ಕ್ ಆಗುತ್ತೆ. ಕೆಲವು ಟೈಮ್ ನಮಗೆ ಕೇಳಿಸ್ಬೋದು, ಯಾರೋ ಕಿವಿ ಹತ್ರ ಬಂದು ಬಿಸ್ಕೊಟ್ದಂಗೆ, ಅಥವಾ ಕೆಲವು ಟೈಮ್ ಸೆನ್ಸ್ ಆಗುತ್ತೆ. ಇವಾಗ ನೀವೇನೋ ಬೆಂಕಿ ಹಚ್ಕೊಂಡು ಸತ್ತಿರ್ಬೋದು, ಅದು ನಮ್ಗೆ ಏನಾಗುತ್ತೆ, ಉರಿ ಸ್ಟಾರ್ಟ್ ಆಗುತ್ತೆ. ಇಲ್ಲ ಆಕ್ಸಿಡೆಂಟ್ ಆದಾಗ ಸಡನ್ ಫ್ಲ್ಯಾಶ್ ಥರ ನಮ್ಗೆ ಕಾಣಿಸುತ್ತೆ. ಕೆಲವು ಟೈಮ್ ಅವ್ರಿಗೆ ಗೊತ್ತಿರಲ್ಲ ನನ್ನ ಹೋದ ಜನ್ಮದಲ್ಲಿ ಯಾಕೆ ಸತ್ತೆ, ಏನಾಗಿತ್ತು, ಅಥವಾ ಯಾಕೆ. ಕೆಲವು ಟೈಮ್ ಏನೋ ಒಂದು ಕನ್ಸಲ್ಲಿ ಬರ್ತಾ ಇರತ್ತೆ, ಸೊ ಕೇಳ್ತಾರೆ ನಂಗೆ ಈ ಥರ ಬರ್ತಾ ಇರತ್ತೆ, ಇದಕ್ಕೆ ಏನು ಕಾರಣ. ಅಥವಾ ಕೆಲವು ಟೈಮ್ ಸರ್ಪಗಳು ಕಾಣಿಸ್ತಾ ಇರತ್ತೆ, ಅದಕ್ಕೆ ಏನು ಕಾರಣ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಾವು ಈ ಒಂದು ಸ್ಲೈಡ್ ಶೋ ಥರ ನೋಡ್ತೀವಿ, ಇಲ್ಲ ಯಾರೋ ಬಂದು ಹೇಳ್ದಂಗೆ ಆಗುತ್ತೆ, ಇಲ್ಲ ಅಂದರೆ ನಮಗೆ ಏನೋ ಒಂದು ಸೆನ್ಸ್ ಥರ ಗೊತ್ತಾಗತ್ತೆ. ಇಲ್ಲ ಅಂದರೆ ಏನಂತಂದರೆ ನಾವು 5 ಸೆನ್ಸ್ನ ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಯಾಕಂದರೆ ನಾನು ಈ ಸಲ ಹೋಗ್ತಾ ಇದ್ದೀನಿ, ನಂಗೆ ಕಾಣಿಸತ್ತೆ ಅಂತಿಲ್ಲ. ಕೆಲವು ಟೈಮ್ ಕೇಳಿಸ್ಬೋದು, ಕಾಣಿಸ್ಬೋದು. ನಾವೇನಂತ ಹೇಳ್ತೀವಿ, ಆಟೋಮೆಟಿಕ್ ರೈಟಿಂಗ್ ಅಂತ ಒಂದು ಬುಕ್ ಇಟ್ಕೊಂಡಿರ್ತೇವೆ. ನನಗೇನು ಕಾಣಿಸ್ತಾ ಇರುತ್ತಲ್ಲ, ವಿ ಶುಡ್ ಸ್ಕ್ರಿಪ್ಟಿಂಗ್ ಅದನ್ನು ನನಗೇನು ಕಾಣಿಸ್ಬೋದು, ಕೇಳಿಸ್ಬೋದು, ಅಥವಾ ನಂಗೆ ಸೆನ್ಸ್ ಆಗ್ಬೋದು. ಕೆಲವು ಟೈಮ್ ಸ್ಮೆಲ್ ಬರುತ್ತೆ, ತುಂಬ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ. ಅಂದರೆ ಇಫ್ ದೇ ಆರ್ ಅಫೆಕ್ಟೆಡ್ ವಿತ್ ಅ ಬ್ಲ್ಯಾಕ್ ಮ್ಯಾಜಿಕ್ ಆರ್ ಎನಿಥಿಂಗ್. ನಂಗೆ ಹೀಗೆ ಒಂದು ಕ್ಲೈಂಟಿಗೆ ಮಾಡ್ತಾ ಇರಬೇಕಾದ್ರೆ ಏನಾಯಿತು, ಅವರು ಬಂದು ದಾಯಾದಿಗಳು, ತಂದೆ ಬಂದು 2 ಮದುವೆ ಮಾಡ್ಕೊಂಡ್ಬಿಟ್ಟಿದ್ರು. ಬಂದು ನನಗೆ ಹಿಂಗೆ ಹೇಳ್ಕೊಂಡ್ರು, ಮ್ಯಾಮ್ ಹಿಂಗಾಗಿದೆ, ನಮ್ಮ ತಂದೆನೂ ಇದೇ ಥರ ಸತ್ರು, ನಮ್ಮ ಅಣ್ಣಂಗೂ ಇದೇ ಥರ ಆಗಿದೆ ಅಂತ. ಅಂದರೆ ಏನು ಅಂದರೆ ಕೈಕಾಲು ಪೂರ್ತಿ ಸ್ವಾಧೀನ ಹೋಗ್ಬಿಟ್ಟಿದೆ. ಸೊ ನಾನು ಅವ್ರಿಗೆ ಆಕರ್ಷಿಕ್ ಮಾಡಿದ್ಮೇಲೆ ನಿಮ್ಮ ಹಿಂದ್ಗಡೆ ಬಟ್ಟೆ ಒಗೆಯೋ ಕಲ್ಲ ಹತ್ರ ಅಗದು ನೋಡಿ ಅಂತ ಹೇಳಿದೆ. ಅವ್ರು ಅಗದು ನೋಡಿದಾಗ ಒಂದು ಮಡಕೆ, ಒಂದು ಬೊಂಬೆ ಮಾಡಿ ಇಟ್ಟಿದ್ರು. ಏನು ಅಂತಂದರೆ ಇವ್ರು ಆಸ್ತಿಗೆ ಬರಬಾರ್ದು ಅಂತ ಅವ್ರು ಏನು ಮಾಡಿದ್ರು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಇಟ್ಟಿದ್ರು. ಸೊ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದವ್ರು ಸಾವೇ ಒಂಥರ ಬೇರೆ ಥರ ಇರುತ್ತೆ. ಅವ್ರಿಗೆ ತುಂಬ ಕಷ್ಟಪಟ್ಕೊಂಡು ತುಂಬ ನರಳಾಡಿ ಫಸ್ಟು ಕೈ ಕಾಲು ಸ್ವಾಧೀನ ಹೋಗುತ್ತೆ, ಮತ್ತು ನಾಲ್ಗೆ ಹೋಗುತ್ತೆ, ಸೆನ್ಸ್ ಆರ್ಗನ್ಸ್ ಎಲ್ಲ ಹೋಗ್ಬಿಡತ್ತೆ. ಅದಾಗ್ತಿದ್ದಂಗೆ ಅವ್ರಿಗೆ ಸಾಯುವಾಗ ಒಂದು ಬೊಂಬೆ ಕಾಣಿಸುತ್ತೆ. ಇವ್ರು ಏನು ಬೊಂಬೆ ಮಾಡಿ ಇಟ್ಟಿರ್ತಾರಲ್ಲ, ಆ ಬಾನಾಮತಿ ಅಂತ ಹೇಳ್ತಾರೆ ಅದನ್ನ, ಆ ಬೊಂಬೆ ಸಾಯುವಾಗ ಅವ್ರಿಗೆ ಕಾಣಿಸುತ್ತೆ. ಅವ್ರ ತಂದೆ ಸಾಯುವಾಗ ಕೂಡ ನಂಗೇನೋ ಕಾಣಿಸ್ತಾ ಇದೆ ಅಂತಾನೆ ಹೇಳಿ ಸತ್ರಂತೆ. ಅದಾಗಿ ಸ್ವಲ್ಪ ದಿನನೇ ಸೇಮ್ ಮಗನೂ ಅದೇ ರೀತಿ ಹಾಸಿಗೆ ಹಿಡ್ದು ಚೆನ್ನಾಗಿದ್ದವನು, ತುಂಬ ಫ್ಯಾಮಿಲಿ ಓರಿಯೆಂಟೆಡು, ತಂಗಿ ಅಂದರೆ ಅಷ್ಟು ಪ್ರೀತಿ, ತಾಯಿ ಅಂದರೆ ಅಷ್ಟು ಪ್ರೀತಿ. ಇನ್ನೆಲ್ಲಿ ಅವ್ರು ಆಸ್ತಿ ಕೇಳೋಕ್ಕೆ ನಮ್ಮ ಹತ್ರ ಬಂದ್ಬಿಡ್ತಾರೆ ಅಂತ 2ನೇ ತಾಯಿ ಏನು ಮಾಡಿದ್ದಾರೆ, ಮೊದಲನೇ ಮಕ್ಕಳಿಗೆ ಅದೇ ಥರ ಮಾಡಿ ಪಾಪ ಅವರು ಹೋಗ್ಬಿಟ್ರು. ಅವರು ಹೇಳಿದೆ ನಾನು, ಅಂದರೆ ಅವ್ರನ್ನ ಬಿಟ್ಕೊಟ್ಬಿಡಿ ಅಮ್ಮ, ಅವರು ಬದುಕೋದಿಲ್ಲ, ಯಾಕಂದರೆ ಈ ಥರ ಆಗಿದೆ. ಸೊ ಪ್ರತಿಯೊಂದು ಆರ್ಗನ್ಸು ಹೋಗ್ಬಿಟ್ಟಿತ್ತು ಆ ವ್ಯಕ್ತಿಲಿ, ಒಂದೊಂದೇ ಫೇಲ್ ಆಗ್ತಾ. ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ಆ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಪ್ರತಿಯೊಂದು ಆರ್ಗನ್ಸ್ಗೂ ಅವರು ಪಿನ್ ಮಾಡಿ ಇಡ್ತಾರೆ. ಅದು ಏನೇನು ಮಾಡ್ತಿರ್ತಾರೆ ಇವ್ರಿಗೆ ಅದೇ ಥರ ಆಗ್ತಾ ಇರುತ್ತೆ. ಸೊ ಅದನ್ನು ನೋಡಿ ಅವ್ರಿಗೆ ಹೇಳಿ ಅದನ್ನು ತೆಗೆಸಿ, ಇದೆಲ್ಲ ವಿ ಕ್ಯಾನ್ ಸಿ ಲೈಕ್ ಸಮ್ವಾಟ್ ಯಾರೋ ಬಂದು ಇಡ್ತಿರೋಂಗೆ, ಮುಚ್ತಿರೋ ಹಾಗೆ. ಅಲ್ಲ, ಈಗ ಉದಾಹರಣೆಗೆ ನಾನು ನಿಮ್ಮ ಹತ್ರ ಬಂದು ನಾನೊಂದು ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ, ಈಗ ಬಿಸ್ನೆಸ್ ಅಲ್ಲಿ ಹೇಗೆ ಏನಾಗತ್ತೆ ಅಂತ ಒಂದು ಪ್ರಶ್ನೆ ಮುಂದೆ ಇಡ್ತೀನಿ ಅಂತ ಇಟ್ಕೊಳ್ಳಿ. ನೀವು ಆಕರ್ಷಿಕ್ ರೆಕಾರ್ಡ್ ಕುತ್ಕೊಂಡಾಗ ನಿಮಗೆ ರೆಕಾರ್ಡ್ಸ್ ನೋಡ್ಬೇಕು ಅಂದಾಗ ನೀವು ಬರೀ ಇದೊಂದು ಪ್ರಶ್ನೆ ಮಾತ್ರ ಕೇಳ್ತೀರಾ? ಇಲ್ಲ, ಆಕರ್ಷಿಕ್ ಅಂತ ಹೋದಾಗ ದೇರ್ ವಿಲ್ ಬಿ ಸರ್ಟೆನ್ ಥಿಂಗ್ಸ್. ಇವಾಗ ಒಂದು ಕ್ಯೂರಿಯಾಸಿಟಿಗೆ ಕೇಳ್ಬೋದು, ಲೈಫ್ ಪರ್ಪಸ್ಗೆ ಕೇಳ್ಬೋದು, ಅಥವಾ ನನ್ನ ಗಾರ್ಡಿಯನ್ ಏಂಜಲ್ಸ್ ಯಾರಿರ್ಬೋದು ಅಂತ ಕೇಳ್ಬೋದು. ಗಾರ್ಡಿಯನ್ ಅನಿಮಲ್ಸ್, ನಮಗೆಲ್ಲರಿಗೂ ಒಂದು ಏಂಜಲ್ಸ್ ಇರುತ್ತೆ, ಅನಿಮಲ್ಸ್ ಇರುತ್ತೆ. ಆ್ಯಂಡ್ ಇವಾಗ ನಿಮ್ಗೆ ಬರೀ ಅಂದರೆ ನಿಮಗೆ ಬಿಸ್ನೆಸ್ ಒಂದೇ ಇಲ್ಲ, ನನ್ನ ಲೈಫ್ ಮುಂದೆ ಹೇಗಿರುತ್ತೆ, ಲೈಫ್ ಪಾರ್ಟ್ನರ್ ಬರೋಳು ಹೇಗಿರ್ತಾಳೆ, ಅಥವಾ ನನಗೆ ಯಾಕೆ ಈ ಥರ ನನ್ನ ಲೈಫಲ್ಲಿ ಈ ಥರ ಆಗಿದೆ, ಅಥವಾ ನಾನು ಏನಕ್ಕೆ ಈ ಲೈಫ್ ಹುಟ್ಟು ಬಂದಿದ್ದೀನಿ, ಅಥವಾ ಕರಿಯರ್ ಹೇಗಿರುತ್ತೆ, ಅಥವಾ ನಾನು ಈ ಬಿಸ್ನೆಸ್ ನನಗೆ ಬರತ್ತಾ ಇಲ್ವಾ, ಇದು ಅಕಸ್ಮಾತ್ ನನ್ನ ಪೂರ್ವಜನ್ಮಿತ ಕರ್ಮದಿಂದ ನಾನು ಇವಾಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನ, ಇದು ಮಾಡಿದ್ರೆ ಆಗು ಹೋಗುಗಳು ಎಲ್ಲನೂ ತಿಳ್ಕೊಬೋದು. ದೇರ್ ಆರ್ ಮೆನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್, ನಾಟ್ ಓನ್ಲಿ ಒಂದು ಕ್ವಶನ್ಗೆ. ಮತ್ತು ಇನ್ನೊಂದೇನು ಅಂದರೆ ಆಕರ್ಷಿಕ್ ಅನ್ನೋದು ಪದೇ ಮಾಡಬಾರ್ದು.
ಓಕೆ, ಈಗ ನೀವು ಹೇಳಿದ್ರಿ ಆಕಾಶಿಕ್ ರೆಕಾರ್ಡ್ಸ್ ತರಕ್ಕೆ ಅಂತ ಅಲ್ಲಿ ಹೋದಾಗ ಹ್ಮ್ ನಿಮಗೆ ಬರೀ ನಿಮ್ಮ ಏಂಜಲ್ಸ್ ಎಲ್ಲ ಹ್ಮ್ ಬೇರೆ ನೆಗೆಟಿವ್ಸ್ ಕೂಡ ಕಾಣಿಸುತ್ತೆ, ಹೌದು. ಸ್ಪಿರಿಟ್ಸ್ ಕಾಣಿಸುತ್ತೆ. ಹೌದು, ಸ್ಪಿರಿಟ್ಸ್ ಏನ್ ಅಂದ್ರೆ ಏನಾಗುತ್ತೆ, ಏನ್ ನಡೆಯುತ್ತಲ್ಲಿ? ಲೈಕ್ ಏನಾಗತ್ತೆ ಅಂದರೆ ಇವಾಗ ಆ ಆಕಾಶದಲ್ಲಿ ಬರೀ ನಮಗೆ ಏಂಜಲ್ಸ್ ದೇವತೆಗಳು ಮಾತ್ರನೇ ಇರೋದಿಲ್ಲ. ಕೆಲವು ಎಂಟಿಟೀಸ್, ನೆಗೆಟಿವ್ ಎಂಟಿಟೀಸ್ ಅಂತ ಕರಿತೀವಿ. ದೆವ್ವಗಳು. ಯಾ, ದೆವ್ವಗಳು. ದೇ ಮಾಸ್ಕ್ ಲೈಕ್ ಎ ಏಂಜಲ್ಸ್ ಹ್ಮ್. ಅಂಡ್ ದೇ ವಿಲ್ ಕಮ್. ಓಕೆ, ಐ ವಿಲ್ ಹೆಲ್ಪ್ ಯು, ವಾಟ್ ಯು ವಾಂಟ್. ನೀನು ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಬಿಕಾಸ್ ಇಟ್ಸ್ ಲೈಕ್ ಎ ಜರ್ನಿ. ನಾವು ಒಬ್ಬರೇ ಹೇಗೋ ಹೋಗ್ಬಿಡೋಕ್ಕಾಗೋದಿಲ್ಲ. ದಟ್ಸ್ ವೈ ನಮ್ಮ ಆನ್ಸಿಸ್ಟರ್ಸ್ ಇರ್ತಾರೆ, ನಮ್ಮ ಗುರುಗಳು ಇರ್ತಾರೆ, ಅವನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಅವರೆಲ್ಲರೂ ಇರ್ತಾರೆ. ವಿ ಹ್ಯಾವ್ ಟು ಸೀಕ್ ದ ಪರ್ಮಿಷನ್. ದೆನ್ ಅವ್ರು ಹೇಳ್ತಾರೆ ವೆದರ್ ದಿಸ್ ಪರ್ಸನ್ ಇಸ್ ಅ ಏಂಜಲ್ ಆರ್ ನಾಟ್. ಬಟ್ ನಿಮಗೂ ಸ್ಪಿರಿಟ್ಸ್, ನೆಗೆಟಿವ್ ಎಂಟಿಟೀಸ್ ಎಲ್ಲ ಏಂಜಲ್ಸ್ ಮುಕ್ಕೋಡ ಹಾಕೊಂಡ್ರು. ಹೌದು, ಅದು ಸುಮಾರು ಸಲ ಆಗತ್ತೆ. ಅವಾಗ ಏನಾಗತ್ತೆ, ನಮಗೆ ಓಕೆ ಅದ್ರ ಮುಖಾಂತರ ಹೋಗಿ ನಾವು ನೋಡಿದಾಗ ರೆಕಾರ್ಡ್ಸ್ ಕಾಣಿಸಲ್ಲ, ನಮಗೆ ಫುಲ್ ಬ್ಲ್ಯಾಕ್ಔಟ್ ಆಗ್ತಾ ಇರತ್ತೆ. ಅವ್ರು ಏನಕ್ಕೆ ಕರ್ಕೊಂಡು ಹೋಗೋದು ಈ ಎಂಟಿಟೀಸ್ ಬಿಕಾಸ್ ದೇ ವಾಂಟ್ ಟು ಆಕ್ಯುಪೈ ಅಸ್. ಆ ಥರನೂ ಆಗುತ್ತೆ. ಯಾಕಂದರೆ ಇಫ್ ವಿ ಆರ್ ವೆರಿ, ನಾನೇನೋ ತುಂಬ ಲೋ ಎನರ್ಜಿಲಿ ಇವತ್ತು ಆಕಾಶಕ್ಕೆ ಮಾಡಿದೆ ಅಂತಂದರೆ ಅವ್ರು ನಿಮ್ಮಲ್ಲಿ ಯಾ ಆ ಥರ ಒಂದು ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ದೇ ವಿಲ್ ಬಿ ವೆಯ್ಟಿಂಗ್. ಸೊ ಆ ನೆಗೆಟಿವ್ ಎಂಟಿಟೀಸ್ ಎಲ್ಲ ಇರುತ್ತೆ. ಸೊ ವಿ ಕಮ್ ಟು ನೋ. ಅದಕ್ಕೋಸ್ಕರನೇ ನಾವು ಏಂಜಲ್ಸ್ ಜೊತೆ ಅಥವಾ ನಮ್ಮ ಒಂದು ಹಿರಿಯಕರು, ಟೀಚರ್ಸು ಅಥವಾ ಯಾರು ಒಂದು ಗುರುಗಳು ಇರ್ತಾರಲ್ಲ, ಅವ್ರ ಮುಖಾಂತರ ಹೋದಾಗ ದೇ ವಿಲ್ ಗಿವ್ ಅಸ್ ಪ್ರೊಟೆಕ್ಷನ್. ಇಟ್ಸ್ ನಾಟ್ ಬಿಕಾಸ್ ನಮ್ಮ ಸೋಲ್ ಹೋಗಿರತ್ತೆ. ಅಗೇನ್ ನಮ್ಮ ಸೋಲ್ ವಾಪಸ್ ಬಂದು ಇಲ್ಲಿ ನಾವು ಮುಂದೆ ಕೆಲಸಗಳು ನೋಡಬೇಕಲ್ವಾ. ಸಮ್ಟೈಮ್ಸ್ ತುಂಬ ಸಲ ಹುಷಾರು ತಪ್ಪಿದ್ದು ಇದೆ. ಈ ಥರ ನೆಗೆಟಿವ್ ಆ್ಯಕ್ಟಿವಿಟಿ ಇರೋರಿಗೆ ಮಾಡಿದಾಗ ಅದು ನಮಗೆ ಫ್ಲ್ಯಾಶ್ ಇಮಿಡಿಯೇಟ್ ಫಸ್ಟ್ ನಮಗೆ ಹೊಡೆಯೋದು ಅದು. ಸೊ ವಿ ಹ್ಯಾವ್ ಟು ಟೇಕ್. ಅದೇ ಇವ್ರದ್ದು ಮಾಡಿದಾಗ ಒಂದು 2-3 ದಿನ ಹುಷಾರು ತಪ್ಪಿಟ್ಟಿದೆ. ನನಗೆ ತುಂಬ ಲೋ ಎನರ್ಜಿ ಆಗೋಯ್ತು. ಫಸ್ಟ್ ಟೈಮ್ ನಾನು ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಟೈಮ್ ನಾನು ಮತ್ತೆ ಪ್ರೊಟೆಕ್ಷನ್ ತೊಗೊಂಡು ನೆಕ್ಸ್ಟ್ ಡೇ ನಾನು ಟ್ರೈ ಮಾಡಿದಾಗ ನಂಗೆ ನೀಟಾಗಿ ಕಾಣಿಸ್ತು. ಸೊ ದಟ್ ಅವ್ರಿಗೆ ಹೋಗಿ ಹೇಳಿದ್ಮೇಲೆ ಪಾಪ ಅವರು ತೆಗೆದ್ರು. ಅದಾದಮೇಲೆ ನಮ್ಮದು ಇನ್ನೊಂದು ಬಂಧನ್ ಮೋಕ್ಷ ಕ್ರಿಯಾ ಅಂತ ಮಾಡ್ತೀವಿ. ಅದು ಏನು ಅಂತಂದರೆ ಬುದ್ಧದೇ ಅದು ಹೀಲಿಂಗು. ಬಟ್ ಏನಾಗುತ್ತೆ ಅಂದರೆ ಇದಕ್ಕೆಲ್ಲ ತುಂಬ ಪ್ರೊಟೆಕ್ಷನ್ ಕೊಡತ್ತೆ ಅದು. ಸೊ ಇದೆಲ್ಲ ನೆಗೆಟಿವಿಟಿ ಮತ್ತೆ ಪೂರ್ತಿ ರೂಟಿಂದ ಕಿತ್ತಾಕತ್ತೆ. ಅಲ್ಲ, ನಂಗೆ ಇದು ಒಂದು ಇನ್ನೊಂದು ಅರ್ಥ ಆಗದಿರೋದು ಏನು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಪಾಡ್ಕಾಸ್ಟ್ ನೋಡ್ತಿರೋ ಯಾರಾದ್ರು ಇದೆಲ್ಲ ಏನಿದು ಆಕಾಶಿಕ್ ರೀಡಿಂಗ್ಸ್ ಅಂತೆ, ಇದೆಲ್ಲ ಇದೆಯಾ, ಏನೋ ಅವ್ರು ಆಕಾಶದಲ್ಲಿ ಹೋಗೋದಂತೆ, ರೆಕಾರ್ಡ್ಸ್ ತಗೊಂಡ್ಬರೋದಂತೆ, ಕಣ್ ಮುಚ್ಕೊಂಡು ಇದೆಲ್ಲ ಹೇಳೋದಂತೆ, ಹೆಂಗ್ ಸಾಧ್ಯ ಆಗತ್ತೆ ಅಂತೆಲ್ಲ ಅಂತಿದಾರಲ್ಲ. ಇಲ್ಲಿ ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೊಳ್ಳಿ ಯಾರೋ ಒಬ್ರು ಗೆಸ್ಟ್ ಮಾತ್ರ ಸುಳ್ಳು ಹೇಳ್ತಿದ್ದಾರೆ, ಇದನ್ನೋ ಕಥೆಗಳು ಅನ್ನೋದಾದ್ರೆ ಗೂಗಲ್ ಹೋಗಿ, ಯೂಟ್ಯೂಬ್ ಅಲ್ಲಿ ಹೋಗಿ ಅವರೇ ಹುಡುಕಿ ಆಕಾಶಿಕ್ ರೆಕಾರ್ಡ್ಸ್ ಅಥವಾ ಆಕಾಶಿಕ್ ರೀಡರ್ಸ್ ಯಾರು ಇರ್ತಾರೆ ಎಲ್ಲ ನೋಡಿದ್ರೆ ಪ್ರಪಂಚದಾದ್ಯಂತ ಇದು ಗೊತ್ತಿರ್ತಕ್ಕಂಥ ವಿದ್ಯೆ. ಹೌದು. ಈಗ ನೀವೇನ್ ಕಲ್ತಿದ್ರ, ಐ ಆಮ್ ಶೂರ್ ಎಷ್ಟೋ ಜನ, ಲಕ್ಷಾಂತರ ಜನ ಕಲ್ತಿದ್ದಾರೆ. ಅಂಡ್ ಅವ್ರೆಲ್ಲರಿಗೂ ಇದೇ ತರ ಫ್ಲೋನೆ. ಹಿಂಗೆ ಹೋಗ್ತೀರಾ, ನಿಮ್ಗೂ ಇದೇ ಸ್ಪಿರಿಟ್ಸ್, ಇದು ಹೆಂಗ್ ಸಾಧ್ಯ ಆಗತ್ತೆ ಅಲ್ವಾ? ನಾನು ಎಷ್ಟು ಸರಿ ಅನ್ಕೊಳ್ತು, ಈಗ ಯಾರೋ ಇಬ್ರು ಕುತ್ಕೊಂಡು ಆಕಾಶಿಕ್ ರೆಕಾರ್ಡ್ ಹಂಗಿತ್ತಂತೆ, ಹಿಂಗಿತ್ತಂತೆ, ಏಂಜಲ್ಸ್ ಬಂದ್ರಂತೆ, ಇದೆಲ್ಲ ಒಬ್ರು ಇಬ್ರು ಕತೆ ಕಟ್ಬೋದು. ಲಕ್ಷಾಂತರ ಜನ ಈ ಕೋರ್ಸ್ಗಳು ಮಾಡಿ ಎಕ್ಸ್ಪರ್ಟ್ಸ್ ಆಗಿರೋರು. ಅಂಡ್ ಯಾವಾಗ್ಲೂ ಅಷ್ಟೇ, ಹಿತ್ತಲ ಗಿಡ ಮಧ್ಯ ಹಾಗೆ ಇವ್ರಿಗೆ ಅಮೆರಿಕಾಲೋ ಅಂಟಾರ್ಟಿಕಲೋ ಸ್ವಿಟ್ಜರ್ಲ್ಯಾಂಡ್ ಯಾರೋ ಕುತ್ಕೊಂಡು ಆಕಾಶಿಕ್ ರೀಡಿಂಗ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಡೈಲಾಗ್ ಹೊಡೆದ್ರೆ ಅದನ್ನ ಕ್ಯೂರಿಯಸ್ ಆಗಿ ನೋಡ್ತಾರೆ. ನಮ್ಮಲ್ಲೇ ಇರೋ ಈ ವಿದ್ಯೆನ ತಿಳ್ಕೊಳ್ಳೋದು ಇದು ನಮ್ಮಲ್ಲೂ ಇದೆ. ನಮ್ಮಲ್ಲೂ ಈಗ ನಾವು 1000 ವರ್ಷದಿಂದ ಯಾವ್ದು ಮಾಡಿ ಬಿಟ್ಟಿದೀವಿ, ಅದಕ್ಕೊಂದು ಇಂಗ್ಲಿಷ್ ಹೆಸರಾಕಿ ಇವಾಗ ಹೊಸದಾಗಿ ತರ್ತಿದ್ದಾರೆ. ಹಿಂದೆ ಎಲ್ಲ ಚಿದಂಬರ ರಹಸ್ಯ ಅಂತ ಹೇಳ್ತಿದ್ರು. ಗೊತ್ತಿದ್ಯಾ ಅದ್ರ ಬಗ್ಗೆ? ಇಲ್ಲ. ಓಕೆ, ಚಿದಂಬರಂ ಅಂತ ಒಂದು ಊರಿದೆ ತಮಿಳ್ನಾಡಲ್ಲಿ. ಅಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಏನು ಅಂತಂದ್ರೆ ನಮ್ಮ ಚಿದಂಬರ ರಹಸ್ಯಗಳು ಅಂದ್ರೆ ನಮ್ಮ ತಾಳೆಗರಿಲಿ ನಮ್ಮ ರಹಸ್ಯಗಳನ್ನ ಬರ್ದಿಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ನಾವು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಏನು ಅಂತ ತಿಳ್ಕೊಬೋದು. ಹೌದು, ಅಲ್ಲಿ ಬಟ್ ರೀಚ್ ಆಗೋದು ತುಂಬಾ ಕಷ್ಟ. ಬಟ್ ಹೋದ್ಮೇಲೆ ಅದು ನಿಮ್ಗೆ ಗೊತ್ತಾಗತ್ತೆ. ಪಾಸ್ಟ್ ಅಂದ್ರೆ ಲೈಕ್ ಬುಕ್ ತರ ತೆಗ್ದು ಇಡ್ತಾರೆ, ತಾಳೆಗರಿಲಿ ಎಲ್ಲ ಬರ್ದಿರ್ತಾರೆ ಅದು. ಚಿದಂಬರ ರಹಸ್ಯ ಅಂದ್ರೆ ಅದೇ. ಹೌದು. ಸೊ ಚಿದಂಬರ ಅಂದ್ರೆ ಇವಾಗ ನಾವು ಚಿತ್ರಗುಪ್ತ ಅಂತ ಹೇಳ್ತೀವಿ, ಇವ್ರು ಏಂಜಲ್ಸ್ ಅಂತ ಹೇಳ್ತಾರ. ನಮ್ಮ ಚಿತ್ರಗುಪ್ತ ಹತ್ರ ಫುಲ್ ನಮ್ಮ ನೀವು ನೋಡಿರ್ತೀರಲ್ಲ ಮೂವಿಲಿ ಎಲ್ಲ ಇಟ್ಸ್ ನಥಿಂಗ್ ಬಟ್ ಇವರೇ ಚಿತ್ರಗುಪ್ತನೇ. ನೀವು ಚಿತ್ರಗುಪ್ತ ಅಂತ ಕರೆದ್ರು ಅವರೇ, ಏಂಜಲ್ಸ್ ಅಂತ ಕರೆದ್ರು ಅವರೇ. ಈಗ ನಾವು ಹೇಳ್ತೀವಿ, ಈಗ ನಾವು ದೇವ್ರು ಅಂತೀವಿ, ಅವ್ರು ಅಲ್ಲ ಅಂತಾರೆ, ಏಸು ಅಂತಾರೆ. ಹೆಸರುಗಳು ಬೇರೆ, ಬಟ್ ರೆಕಾರ್ಡ್ಸ್ ಮಾತ್ರ ಒಂದೇ.
ಆ ಥರ. ಇವಾಗ ನಾವು ನೀನು ಚಿತ್ರಗುಪ್ತ ಅಂತಾನೆ ಅನ್ಕೊಂಡು ಹೋದ್ರೆ ಅವ್ರು ಚಿತ್ರಗುಪ್ತನೇ ಆಗಿರ್ತಾರೆ, ನೀನು ಏಂಜಲ್ಸ್ ಅನ್ಕೊಂಡು ಹೋದ್ರೆ ಏಂಜಲ್ಸೇ ಆಗಿರ್ತಾರೆ. ಬಟ್ ರೆಕಾರ್ಡ್ಸ್ ಇರೋದಂತೂ ನಿಜ. ನಮ್ಮ ಎಲ್ಲರ ಒಂದು ಸೋಲ್ ಜರ್ನೀಸ್ ಇದ್ದೇ ಇರುತ್ತೆ. ಅದಕ್ಕೆ ಅಂತ ಲೈಬ್ರರಿ ಇರುತ್ತೆ. ನಾವು ಏನು ಬೇಕೋ ಎಲ್ಲ ಇನ್ಫಾರ್ಮೇಷನ್ನ ನಾವು ಅದರಲ್ಲಿ ತಗೊಂಡು ಬರ್ಬೋದು. ಈಗ ಬೆಂಗಳೂರಿಂದ ಡೆಲ್ಲಿಗೆ ಹೋಗಬೇಕು ಅಂದರೆ ಡೈರೆಕ್ಟ್ ಒಂದು ಫ್ಲೈಟ್ ತೊಗೊಂಡ್ರೆ ಬೆಂಗಳೂರಿಂದ ಡೆಲ್ಲಿಗೆ ಹೋಗಿ ಲ್ಯಾಂಡ್ ಆಗೋದು. ಕೆಲವ್ರಿಗೆ ಬೆಂಗಳೂರಿಂದ ಹೈದ್ರಾಬಾದಿಂದ ಬಾಂಬೆಯಿಂದ ಡೆಲ್ಲಿ ಅಂತ ಸುತ್ತ ಹಾಕೊಂಡು ಡೆಲ್ಲಿಗೆ ಬರ್ತಾರೆ. ಇನ್ನು ಕೆಲವರು ಬೆಂಗಳೂರಿಂದ ಟ್ರೈನ್ ಹಿಡ್ಕೊಂಡು ಚೆನ್ನೈಯಿಂದ ಮತ್ತೆ ಬಾಂಬೆಗೆ ಟ್ರೈನು, ಬಾಂಬೆಯಿಂದ ಮತ್ತೆ ಫ್ಲೈಟು. ಅಂದರೆ ನಾನು ಹೇಳಿದ ಎಕ್ಸಾಂಪಲ್ ಏನು ಅಂದರೆ ಬ್ಯಾಂಗ್ಳೂರ್ ಟು ಡೆಲ್ಲಿ ಒಂದೇ ಫ್ಲೈಟು. ಬಟ್ ನೀವೇನು ಮಾಡಿದ್ರಿ, ಹಿಂಗೋ ಸುತ್ತ ಹಾಕೊಂಡು ಕೊನೆಗೆ ಡೆಲ್ಲಿಗೆ ಬಂದ್ರಿ. ಅಂದ್ರೆ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲೂ ಅವನ ಲೈಫ್ ಪರ್ಪಸ್ ಬೇರೆನೇ ಇರುತ್ತೆ. ಈಗ ರಜನಿಕಾಂತ್ ಅವರು ಇವತ್ತು ದೊಡ್ಡ ಸೂಪರ್ ಸ್ಟಾರ್ ವರ್ಲ್ಡ್ ಲೆವೆಲ್ ಅಲ್ಲಿ, ಆದ್ರೆ ಅವರು ಒಬ್ಬ ಡ್ರೈವರ್ ಆದ್ರು ಸಕ್ಸಸ್ ಅಂದ್ರೆ ಕಂಡಕ್ಟರ್ ಆಗಿದ್ರು. ಅಂದ್ರೆ ಆಮೇಲೆ ಅವ್ರ ಕಂಡಕ್ಟರ್ ಅಲ್ಲಿ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಬಿಸ್ನೆಸ್ ಶುರು ಮಾಡಿದ್ರು, ಕೊನೆಗೆ ಸೂಪರ್ ಸ್ಟಾರ್ ಆದ್ರು. ಅಂದ್ರೆ ಎಷ್ಟು ಈಗ ಸ್ಪಿರಿಚುಯಾಲಿಟಿ ಬಂದ್ರು. ಅವರ ಈಗ ಈ ಪಾಡ್ಕಾಸ್ಟ್ ನೋಡ್ತಿರೋ ನನ್ನ ಎಲ್ಲಾ ಸ್ನೇಹಿತರು ಈಗ ನಮ್ಮ ಲೈಫ್ ಪರ್ಪಸ್ನ ಹೇಗೆ ತಿಳ್ಕೊಬಹುದು, ಎಷ್ಟಕ್ಕೂ ಲೈಫ್ ಪರ್ಪಸ್ ಅಂದ್ರೆ ಏನು? ಈಗ ಸೋಲ್ ಪರ್ಪಸ್ ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಎಲ್ಲ ಸೋಲ್ಗೂ ಒಂದು ಪರ್ಪಸ್ ಅಂತ ಇರುತ್ತೆ. ಅಂದ್ರೆ ಇಟ್ಸ್ ಡಿಪೆಂಡಿಂಗ್ ಆನ್ ಹೋದ ಜನ್ಮದ ಕರ್ಮಗಳು. ಒಂದು ಸಂಚಿತ ಕರ್ಮ ಆಗಿರ್ಬೋದು, ನಮ್ಮ ಪ್ರಾರಬ್ಧ ಕರ್ಮಗಳಾಗಿರ್ಬೋದು, ನಾವು ಏನು ಕರ್ಮಗಳನ್ನ ಕಟ್ಕೊಂಡು ಬಂದಿರ್ತೀವಲ್ಲ ಅದನ್ನ ಈ ಜನ್ಮದಲ್ಲಿ ಎಲ್ಲ ರಿಸಾಲ್ವ್ ಮಾಡ್ಕೊಳ್ಳೋದು, ಹೀಲ್ ಮಾಡ್ಕೊಳ್ಳೋದು, ಮತ್ತು ಕ್ಲಾರಿಟಿ ತಗೊಳ್ಳೋದು, ನಾವು ಏನಕ್ಕೆ ಈ ಜನ್ಮವನ್ನು ತಾಳೆ ಬಂದಿದ್ದೀವಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಕರ್ಮನ ಸವಿಸೋದೇ ಆ್ಯಕ್ಚುಲಿ ಸೋಲ್ ಪರ್ಪಸ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಸೋಲ್ ಈ ಕರ್ಮ ಬೇಸಿಸ್ ಮೇಲೆ ಬಂದಿರುತ್ತೆ. ತಾನು ಏನಾಗಿ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಎಷ್ಟೊತ್ತಿಗೆ ಹುಟ್ಟಬೇಕು, ಯಾರ ಜೊತೆ ಇರಬೇಕು, ತಾನು ಯಾರನ್ನ ಮದುವೆ ಆಗಬೇಕು, ಯಾವ ಕೆಲಸ ಮಾಡಬೇಕು, ಯಾವ ವೃತ್ತಿನ ಆರಿಸ್ಕೋಬೇಕು, ಇದೆಲ್ಲವನ್ನು ಪೂರ್ವ ನಿಶ್ಚಿತವಾಗಿ ಬಂದಿರುತ್ತೆ. ಸೊ ಇದನ್ನೇನು ಮಾಡ್ತೀವಿ ನಾವು, ಈ ಸೋಲ್ ಪರ್ಪಸ್ ಅಂತ ಬಂದಾಗ ಪ್ರತಿಯೊಂದು ಈ ಜನ್ಮದಲ್ಲಿ ಅದನ್ನು ನಾವು ಮಾಡ್ತಾ ಹೋಗಬೇಕು. ಯಾವಾಗ ನಮ್ಮ ಏನು ಸೋಲ್ ಪರ್ಪಸ್ನ ನಾವು ಮರೆತು ನಾವು ಮುಂದೆ ಹೋಗ್ತಿರ್ತೀವಿ, ಆವಾಗ ನಮಗೆ ಎಲ್ಲೋ ಒಂದು ಕಾಷನ್ ಬರುತ್ತೆ, ಮತ್ತು ನಾವು ಲೈಫಲ್ಲಿ ಎಲ್ಲೋ ಸ್ಟ್ರಕ್ ಆಗ್ತೀವಿ, ಅಥವಾ ನಾವು ಏನೋ ಒಂದು ಕೆಲಸ ಮಾಡ್ತಿದ್ರು ನಮ್ಗೆ ಅದರಲ್ಲಿ ಒಂದು ತೃಪ್ತಿನೇ ಇರೋದಿಲ್ಲ, ತುಂಬ ಹಿಂಸೆ ಅನುಭವಿಸ್ತಾ ಇರ್ತೀವಿ. ನನಗೇನೋ ಈ ಕೆಲಸದಲ್ಲಿ ನಾನು ಫಿಟ್ ಇಲ್ಲ, ಅಥವಾ ನಾನು ಈ ಫ್ಯಾಮಿಲಿಲಿ ಫಿಟ್ ಆಗ್ತಾ ಇಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ತುಂಬ ಪದೇ ಪದೇ ಬರ್ತಾ ಹೋಗ್ತಾ, ಆವಾಗ ನಾವೇನು ಅಂದ್ಕೊಳ್ತೀವಿ, ಓಕೆ ಎಲ್ಲೋ ಏನೋ ಮಿಸ್ ಆಗ್ತಾ ಇದೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡಾಗ ನಮ್ಮ ಸೋಲ್ ಪರ್ಪಸ್ ಅಥವಾ ಈ ಒಂದು ಆಕಾಶಿಕ್ ರೀಡಿಂಗ್ ರೆಕಾರ್ಡ್ಸ್ನ ನಾವು ಓಪನ್ ಮಾಡಿ ನೋಡಿದಾಗ ನಮ್ಮ ನಿಜವಾದ ಸೋಲ್ ಪರ್ಪಸ್ ಅಥವಾ ಲೈಫ್ ಪರ್ಪಸ್ ಏನೋದಂತ ಅರ್ಥ ಆಗ್ತಾ ಹೋಗುತ್ತೆ. ಈಗ ಗಂಡ ಹೆಂಡ್ತಿರೋ ಒಂದು ಹುಡುಗಿ ಲವ್ ಮಾಡಿ ಮದುವೆ ಆದ್ರು, ಒಂದು 7 ವರ್ಷ 10 ವರ್ಷ ಮದುವೆ ಆಗಿ ಒಂದೇ ವರ್ಷ ಕಿತ್ತಾಡ್ಕೊಂಡು ಜಗಳಾಡ್ಕೊಂಡ್ರು. ಈಗ ಮುಂದೆ ಫ್ಯೂಚರ್ ಅಂತ ಕಟ್ಕೊಂಡಿರ್ತಕ್ಕಂಥ, ಅಂದ್ರೆ ಫ್ಯೂಚರ್ಗೆ ಇವ್ರು ಇದ್ದೇ ಇರ್ತಾರೆ ಅಂತ ನೀವು ನಂಬಿದ್ದಂಥ ವ್ಯಕ್ತಿಗಳು ಇವತ್ತು ನಿಮ್ಮ ಲೈಫಲ್ಲಿ ಇಲ್ಲ. ಕಾರ್ಮಿಕ್ ಕನೆಕ್ಷನ್ಸ್ ಅಂತ ನಾವು ಹೇಳ್ಬಿಡ್ತೀವಿ. ಆದ್ರೆ ಈ ಆಕಾಶಿಕ್ ರೆಕಾರ್ಡ್ಸ್ ಬಳಸ್ಕೊಂಡು ಈ ರಿಲೇಶನ್ಶಿಪ್ ಇಶ್ಯೂಸ್ನ ಫಿಕ್ಸ್ ಮಾಡ್ಕೊಬೋದಾ? ಅದ್ರ ಸಂಬಂಧಗಳು ಸರಿ ಇಲ್ಲ ಅಂದ್ರೆ ಅದನ್ನ ಫಿಕ್ಸ್ ಮಾಡ್ಬೋದಾ? ಓಕೆ, ಇವಾಗ ನಮ್ಮ ಹತ್ರ ಸುಮಾರು ಜನ ಬರ್ತಾರೆ, ಮ್ಯಾಮ್ ನಾನು ಇವ್ರನ್ನ ತುಂಬಾ ಇಷ್ಟಪಟ್ಟು ಮದುವೆ ಆದೆ, ಮತ್ತು ಪ್ರೀತಿ ಮಾಡುವಾಗ ಎಲ್ಲ ಚೆನ್ನಾಗಿತ್ತು, ಆದರೆ ಮದುವೆ ಆದಮೇಲೆ ನಮ್ಮಿಬ್ಬರ ಮಧ್ಯದಲ್ಲಿ ಬಾಂಧವ್ಯನೇ ಇಲ್ಲ, ಒಂದು ಹೊಂದಾಣಿಕೆನೇ ಇಲ್ಲ, ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಏನೋ ನಾನು ಏನೋ ಹೇಳಕ್ಕೆ ಹೋಗ್ತೀನಿ, ಎಲ್ಲೋ ಮಿಸ್ಕನ್ಸೆಪ್ಷನ್ ಆಗುತ್ತೆ, ಅಥವಾ ಅತ್ತೆ ಮಾವಿಂದ ತೊಂದರೆ ಆಗುತ್ತೆ, ಅಥವಾ ಇವರೇ ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಥವಾ ನನ್ನ ಬಿಟ್ಟು ಬೇರೆ ಎಕ್ಸ್ಟ್ರಾ ಮ್ಯಾರಿಟಲ್ ಲೈಫ್ನ ಇವ್ರು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ? ನಾನು ಪ್ರೀತಿ ಮಾಡ್ತಾ ಇರುವಾಗಿರುವ ಬಂಧನ ಒಂದು ಬಾಂಧವ್ಯ ಮದುವೆ ಆದಮೇಲೆ ಯಾಕಿಲ್ಲ ಅಂತ ತುಂಬ ಜನ ಕೇಳ್ತಾರೆ. ಇದಕ್ಕೆ ಆನ್ಸರ್ ಏನು ಅಂತಂದರೆ, ಇದು ಕೂಡ ಒಂದು ಸೋಲ್ ಅಥವಾ ಕಾರ್ಮಿಕ್ ಅಂತಾನೆ ಹೇಳ್ಬೋದು. ಕೆಲವೊಂದು ಪಾರ್ಟ್ನರ್ಶಿಪ್ಗಳೇನಾಗಿರುತ್ತೆ, ಕಾರ್ಮಿಕ್ ಆಗಿರುತ್ತೆ. ಅಂದರೆ ಹೋದ ಜನ್ಮದ ಪಾಪ ಕರ್ಮಗಳನ್ನ ತೀರಿಸ್ಕೊಳ್ಳೋದಕ್ಕೆ ಈ ಜನ್ಮದಲ್ಲಿ ಅವರು ಗಂಡ ಹೆಂಡತಿಯಾಗಿ ಹುಟ್ಟಿರ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರೀತಿ ಮಾಡುವಾಗಿರೋ ಸಂಬಂಧ ಬೇರೆ, ಮದುವೆ ಆದಮೇಲೆ ಅದು ಬೇರೆ ಸಂಬಂಧಕ್ಕೆ ತಿರುಗ್ಕೊಳ್ಳುತ್ತೆ. ಹೇಗೆ ಅಂತಂದರೆ, ಅದಕ್ಕೆ ನಮ್ಮ ಒಂದು ಕಲ್ಚರಲ್ಲಿ ಮದುವೆ ಅಂತ ಅಂದರೆ ಅದಕ್ಕೆ ಆದ ಒಂದು ಪಾವಿತ್ರ್ಯತೆ ಇದೆ. ಮದುವೆ ಆದಮೇಲೆ ಪ್ರತಿಯೊಂದು ಬದಲಾಗತ್ತೆ. ಅಂದರೆ ಧರ್ಮ ಪತ್ನಿ ಅಥವಾ ನನ್ನ ಪತಿ ಅಂತ ಯಾರು ಕರೀತಾರಲ್ಲ, ಅಂದರೆ ಮುಂಚೆ ಮದುವೆ ಆಗುವಾಗ ಮದುವೆಗೆ ಮುಂಚೆ ಯಾವುದೇ ಒಂದು ಕಮಿಟ್ಮೆಂಟ್ ಇರಲ್ಲ. ಮದುವೆ ಆದಮೇಲೆ ಮದುವೆ ಅನ್ನೋದು ಒಂದು ಕಮಿಟ್ಮೆಂಟ್ ಬರುತ್ತೆ. ಕಮಿಟ್ಮೆಂಟ್ ಬಂದಾಗ ಅಂದರೆ ಇವರು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಇವರು ಮದುವೆ ಆಗಿ ಮತ್ತು ತುಂಬ ಆಣೆಗಳು ಮಾಡಿ ಬಂದಿರ್ತಾರೆ.
ಇನ್ನೊಂದು ಏನು ಅಂತಂದರೆ, ನಮ್ಮ ಹೋದ ಜನ್ಮದಲ್ಲಿ ಕೆಲವೊಂದು ನಾವು ಪ್ರಾಮಿಸ್ ಮಾಡಿ ಬಂದಿರ್ತೀವಿ. ಆ ಜನ್ಮದಲ್ಲಿ ಆ ಪ್ರಾಮಿಸ್ನ ನಾವು ತೀರ್ಸೋಕ್ಕಾಗಿರೋದಿಲ್ಲ. ಅಥವಾ ಏನೋ ಓದಿ ತೊಗೊಂಡಿರ್ತೀವಿ, ಜನ್ಮ ಜನ್ಮಕ್ಕೂ ನಾನೇ ನಿನ್ನ ಗಂಡ ಆಗಿರ್ತೀನಿ, ನಾನೇ ನಿನ್ನ ಹೆಂಡತಿ ಆಗಿರ್ತೀನಿ, ಅಥವಾ ನಾನೇ ನಿನ್ನ ಮಗು ಆಗಿರ್ತೀನಿ. ಈ ಥರ ಎಲ್ಲ ನಾವು ಗೊತ್ತೋ ಗೊತ್ತಿಲ್ಲದೇನೋ ನಾವು ನುಡಿತಾ ಇರ್ತೀವಿ. ನಾವು ಎಷ್ಟೋ ಸಲ ಕೇಳಿದ್ದೀವಿ, ದೊಡ್ಡವ್ರು ಹೇಳ್ತಾ ಇರ್ತಾರೆ, ನೀನು ಮಾತಾಡೋಕೆ ಮುಂಚೆ ಯೋಚನೆ ಮಾಡಿ ಮಾತಾಡು, ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ. ನಾವೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬಾರ್ದು ಅಂತ. ಹಾಗೆ ನಾವೇನಾದರೂ ಪ್ರತಿಜ್ಞೆ ಮಾಡೋಕೆ ಮುಂಚೆ, ಪ್ರಾಮಿಸ್ ಮಾಡೋಕೆ ಮುಂಚೆನೂ ನಾವು ಯೋಚನೆ ಮಾಡಬೇಕಾಗತ್ತೆ. ಅದೇ ರೀತಿ ಈ ಗಂಡ ಹೆಂಡತಿಲೂ ಹೋದ ಜನ್ಮದಲ್ಲಿ ಏನೋ ಒಂದು ಕಾರ್ಮಿಕ್ ಕಾಂಟ್ರಾಕ್ಟ್ನ ತೊಗೊಂಡು ಬಂದಿರ್ತಾರೆ. ಅಂದರೆ ನಾನು ನಿನ್ನ ಜನ್ಮದಲ್ಲಿ ಗಂಡನಾಗೋ ಹೆಂಡತಿ ಆಗೋ ಬಂದು ನಾನು ಈ ಒಂದು ಕಾರ್ಮಿಕ್ ನನ್ನ ಏನು ಪ್ಯಾಟರ್ನ್ ಇದೆ ಅದನ್ನು ನಾನು ನಿನ್ನ ಜಾಗೃತಗೊಳಿಸ್ತೀನಿ ಬಂದು. ಸೊ ಈ ಕಾರ್ಮಿಕ್ ಮುಖಾಂತರ ನಾನು ಬಂದು ನಿನಗೆ ಪಾಠ ಕಲಿಸ್ತೀನಿ. ಸೊ ನಿನಗೋಸ್ಕರ ನೀನು ಸ್ಟ್ಯಾಂಡ್ ಆಗಬೇಕು, ಅಥವಾ ನಿನ್ನಲ್ಲಿರುವ ಬದಲಾವಣೆಗಳನ್ನ ಕಲ್ತ್ಕೋಬೇಕು. ಅಥವಾ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಪದೇ ಪದೇ ಒಂದಾಗ್ತಾ ಇರ್ತಾರೆ, ಬೇರೆ ಆಗ್ತಾ ಇರ್ತಾರೆ. ಈ ಥರ ಎಲ್ಲ ಸಮಸ್ಯೆಗಳು ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ನಾವು ನೋಡ್ಬೋದು. ಇದನ್ನು ನಾವು ಹೇಗೆ ಹೀಲ್ ಮಾಡ್ಬೋದು ಅಂತಂದರೆ, ಅವರ ಪ್ಯಾಟರ್ನ್ಸ್ನ ಅರ್ಥ ಮಾಡಿಕೊಂಡು ಲೆಸನ್ಗಳನ್ನ ಕಲಿಬೇಕಾಗತ್ತೆ. ನಾನು ಇವಾಗ ಏನು ಪಾಠ ಕಲಿಬೇಕಾಗಿದೆ, ಈ ಒಂದು ಸಮಸ್ಯೆ ನನಗೆ ಆಗ್ತಾ ಇದೆ, ಸೊ ನಾನು ಎಲ್ಲೋ ಒಂದು ಎಡುತ್ತಾ ಇದ್ದೀನಿ, ನಾನು ಈ ಜೀವನದಲ್ಲಿ ನಾನು ಏನೋ ಕಲಿಬೇಕಾಗಿದೆ, ನಾನು ಎಮೋಷನಲ್ ಡಿಪೆಂಡೆನ್ಸಿ ಕಲಿಬೇಕು, ಮತ್ತು ಏನು ಫೈನಾನ್ಷಿಯಲಿ ಡಿಪೆಂಡೆನ್ಸಿ ಆಗಬಾರ್ದು. ಸೊ ಈ ಥರ ಹಲವಾರು ಮತ್ತು ಕೆಲವು ಟೈಮ್ ನಾವು ನಮ್ಮ ಫ್ರೀಡಮ್ನ ನಾವು ತೊಗೊಳ್ಬೇಕಾಗತ್ತೆ. ಅಥವಾ ನಮ್ಮ ಸೋಲ್ ಪರ್ಪಸ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ, ಅದ್ರ ಜರ್ನಿ ಪ್ರಕಾರ ನಾವು ಕಂಪ್ಲೀಟ್ ಮಾಡಿದ್ರೆ, ಈವನ್ ಕಾರ್ಮಿಕ್ ಪಾರ್ಟ್ನರ್ ಕೂಡ ಅವರ ಒಂದು ರಿಲೇಷನ್ಶಿಪ್ನ ಹೀಲ್ ಮಾಡಿಕೊಂಡು ಅವರು ಚೆನ್ನಾಗಿ ಬದುಕ್ಬೋದು. ಈಗ ಅಪ್ಪ ಅಮ್ಮ ಅವ್ರು ನಮ್ಮನ್ನು ಚೂಸ್ ಮಾಡಲ್ಲ ಅಂತ ಅಲ್ವಾ, ನಾವು ತಂದೆ ತಾಯಿನ ಚೂಸ್ ಮಾಡೋದು. ಅಂದರೆ ಈಗ ನಾನು ಉದಾಹರಣೆಗೆ ಬೆಂಗಳೂರಲ್ಲೇ ಹುಟ್ಟಬೇಕು, ಇಲ್ಲೇ ಬೆಳಿಬೇಕು, ಅಮೆರಿಕಾಗೆ ಓದಕ್ಕೆ ಹೋಗಬೇಕು, ಇವರೇ ಯಾರೋ ಹೆಂಡತಿಯಾಗಿ ಸಿಗಬೇಕು, ಇವರೇ ಯಾರೋ ಮಕ್ಕಳಾಗಬೇಕು, ಇವರೇ ಯಾರೋ ಮೊಮ್ಮಕ್ಕಳಾಗಬೇಕು, ಇದೆಲ್ಲನೂ ನಮ್ಮ ಸೋಲ್ ಬರ್ಕೊಂಬರುತ್ತಂತೆ. ಈ ಸೋಲ್ ಬರ್ಕೊಂಬರೋದು ಅಂದರೆ, ಈ ಸೋಲ್ ಕಾಂಟ್ರಾಕ್ಟ್ ಅಂದರೆ ಏನು? ಈಗ ಸೋಲ್ ಕಾಂಟ್ರಾಕ್ಟ್ ಅಂದರೆ ಪ್ರತಿಯೊಂದು ಒಂದು ಸೋಲ್ ಅಂತ ಇರುತ್ತಲ್ವ, ಅಂದರೆ ಆತ್ಮ ಪೂರ್ವ ನಿಶ್ಚಿತವಾಗಿ ನಾನು ಇಂಥವ್ರ ಹೊಟ್ಟೆಲೇ ಹುಟ್ಟಬೇಕು, ಇಂಥ ಒಂದು ಕಂಟ್ರಿಲೇ ಹುಟ್ಟಬೇಕು, ಇಂಥ ಒಂದು ನಕ್ಷತ್ರ ರಾಶಿ, ಈಗ ನಾನು ಹೇಳ್ದಂಗೆ ಎಲ್ಲ ಪೂರ್ವ ನಿಶ್ಚಿತವಾಗಿ ಮಾಡ್ಕೊಂಡು ಬಂದಿರುತ್ತೆ. ಸೊ ಈ ಜನ್ಮದಲ್ಲಿ ನಾನು ಇಂಥ ಒಂದು ಕೆಲಸಗಳನ್ನ ಮಾಡಬೇಕು, ಹಾಗೆ ನಾನು ಇದೇ ಪ್ಯಾಟರ್ನಲ್ಲಿ ಹೋಗಬೇಕು. ಮತ್ತು ಹೋದ ಜನ್ಮದಲ್ಲಿ ಮಾಡಿರುವಂತಹ ಯಾವುದೇ ಒಂದು ಕರ್ಮಗಳು ಈ ಜನ್ಮದಲ್ಲಿ ರಿಪೀಟ್ ಆಗದೆ ಇರೋಂಗೆ, ಅಂದರೆ ಪ್ರಾರಬ್ಧ ಕರ್ಮಗಳು ಆಗಾಮಿ ಕರ್ಮದಲ್ಲಿ ಆಗದೆ ಇರೋ ಥರ ಇವರು ನೋಡ್ಕೋಬೇಕಾಗತ್ತೆ. ಮತ್ತು ಏನು ಕಾಂಟ್ರಾಕ್ಟ್ ಅಂತಂದರೆ, ಪ್ರತಿಯೊಬ್ಬರ ಜೊತೆನೂ ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ. ಅಂದರೆ ನಾವು ಈಗ ಹೋದ ಜನ್ಮದಲ್ಲಿ ಏನೋ ತುಂಬ ಮನಿ ತೊಗೊಂಡ್ಬಿಟ್ಟಿರ್ತೀವಿ, ಯಾರೋ ಹಣ ತೊಗೊಳೋದು ವಾಪಸ್ ಕೊಡದೇ ಇರ್ಬೋದು, ತುಂಬ ಜನಕ್ಕೆ ಮೋಸ ಕೂಡ ಮಾಡಿರ್ತೀವಿ, ಅಥವಾ ಪ್ರೀತಿಲಿ ಮೋಸ ಮಾಡಿರ್ಬೋದು. ಅದೆಲ್ಲ ಈ ಜನ್ಮದಲ್ಲಿ ತಿದ್ಕೊಳ್ಳೋ ಒಂದು ಅವಕಾಶಗಳು ಸಿಕ್ಕಿರತ್ತೆ. ಹಾಗಂತ ನಾನು ಹೋದ ಜನ್ಮದಲ್ಲಿ ಪಾಪಗಳು ಮಾಡಿಬಿಟ್ಟಿದ್ದೀನಿ, ಈ ಜನ್ಮದಲ್ಲಿ ತುಂಬ ದಾನ ಧರ್ಮ ಮಾಡಿಬಿಟ್ರೆ ಅದೆಲ್ಲ ಕ್ಲಿಯರ್ ಆಗಿಬಿಡತ್ತೆ ಅಂದರೆ ಖಂಡಿತ ಇಲ್ಲ. ಇದನ್ನು ನಾವು ಕಾರ್ಮಿಕ್ ಡೆಪ್ಸ್ ಅಂತ ಹೇಳ್ತೀವಿ. ಅಂದರೆ ಹೋದ ಜನ್ಮದ ಸಾಲಗಳನ್ನ ಈ ಜನ್ಮದಲ್ಲಿ ನಾವು ಅದನ್ನು ತೀರಿಸ್ತಾ ಬರಬೇಕು. ಅಂತಂದರೆ ನೋಡಿ, ನಾವು ಬರೀ ಮನುಷ್ಯರಲ್ಲ, ಪ್ರಾಣಿಗಳಲ್ಲೂ ನೋಡ್ತೀವಿ. ಎಷ್ಟೋ ಸಲ ಈ ಒಂದು ಕಾರ್ಮಿಕ್ ಸೋಲ್ ಕಾಂಟ್ರಾಕ್ಟ್ ಅನ್ನೋದು ಪ್ರಾಣಿಗಳ ಜೊತೆ ಇರುತ್ತೆ, ಪಕ್ಷಿಗಳ ಜೊತೆ ಇರುತ್ತೆ, ಅಥವಾ ಗಂಡ ಹೆಂಡತಿ ಮಧ್ಯೆ ಇರುತ್ತೆ, ಅಥವಾ ತಾಯಿ ತಂದೆ ಮಧ್ಯದಲ್ಲಿರುತ್ತೆ. ಏನಾಗುತ್ತೆ, ಕೆಲವು ಟೈಮ್ ನಮ್ಮ ಜೀವನಕ್ಕೆ ಕೆಲವು ಪ್ರಾಣಿಗಳು ಬರುತ್ತವೆ, ನಾವು ಅದನ್ನು ಸಾಕ್ಬೇಕಂತ ಅಂದ್ಕೊಂಡಿರಲ್ಲ, ಇದ್ದಕ್ಕಿದ್ದಂಗೆ ನಮ್ಮ ಜೀವನದಲ್ಲಿ ಬರುತ್ತೆ, ಸ್ವಲ್ಪ ದಿನ ಇರುತ್ತೆ. ಅದ್ರ ಕಾಂಟ್ರಾಕ್ಟ್ ಮುಗಿದ ತಕ್ಷಣ ನಾವು ಅದು ಎಷ್ಟು ಹುಡುಕಿದ್ರೂ ನಮ್ಗೆ ಸಿಗೋದೇ ಇಲ್ಲ, ಮಿಸ್ ಆಗಿಬಿಡತ್ತೆ. ಅಂತಂದರೆ ಯಾವುದೇ ಆಗಲಿ ಒಂದು ಕಾಂಟ್ರಾಕ್ಟ್, ಅಂದರೆ ಇವಾಗ ನಾವು ಕೆಲಸಗಳಲ್ಲಿ ಹೇಗೆ ಕಾಂಟ್ರಾಕ್ಟ್ ಇಟ್ಕೊಂಡಿರ್ತೀವಲ್ಲ, ಕಾಂಟ್ರಾಕ್ಟ್ ಅಂದರೆ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್. ಇದು ಅಷ್ಟೇ, ಸೋಲ್ ಅನ್ನೋದು ನಾವು ಇಂತಿಂಥವ್ರನ್ನ ನಾವು ಆರಿಸಿ ಕಳಿಸಿರ್ತೀವಿ, ಮತ್ತು ನಾವೇ ಆರಿಸ್ಕೊಂಡು ಕೂಡ ಇರ್ತೀವಿ. ಹಾಗೆ ಅವ್ರನ್ನ ನಾವು ಕಾಂಟ್ರಾಕ್ಟ್ ಕೂಡ ಮಾಡ್ಕೊಂಡಿರ್ತೀವಿ ಸೋಲ್ ಜೊತೆ, ನೀನು ನನ್ನ ಜೀವನದಲ್ಲಿ ಇಂಥ ಟೈಮಿಗೆ ಬಾ. ಇವಾಗ ನಾವೇನೋ ತುಂಬ ಕಷ್ಟದಲ್ಲಿ ಕೂಡ ಇರ್ತೀವಿ, ಮುಂದೆ ಜೀವನದಲ್ಲಿ ದಾರಿನೇ ತೋರಿಸ್ತಾ ಇರಲ್ಲ, ಏನು ಮಾಡಬೇಕು, ಯಾವ ಥರ ಇದನ್ನು ನಾನು ಆಚೆ ಬರಬೇಕು ಅಂತ. ಯಾವುದೋ ಒಂದು ವ್ಯಕ್ತಿ ಬಂದು ಸುಲಭವಾಗಿ ನಮ್ಮನ್ನ ಈ ಕಷ್ಟದಿಂದ ಆಚೆ ಬರೋದಕ್ಕೆ ಸಹಾಯ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರ ಜೊತೆನೂ ನಮಗೆ ಸೋಲ್ ಕಾಂಟ್ರಾಕ್ಟ್ ಇರುತ್ತೆ. ಆಮೇಲೆ ಆ ಒಂದು ಕಷ್ಟಗಳಿಂದ ನಾವು ಆಚೆ ಬಂದಮೇಲೆ ನಾವು ಆ ವ್ಯಕ್ತಿ ಎಲ್ಲಿ ಅಂತ ನೋಡಿದ್ರೆ, ವ್ಯಕ್ತಿ ಇರೋದೇ ಇಲ್ಲ ನಮ್ಮ ಜೀವನದಲ್ಲಿ. ಯಾಕೆ ಅಂತಂದರೆ, ಅವರು ನಮ್ಮ ಜೀವನಕ್ಕೆ ಬಂದಿರುವಂತಹ ಪರ್ಪಸ್ ಮುಗಿದ ಮೇಲೆ ಯಾವ ಒಬ್ಬ ಮನುಷ್ಯ ಕೂಡ ಇರೋದಿಲ್ಲ. ಹಾಗೆ ದೇವಗುಣ, ಋಷಿಗುಣ, ಮತ್ತು ಜಲಗುಣ, ಮತ್ತು ಭೂಮಿಗುಣ ಅಂತ ನಾವು ಹೇಳ್ತೀವಿ. ಯಾವುದೇ ಒಂದು ಋಣಗಳು ಮುಗಿದ ಮೇಲೆ ಒಂದು ನಿಮಿಷನೂ ನಾವಲ್ಲಿ ಇರೋದಕ್ಕಾಗೋದಿಲ್ಲ. ಹಾಗೆ ನಾವು ಎಲ್ಲ ವಸ್ತುಗಳ ಜೊತೆ ಮತ್ತು ವ್ಯಕ್ತಿಗಳ ಜೊತೆ, ಪ್ರಾಣಿಗಳ ಜೊತೆ ಇಂತಿಂಥ ಕಾಂಟ್ರಾಕ್ಟ್ ಅಂತ ಮಾಡ್ಕೊಂಡು ಬಂದಿರ್ತೀವಿ. ಆ ಕಾಂಟ್ರಾಕ್ಟ್ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ಈ ಕಾಂಟ್ರಾಕ್ಟ್ ಮುಗಿಸಿ ಮತ್ತೆ ನಾವು ಮುಂದಿನ ಒಂದು ಜನ್ಮಕ್ಕೆ ನಾವು ಹೋಗ್ತೀವಿ.
ಈಗ ಯಾರೋ ಒಬ್ರು ಬಂದು ಹೇಳ್ತಾರೆ ಒಂದು ಹುಡುಗಿ ನೋಡಮ್ಮ ನೀನು ನೋಡಕ್ ತುಂಬಾ ಚೆನ್ನಾಗಿದೆ, ಫಿಲ್ಮ್ ಹೀರೋಯಿನ್ ಆಗ್ಬಿಡು ಅಂತ. ಇನ್ಯಾರೋ ಒಂದು ಹುಡುಗಂಗೆ ಹೇಳ್ತಾರೆ ಒಳ್ಳೆ ಕ್ರಿಕೆಟರ್ ಆಗ್ತೀಯಾ, ಓದೋದೆಲ್ಲ ಬಿಟ್ಬಿಡು ಸೀದಾ ಕ್ರಿಕೆಟರ್ ಹಾಕು ಅಂತ. ಇನ್ ಕೆಲವ್ರು ಯಾರೋ ಎಲೆಕ್ಷನ್ ನಿಂತ್ಕೊಬೇಕು, ಗೆಲ್ತೀನೋ ಗೆಲ್ಲಲ್ವೋ ಅನ್ನೋ ಒಂದು ಭಯ ಇರುತ್ತೆ. ಆದ್ರೆ ಒಂದು ಲೈಫ್ ಡಿಸಿಷನ್ಸ್ ತಗೊಬೇಕು ಅಂದ್ರೆ ಆಕಾಶಿಕ್ ರೆಕಾರ್ಡ್ ಸಹಾಯ ಮಾಡತ್ತಾ? ಹೌದು, ಖಂಡಿತ. ಯಾಕಂತಂದರೆ ನಮ್ಮ ಡೆಸ್ಟಿನಿಲಿ ಏನಿದೆ ಅನ್ನೋದು ನಾವು ಆಕಾಶಿಕ್ ರೀಡಿಂಗಲ್ಲಿ ತಿಳ್ಕೊಬೋದು. ಯಾಕಂದರೆ ನಾವು ಹೋದ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳು ಅಥವಾ ಒಳ್ಳೆಯ ಕರ್ಮ, ಗುಡ್ ಕರ್ಮ, ಬ್ಯಾಡ್ ಕರ್ಮ, ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿಕೊಂಡು ಈ ಜನ್ಮದಲ್ಲಿ ನಾವು ಏನಾಗ್ಬೋದು, ಅಥವಾ ಇಂಥ ವ್ಯಕ್ತಿನ ನಾನು ಮದುವೆ ಆಗ್ಬೋದಾ, ನಾನು ಮದುವೆ ಆದರೆ ಚೆನ್ನಾಗಿರ್ತೀನ, ಅಥವಾ ಇಂಥ ವೃತ್ತಿನ ನಾನು ಆರಿಸ್ಕೋಬೋದಾ, ರಾಜಕೀಯಕ್ಕೆ ಹೋಗ್ಬೋದಾ, ಅಥವಾ ಹಲವಾರು ನಾವು ಒಂದು ಮೇಜರ್ ಡಿಸಿಷನ್ಸ್ನ ಈ ಆಕಾಶಿಕ್ ರೆಕಾರ್ಡ್ಸ್ ಮುಖಾಂತರ ತಗೋಬೋದು. ಹಣದ ವಿಚಾರದಲ್ಲಿ ಎಷ್ಟೋ ಜನ ತುಂಬಾ ಕಷ್ಟ ಪಡ್ತಾನೆ ಇರ್ತಾರೆ. ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಅವ್ರ ಪಾಪ ಅವ್ರ ಕಷ್ಟ ಪ್ರತಿಫಲನೆ ಸಿಗ್ತಿರಲ್ಲ. ಈಗ ಕೆಲವರಿಗೆ ತುಂಬಾ ಹಣಕಾಸಿನ ಸಮಸ್ಯೆಗಳಿರುತ್ತೆ. ಈ ಹಣಕಾಸು ಸಮಸ್ಯೆಗಳೇನಾದ್ರೂ ಇದ್ದಾಗ ಅವ್ರು ಏನ್ ಮುಟ್ಟಿದ್ರು ಕೆಲವು ಬಿಸ್ನೆಸ್ ಫೇಲ್ಯೂರ್ ಆಗ್ತಿದ್ದಂಥ ಟೈಮಲ್ಲಿ ಈಗ ಈ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಥವಾ ಅಬಾಂಡೆನ್ಸ್ ಅಂತ ಏನ್ ಕರಿತೀವಲ್ಲ, ಇದನ್ನೆಲ್ಲಾನು ಆರ್ಥಿಕ ಸಮಸ್ಯೆಗಳನ್ನ ಈ ಆಕಾಶಿಕ್ ರೆಕಾರ್ಡಿಂಗ್ ಬಳಸಿ ದೂರ ಮಾಡ್ಕೊಬೋದಾ? ಈ ಜನ್ಮದಲ್ಲಿ ಕೂಡ ನಾವು ಇವಾಗ ಯಾವುದೋ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರೋದಿಲ್ಲ. ಯಾಕೆ ಅಂತ ನೋಡಕ್ಕೆ ಹೋದರೆ ನಮ್ಮ ಪಾಸ್ಟ್ ಲೈಫಿಂದ ನಾವು ನೋಡಕ್ಕೆ ಹೋಗ್ತೀವಿ. ಪಾಸ್ಟ್ ಲೈಫ್ ನಮ್ಮ ರೆಕಾರ್ಡ್ಸನ್ನು ಓಪನ್ ಮಾಡಿ ನೋಡಿದಾಗ ಹೋದ ಜನ್ಮದಲ್ಲಿ ನಾವು ಕೆಲವು ಓತ್ಸ್ನ ತೊಗೊಂಡಿರ್ತೀವಿ, ಪ್ರಾಮಿಸ್ನ ತೊಗೊಂಡಿರ್ತೀವಿ. ಮತ್ತು ಕೆಲವು ಟೈಮ್ ನಮಗೆ ನಮ್ಮದೇ ಆದ ಲಿಮಿಟೆಡ್ ಬಿಲೀವ್ಸ್ ಇರುತ್ತೆ ದುಡ್ಡಿನ ಬಗ್ಗೆ. ಅಂದರೆ ಅಯ್ಯೋ ದುಡ್ಡು ಬಂದುಬಿಟ್ರೆ ತುಂಬ ಕಷ್ಟ ಅಪ್ಪ, ಅದನ್ನು ನಿಭಾಯಿಸೋದು ಕಷ್ಟ, ಅದನ್ನು ಸಂಭಾಳಿಸೋದು ಕಷ್ಟ, ನಾನು IT ಪ್ರಾಬ್ಲಮ್ಸ್ ಆಗುತ್ತೆ, ಅಥವಾ ದುಡ್ಡನ್ನ ನಾನು ಎಲ್ಲಿಡಲಿ, ಎಲ್ಲಿಟ್ಕೊಳ್ಳಿ, ನಾಳೆ ಅಕ್ಕಪಕ್ಕದವರು ಅಥವಾ ನೆಂಟರೆಲ್ಲ ಬಂದು ನನಗೆ ದುಡ್ಡು ಕೇಳಿಬಿಟ್ರೆ ಏನು ಮಾಡಲಿ, ನನ್ನ ಹತ್ರ ಇಷ್ಟು ದುಡ್ಡು ಬಂದರೆ ಅದನ್ನು ನಾನು ನಿಭಾಯಿಸೋ ಶಕ್ತಿ ಇದೆಯಾ, ನನಗೆ ಈ ದುಡ್ಡೆಲ್ಲ ಬೇಡಪ್ಪ, ನನಗೆ ಎಷ್ಟಿದೆಯೋ ಅಷ್ಟರಲ್ಲಿ ನಾನು ಜೀವನ ಮಾಡ್ಕೊಂಡು ಹೋಗ್ತೀನಿ. ಈ ಥರ ಎಲ್ಲ ನಾವು ತುಂಬ ಸಲ ಅಂದ್ಕೊಂಬಿಟ್ಟಿರ್ತೀವಿ. ಅದೇನಾಗುತ್ತೆ ಅಂದರೆ ಆ ಇಂಪ್ರಿಂಟ್ಸ್ ನಮ್ಮ ಸೋಲಲ್ಲಿ ಹಾಗೇ ಇರುತ್ತೆ. ಅಂದರೆ ನಮ್ಮ ಸೋಲ್ ಕೂಡ ಓಕೆ, ಇವನ ಹತ್ರ ದುಡ್ಡು ಬಂದರೆ ಇವನಿಗೆ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗೋದಿಲ್ಲ, ಇವನಿಗೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು, ಲಿಮಿಟೆಡ್ ಬಿಲೀವ್ಸ್ನ ಇದು ಇಂಪ್ರಿಂಟ್ ಮಾಡಿಬಿಟ್ಟಿರುತ್ತೆ. ಮತ್ತು ಹೋದ ಜನ್ಮದಲ್ಲಿ ನಾವು ಏನು ತೊಗೊಂಬಿಟ್ಟಿರ್ತೀವಲ್ಲ, ಅಯ್ಯೋ ನನಗಿದು ದುಡ್ಡು ಬೇಡಪ್ಪ ಇಷ್ಟೊಂದು, ನನಗೆ ಕೆಲವು ಟೈಮ್ ಹೇಳ್ತಾರೆ ನಂಗೆ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ನೆಮ್ಮದಿ ಬೇಕು ಅಥವಾ ಖುಷಿ ಬೇಕು ಅಥವಾ ಬೇರೆ ಏನೋ ಬೇಕು ಅಂತ ಕೇಳ್ತಾ ಇರ್ತಾರೆ. ಇದೆಲ್ಲ ಏನಾಗುತ್ತೆ, ಸೋಲ್ ಇಂಪ್ರಿಂಟ್ ಆಗಿ ಈ ಜನ್ಮದಲ್ಲಿ ಅವ್ರಿಗೆ ದುಡ್ಡು ಬಂದರೂ ಅವ್ರ ದುಡ್ಡು ಹತ್ರ ಕೈಯಲ್ಲಿ ನಿಲ್ತಾ ಇರಲ್ಲ. ಮತ್ತು ಏನೋ ಒಂದು ಮಾಡೋಕ್ಕೆ ಹೋಗ್ತಾರೆ, ಯಾವುದೋ ಒಂದು ಕೈಗೆ ಹತ್ತುತ್ತಾ ಇರಲ್ಲ, ಗ್ರೋತ್ ಇರಲ್ಲ, ಮತ್ತು ಮನಿ ತುಂಬ ಇನ್ಸ್ಟೆಬಿಲಿಟಿ ಇರುತ್ತೆ, ಫೈನಾನ್ಷಿಯಲ್ ಫ್ರೀಡಮ್ ಇರೋದಿಲ್ಲ, ದುಡ್ಡಿಗಾಗಿ ಕಷ್ಟ ಪಡ್ತಾನೇ ಇರ್ತಾರೆ ಲೈಫ್ ಫುಲ್ಲು. ಬಟ್ ಪಟ್ಟಿದ ಕಷ್ಟ ಅಲ್ಲ, ಒಂದು ಸ್ವಲ್ಪ ದುಡ್ಡು ಬರುತ್ತೆ, ಹಾಗೆ ಹೇಗೋ ಹೊಟ್ಟೋಗ್ತಾ ಇರುತ್ತೆ, ಅವ್ರ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಇದಕ್ಕೆ ನಾವು ಇನ್ನೊಂದು ಹೇಳಬೇಕಂದ್ರೆ ಹೀಲಿಂಗ್ ಮುಖಾಂತರನೂ ನಾವು ಇದನ್ನು ಕ್ಯೂರ್ ಮಾಡ್ಬೋದು. ಬಟ್ ಏನು ಅಂತಂದರೆ ಅಗೈನ್ ಇದರಲ್ಲಿ ಕೂಡ ನಮ್ಮ ಒಂದು 7 ಚಕ್ರಾಸ್ ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಆಕಾಶಿಕ್ ನಾವು ರೆಕಾರ್ಡ್ಸಲ್ಲಿ ಏನು ಮಾಡ್ತೀವಿ, ಯಾರಲ್ಲಿ ಈ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇರುತ್ತೆ ಅಥವಾ ಪಾಸ್ಟ್ ಲೈಫಲ್ಲಿ ಏನು ತೊಗೊಂಡಿರ್ತಾರೆ, ವೋವ್ಸ್ ತೊಗೊಂಡಿರ್ತಾರೆ, ಪ್ರಾಮಿಸ್ ತೊಗೊಂಡಿರ್ತಾರೆ, ಇದನ್ನೆಲ್ಲ ಬ್ರೇಕ್ ಮಾಡಿ ಮತ್ತೆ ಇದನ್ನು ಇಂಪ್ರಿಂಟ್ ಮಾಡೋ ಒಂದೇ ಒಂದು ಅವಕಾಶ ನಮಗಿರುತ್ತೆ. ಅದನ್ನು ನಾವು ನಮ್ಮ ಕ್ಲೈಂಟ್ಸ್ಗಳಿಗೆ ನಾವು ಹೇಳ್ತೀವಿ, ನೋಡಿ ನೀವು ಹೋದ ಜನ್ಮದಲ್ಲಿ ಈ ಥರ ತೊಗೊಂಡಿದ್ರಿ, ಅಥವಾ ನಿಮಗೆ ತುಂಬ ದುಡ್ಡಿನ ಬಗ್ಗೆ ಲಿಮಿಟೆಡ್ ಬಿಲೀವ್ಸ್ ಇದೆ, ಭಯ ಇದೆ, ಆ ಭಯನ ಬಿಡಿ. ಫಸ್ಟ್ ನಾವು ಅವ್ರಿಗೇನು ಮಾಡ್ತೀವಿ ಅಂತಂದರೆ ಈ ಒಂದು 7 ಚಕ್ರಸ್ನ ಹೀಲ್ ಮಾಡ್ತೀವಿ. ಇದು ಕೂಡ ನಾವು ಆಕಾಶಿಕ್ ಲೆವೆಲಲ್ಲೇ ಇದನ್ನು ಹೀಲಿಂಗ್ ಮಾಡ್ತೀವಿ. ನಾವು ಹೋದ ಸಲ ಹೇಳ್ದಂಗೆ ಆಕಾಶಿಕ್ ಅಂತಂದರೆ ಬರೀ ಒಂದೇ ಒಂದಲ್ಲ, ಅಲ್ಲಿ ಲೈಬ್ರರಿ ಜೊತೆಗೆ ಸುಮಾರು ರೂಮ್ಗಳಿರುತ್ತೆ. ಆಸ್ಟ್ರಾಲಜರ್ಸ್ ರೂಮು, ಹೀಲಿಂಗ್ ರೂಮು, ಮತ್ತು ಗೈಡೆನ್ಸ್ ರೂಮ್, ಈ ಥರ ಎಲ್ಲ ಹಲವಾರು ರೂಮ್ಗಳಿರುತ್ತೆ. ಅದರಲ್ಲಿ ಇವ್ರನ್ನ ಹೀಲಿಂಗ್ ರೂಮ್ ಕರ್ಕೊಂಡೋಗಿ ಇವ್ರನ್ನ ಸೆಲೆನೈಟ್ ಅನ್ನೋ ಒಂದು ಕ್ರಿಸ್ಟಲ್ ಮುಖಾಂತರ ಇವರ ಪೂರ್ತಿ ಚಕ್ರವನ್ನು ರಿಲೀಸ್ ಮಾಡ್ತೀವಿ. ಇದು ಚಕ್ರ ಹೇಗೆ ರಿಲೀಸ್ ಆಗುತ್ತೆ ಅಂದರೆ ಫ್ರಮ್ ಪಾಸ್ಟ್ ಲೈಫ್ ಏನಾದರೂ ಬ್ಲಾಕೇಜಸ್ ಇದ್ದರೆ, ಮನಿ ಬ್ಲಾಕೇಜಸ್, ಇನ್ಸ್ಟೆಬಿಲಿಟಿ ಅಥವಾ ಲಿಮಿಟಿಂಗ್ ಬಿಲೀವ್ಸ್, ಅಥವಾ ದುಡ್ಡು ಬಗ್ಗೆ ತುಂಬ ಕೀಳಾದ ಒಂದು ಮನಸ್ಥಿತಿ ಇಟ್ಕೊಂಡಿರೋರು, ಅಥವಾ ನನಗೆ ದುಡ್ಡೇ ಬೇಡಪ್ಪ ಸಾಕು ಅಂತ ಯಾರು ಹೋದ ಜನ್ಮದಲ್ಲಿ ಬಾಯಿ ತಪ್ಪಿ ಹೇಳಿರ್ತಾರಲ್ಲ, ಆ ಓವ್ಸ್ನ ಮತ್ತು ಏನೇ ಒಂದು ಬ್ಲಾಕೇಜಸ್ ಇದ್ರೂ ಅದನ್ನೆಲ್ಲ ರಿಮೂವ್ ಮಾಡಿ ಈ ಜನ್ಮದಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಪಾತ್ನ ಕ್ಲಿಯರ್ ಮಾಡ್ಕೊಡ್ತೀವಿ. ಅಂದರೆ ರೋಡ್ ಓಪನರ್ ಥರ ನಾವು ಮಾಡ್ಕೊಡ್ತೀವಿ. ಅವಾಗ ಏನಾಗುತ್ತೆ, ಇವ್ರಿಗೆ ಲೈಫಲ್ಲಿ ಇದ್ದಿದ್ದು ಒಂದು ಬ್ಲೈಂಡ್ ಬಿಲೀಫ್, ದುಡ್ಡು ಬಗ್ಗೆ ಏನು ಲಿಮಿಟೆಡ್ ಬಿಲೀಫ್ಸ್ ಇರುತ್ತಲ್ಲ, ಅದೆಲ್ಲ
ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದೆಲ್ಲ ಯಾವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ, ಇವ್ರಿಗೊಂದು ಕ್ಲಾರಿಟಿ ಬರುತ್ತೆ ಲೈಫಲ್ಲಿ. ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು, ಆ ದುಡ್ಡನ್ನು ನಾನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ದುಡ್ಡು ನನ್ನ ಹತ್ರ ಬಂದರೆ ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೋದು ಅನ್ನೋದನ್ನ ಈ ಲೈಫಲ್ಲಿ ಅವ್ರು ಕ್ಲಾರಿಟಿ ತಗೊಳ್ತಾ ಹೋಗ್ತಾರೆ. ಯಾವಾಗ ಇದೆಲ್ಲ ರೋಡ್ ಅವ್ರಿಗೆ ಓಪನರ್ ಥರ ಆಗುತ್ತೆ, ಆವಾಗ ದುಡ್ಡು ಮನಿ ಫ್ಲೋ ಇವ್ರಿಗೆ ಚೆನ್ನಾಗಿ ಹೋಗ್ತಾ ಹೋಗುತ್ತೆ. ಸೊ ಇದೇನು ಮಾಡ್ಬೋದು ಅಂದರೆ, ನಮಗೆ ಇಲ್ಲಿ ಒಂದು ಸ್ಮಾಲ್ ಪಾತ್ ಇರುತ್ತೆ, ಅದನ್ನು ನಾವು ಈ ಒಂದು ಹೀಲಿಂಗ್ ಮುಖಾಂತರ ಕ್ಲಿಯರ್ ಮಾಡಿಕೊಟ್ಟಾಗ ಯಾರ್ಯಾರಿಗೆ ಈ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲ್ಲ, ಯಾವಾಗಲೂ ಫೈನಾನ್ಸ್ ಬಗ್ಗೆ ಅವ್ರಿಗೆ ಇಂಡಿಪೆಂಡೆನ್ಸೇ ಇರಲ್ಲ, ಯಾವಾಗಲೂ ಯಾರ್ಯಾರ ಮೇಲೆ ಡಿಪೆಂಡೆನ್ಸಿ ಆಗಿರ್ತಾರೆ, ಮತ್ತು ಯಾವುದು ಮಾಡಿದ್ರೆ ಇವ್ರಿಗೆ ದುಡ್ಡು ಬರುತ್ತೆ, ಏನು ಮಾಡಿದ್ರೆ ದುಡ್ಡು ಬರೋದಿಲ್ಲ, ಇದೆಲ್ಲ ತುಂಬ ಹಿಂಸೆ ಪಡ್ತಾ ಇರ್ತಾರೆ. ಸೊ ಇದೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿ ಅವ್ರ ಲೈಫಲ್ಲಿ ಏನೋ ಒಂದು ಸ್ಟೆಬಿಲಿಟಿ ಸಿಗೋ ಥರ ನಾವು ಮಾಡಿಕೊಡ್ಬೋದು. ಸೊ ಇನ್ನೊಂದೇನು ಅಂತಂದರೆ, ಈ ಒಂದು ಹೀಲಿಂಗ್ ಮುಖಾಂತರ ನಾವು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಕೋಬೋದು. ಲೈಕ್ ಇವ್ರಿಗೆ ಯಾವಾಗ ಈ ಒಂದು ಇವಾಗ ಒಂದು ಸಾಲದಲ್ಲೇ ಸುತ್ಕೊಂಡ್ಬಿಟ್ಟಿರ್ತಾರೆ, ಈ ಸಾಲದಿಂದ ಬಿಡಿಸ್ಕೊಳ್ಳೋಕ್ಕೆ ಆಗಲ್ಲ, ಇವತ್ತು ಏನೋ ಒಂದು ಒಡವೆ ಅಡ ಇಡೋದು ಅಥವಾ ಮನೆಯಲ್ಲಿ ಮನೆ ಪತ್ರಗಳ ಅಡ ಇಡೋದು ನಾವು ತುಂಬ ಜನ ನೋಡ್ತಾ ಇರ್ತೀವಿ. ಸ್ವಲ್ಪ ಕಷ್ಟ ಬಂದರೆ ಸಾಕು, ಮನೇಲಿರೋ ಒಡವೆಗಳನ್ನೆಲ್ಲ ತೊಗೊಂಡೋಗಿ ಅಡ ಇಟ್ಬಿಡ್ತಾರೆ, ಮತ್ತು ಮನೆ ಪತ್ರಗಳನ್ನ ಅಡ ಇಟ್ಬಿಡ್ತಾರೆ. ಇದು ಈ ಜನ್ಮದಿಂದ ಬಂದಿರೋದಲ್ಲ, ಹೋದ ಜನ್ಮದಿಂದ ಇದೆಲ್ಲ ಬಂದಿರುವಂಥ ಇಂಪ್ರಿಂಟ್ಸು. ಸ್ವಲ್ಪ ಕಷ್ಟ ಬಂದರೂ ಅವ್ರಿಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಥರ ಇರೋರು ನಾವು ಏನಂತ ಹೇಳ್ಬೋದು ಅಂದರೆ, ಯಾವಾಗ ಅವ್ರಿಗೆ ಈ ರಿಪೀಟೆಡ್ ಪ್ಯಾಟರ್ನಲ್ಲಿ ಸಿಕ್ಕಾಕೊಂಡಿದೆ ಅನ್ನೋ ಕಾನ್ಷಿಯಸ್ ಬರುತ್ತೆ ಮತ್ತು ಅವ್ರಿಗೆ ಅವೇರ್ನೆಸ್ ಮೂಡತ್ತೆ, ಆವಾಗ ಅಂಥವ್ರು ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಏನು ಹೇಳ್ತೀವಿ ಅಂದರೆ, ಯು ಹ್ಯಾವ್ ಟು ಟೇಕ್ ದ ಕಂಪ್ಲೀಟ್ ಅಕೌಂಟಬಿಲಿಟಿ. ಯಾವಾಗ ನಮ್ಮ ಜೀವನದ ಬಗ್ಗೆ ಯಾವುದೇ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ಬೋದು, ನಾವು ಯಾವುದೇ ಒಂದು ಪ್ಯಾಟರ್ನಲ್ಲಿ ಸಿಕ್ಕಾಕೊಂಡಿರ್ಬೋದು, ನಾವು ಫಸ್ಟ್ ಅದನ್ನು ಅಕೌಂಟಬಿಲಿಟಿ ತಗೊಳ್ಬೇಕು. ಅಂದರೆ ಎಲ್ಲ ಕಷ್ಟಗಳಿಗೂ ನಾನೇ ಕಾರಣ. ಆವಾಗ ಏನಾಗತ್ತೆ ಅಂದರೆ, ಸೋಲ್ ಜಾಗೃತಗೊಳಿಸುತ್ತೆ. ಓಕೆ, ಇವನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾನೆ. ಇದುವರೆಗೂ ನಾವು ಅಕ್ಸೆಪ್ಟೇ ಮಾಡ್ಕೊಂಡಿರೋದಿಲ್ಲ, ನನ್ನ ಕಷ್ಟಗಳಿದು ನಂದಲ್ಲ. ಪ್ರತಿಯೊಂದು ಸಲನೂ ನಾವು ಏನಾದ್ರು ಕಷ್ಟ ಬಂದರೆ ಬೇರೆಯವ್ರ ಮೇಲೆ ಹಾಕ್ತಿರ್ತೀವಿ. ಅವನಿಂದ ನಂಗೆ ಕಷ್ಟ ಬಂತು, ಇವಳಿಂದ ಕಷ್ಟ ಬಂತು, ಇದರಿಂದ ಆಯಿತು, ಅದರಿಂದ ಆಯಿತು ಅಂತ ನೆಪ ಹುಡುಕ್ತಾ ಇರ್ತೀವಿ ಹೊರತು, ಯಾವತ್ತೂ ಇದೆಲ್ಲ ನನ್ನಿಂದ ಆಗಿರೋದು, ನನ್ನ ಒಂದು ಪೆದ್ದುತನದಿಂದ ಆಗಿರೋದು, ಅಥವಾ ನನ್ನ ಒಂದು ಈ ಬ್ಲಾಕೇಜಸ್ಸಿಂದ ಆಗಿರೋದು ಅಂತ ಯಾರೂ ಅಕೌಂಟಬಿಲಿಟಿ ತಗೊಳ್ಳೋದಿಲ್ಲ. ಯಾವಾಗ ಅವರು ನಮ್ಮನ್ನ ಪೂರ್ತಿಯಾಗಿ ಅಕೌಂಟಬಿಲಿಟಿ ತಗೊಳಕ್ಕೆ ಹೋಗ್ತಾರೆ, ಆವಾಗ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುತ್ತೆ. ಯಾವಾಗ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂದರೆ, ಅವರು ಸ್ಪಿರಿಚುವಲ್ ಜೊತೆ ಇನ್ಕ್ಲೈನ್ ಆಗ್ತಾರೆ. ಅಂದರೆ ಅನ್ಯತಮ್ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ. ಎಲ್ಲಿಗೆ ಅಕೌಂಟಬಿಲಿಟಿ ತಗೊಂಡಾಗ ನಮ್ಮಲ್ಲಿರುವಂಥ ಈಗೋ ಒಡೆಯುತ್ತೆ. ಅದಕ್ಕೋಸ್ಕರ ನಮ್ಮ ಸೋಲ್ ಕಾಯ್ತಾ ಇರತ್ತೆ ಪ್ರತಿ ನಿಮಿಷ ಪ್ರತಿ ಕ್ಷಣ. ನಮ್ಮ ಪ್ರತಿಯೊಂದು ಜನ್ಮ ತಾಳ್ದಾಗ್ಲೂ ಈ ಈಗೋ ಕ್ಲ್ಯಾಶ್ ಹೊಡೀಲಿ ಅಂತ ಕಾಯ್ತಾ ಇರುತ್ತೆ. ಯಾವಾಗ ನಾವು ಸ್ಪಿರಿಚುಯಾಲಿಟಿಗೆ ತುಂಬ ಇನ್ಕ್ಲೈನ್ ಆಗ್ತೀವಿ, ಎಲ್ಲ ನೀನೇ ದೇವರೇ, ನೀನು ಹೇಗೆ ಕರ್ಕೊಂಡು ಹೋಗ್ತೀಯ ನಾನು ಹೋಗ್ತೀನಿ, ನೀನು ಹೇಗೆ ದಾರಿ ತೋರಿಸ್ತೀಯ ನಾನು ಹೋಗ್ತೀನಿ, ಐ ಗೋ ವಿತ್ ದ ಫ್ಲೋ ಅಂತ ಯಾರು ದೇವರಲ್ಲಿ ಸರೆಂಡರ್ ಆಗ್ತಾರೆ, ಸ್ಪಿರಿಚುವಲ್ಗೆ ಇನ್ಕ್ಲೈನ್ ಆಗ್ತಾರೆ, ಆವಾಗ ಅವ್ರಿಗೆ ಮನಿ ಮ್ಯಾನಿಫೆಸ್ಟೇಷನ್ ಅಥವಾ ಅವ್ರಿಗೆ ರಿಲೇಷನ್ಶಿಪ್ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಅಥವಾ ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಈ ಒಂದು ಎಲ್ಲ ಕರ್ಮಗಳು ಬ್ಲಾಕೇಜಸ್ ಒಡೆದು ಅವ್ರಿಗೆ ಏನಾಗುತ್ತೆ, ಕ್ಲಿಯರ್ ಆಗಿ ಪಾತ್ ಸಿಗುತ್ತೆ ಮತ್ತು ಸ್ಪಿರಿಚುಯಾಲಿಟಿ ಅವ್ರಿಗೆ ದಾರಿ ಸಿಗ್ತಾ ಹೋಗುತ್ತೆ. ಅಂತಂದರೆ ಯಾವುದಾದ್ರೂ ಒಂದು ಅವ್ರ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಅಂದರೆ ನಾನು ಇವಾಗ ಯಾವುದೋ ಅವ್ರಿಗೆ ಕ್ಲಾರಿಟಿನೇ ಮುಂಚೆ ಇರೋದಿಲ್ವೋ, ಇವಾಗ ಅವ್ರಿಗೆ ಎಲ್ಲದಕ್ಕೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈಸಿಯಾಗಿ ಅವ್ರು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಾರಲ್ಲ ಅದೆಲ್ಲ ಅವ್ರಿಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಈ ಕೆಲವರು ಪ್ರೀತಿಸಿದವರು ಒಂದು 7 ಜನ್ಮಕ್ಕೂ ನಿಮ್ಮ ಜೊತೆಗಿರ್ತೀನಿ ಅಂದವರು ಒಂದೊಂದು ವರ್ಷದಲ್ಲೇ ಜಗಳ ಆಡಿ ಬಿಟ್ಟು ಹೊಟ್ಟೋಗ್ತಾರೆ. ಏನು ಕೆಲವ್ರು ಗಮನಿಸಿ, ನೀವು ಯಾವಾಗಲೂ ಜಗಳ ಆಗ್ತಿರ್ತೀರ ಆ ವ್ಯಕ್ತಿಗೆ, ಆದರೆ ಒಂದಿನ ನೀವು ಅವ್ರಿಗೆ ಬಿಟ್ಟಿರಕ್ಕಾಗಲ್ಲ. ಹೌದು. ಇಷ್ಟಕ್ಕೂ ನಾವು ನಮ್ಮ ಕಾರ್ಮಿಕ್ ಪಾರ್ಟ್ನರ್ನ ಅಥವಾ ನಮ್ಮ ಸೋಲ್ಮೇಟ್ಸ್ನ ನಾವು ಹೇಗೆ ಅದು ಪತ್ತೆ ಹಚ್ಚೋದು, ಆ ಕನೆಕ್ಷನ್ಸ್ನ? ಈಗ ಸೋಲ್ಮೇಟ್ಗೂ ಕಾರ್ಮಿಕ್ ಪಾರ್ಟ್ನರ್ಸ್ಗೂ ಒಂದು ಲೈನ್ ಡಿಫ್ರೆನ್ಸ್ ಇರುತ್ತೆ. ಹೇಗೆ ಅಂತಂದರೆ, ಸೋಲ್ಮೇಟ್ ಅನ್ನೋದು ಬರೀ ಗಂಡ ಹೆಂಡತಿಯಾಗಿಯೇ ಇರೋದಿಲ್ಲ ಯಾವಾಗಲೂ, ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಬರೋದಿಲ್ಲ. ಸೋಲ್ಮೇಟ್ ಅನ್ನೋದು ಒಂದು ಪ್ರಾಣಿಗಳ ಮುಖಾಂತರ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಅಥವಾ ತಂದೆ ತಾಯಿ ಅಥವಾ ತಾಯಿ ಮಕ್ಕಳಲ್ಲಿ ಒಂದು ಬಾಂಧವ್ಯ ಇರ್ಬೋದು, ಅಕ್ಕ ತಂಗಿಲಿ ಇರ್ಬೋದು, ಅಥವಾ ಯಾವುದಾದ್ರು ಒಂದು ರೀತಿಯಲ್ಲಿ ಬರ್ಬೋದು. ಸೋಲ್ಮೇಟ್ ಅಂತ ನಮ್ಮ ಲೈಫಿಗೆ ಯಾರಾದರೂ ಬಂದರೆ ಅವ್ರ ಜೊತೆ ನಮಗೆ ತುಂಬ ಖುಷಿ ಇರುತ್ತೆ, ವಿ ಫೀಲ್ ವೆರಿ ಸೇಫ್, ಮತ್ತು ನಮಗೆ ಗ್ರೋತ್ಗೆ ಹೆಲ್ಪ್ ಮಾಡ್ತಾರೆ, ನಮ್ಮ ಜೀವನದಲ್ಲಿ ಏಳಿಗೆನ ಬಯಸ್ತಾರೆ, ನಮ್ಮ ಜೊತೇಲಿ ನಿಂತು ನಮ್ಮ ಒಂದು ಯಾವುದೇ ಒಂದು ಕಷ್ಟದ ಪರಿಸ್ಥಿತಿ ಇರ್ಬೋದು ಅದನ್ನು ಒಂದು ಕಡೆಯವರೆಗೂ ನಿಂತು ನೀನು ಇದನ್ನು ಮಾಡಬಲ್ಲೆ ಅಂತ ಅವರು ನಮಗೆ ಉತ್ತೇಜನ ಕೊಡ್ತಿರ್ತಾರೆ. ಮತ್ತು ಸೋಲ್ಮೇಟ್ ಕನೆಕ್ಷನ್ ಹೇಗೆ ಬರುತ್ತೆ ಅಂತಂದರೆ, ನಾವು ಯಾವುದೋ ಒಂದು ಲೈಫಲ್ಲಿ ಈಗಾಗಲೇ ಹೇಳ್ದಂಗೆ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ತುಂಬ ಪರಿತಪಿಸ್ತಾ ಇರ್ತೀವಿ. ಆದರೆ ನಾವು ಹೇಳ್ತೀವಲ್ವ, ದೇವ್ರು ಯಾವ್ದಾದ್ರು ಒಂದು ರೂಪದಲ್ಲಿ ಮನುಷ್ಯ ರೂಪದಲ್ಲಿ ಬರ್ತಾನೆ ಅಂತ, ಅವನೇ ಸೋಲ್ಮೇಟ್.
ನಾವು ಅವರು ಸಿಕ್ಕಿದಾಗ ಅವ್ರ ಜೊತೆ ಇರುವಂಥ ಸಂತೋಷ ಕಳೆದ ಕ್ಷಣ ನಾವು ಮರೆಯೋದಕ್ಕೆ ಆಗೋದಿಲ್ಲ. ತುಂಬ ಅದು ನಮ್ಮ ತಲೆಗೆ ಅವರು ರಿಪೀಟೆಡ್ ಆಗಿ ಬರ್ತಾನೆ ಇರ್ತಾರೆ. ಮತ್ತು ಏನೋ ಒಂದು ಇವಾಗ ಜಸ್ಟ್ ನೀವು ನೆನೆಸ್ಕೊಳ್ತೀರಾ, ನಾನು ತುಂಬ ದಿನ ಆಯಿತು ಮಾತಾಡಬೇಕು ಅಂತ, ಅದು ಟೆಲಿಪತಿಯಾಗಿ ವರ್ಕ್ ಆಗಿ ವಿಲ್ ಗೆಟ್ ಮೆಸೇಜ್ ಅಥವಾ ಅವರಿಂದ ಒಂದು ಕಾಲ್ ಬರುತ್ತೆ ಅಥವಾ ಅವ್ರ ಬಗ್ಗೆ ಯಾರೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರನ್ನೆಲ್ಲ ನಾವು ಸೋಲ್ಮೇಟ್ಸ್ ಅಂತ ಹೇಳ್ಬೋದು. ಹಾಗೆ ಕಾರ್ಮಿಕ್ ಪ್ಯಾಟ್ರನ್ ಅಂದರೆ ಕಾರ್ಮಿಕ್ ರಿಲೇಷನ್ಶಿಪ್ ಹೇಗಿರುತ್ತೆ ಅಂದರೆ, ಸ್ವಲ್ಪ ಚೆನ್ನಾಗಿರ್ತಾರೆ, ಮತ್ತೆ ಜಗಳ ಆಡ್ತಾರೆ, ಮತ್ತೆ ಒಂದಾಗ್ತಾರೆ, ಮತ್ತು ಇದು ರಿಪೀಟೆಡ್ ಪ್ಯಾಟರ್ನ್ ಸುತ್ತಾ ಇರುತ್ತೆ. ಮತ್ತು ತುಂಬ ಆ್ಯಂಕ್ಷಿಯಸ್ ಅಟ್ಯಾಚ್ಮೆಂಟ್ ಇರುತ್ತೆ. ಅಂದರೆ ಅವ್ರನ್ನ ಬಿಟ್ಟಿರೋಕ್ಕೆ ಆಗೋದಿಲ್ಲ. ಮತ್ತು ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಆಕರ್ಷಣೆ ಇರುತ್ತೆ. ಹೋಗ್ತಾ 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 ಅವರಿಬ್ಬರಲ್ಲೂ ಆಕರ್ಷಣೆ ಕಡಿಮೆ ಆಗುತ್ತೆ. ತುಂಬ ಜಗಳ ಆಡ್ತಾರೆ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ, ಮತ್ತು ತುಂಬ ಟ್ರಿಗರ್ ಪಾಯಿಂಟ್ಸು. ಅಂದರೆ ಇವಾಗ ಹೇಗಾಗುತ್ತೆ ಅಂದರೆ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಮಿರರಿಂಗ್, ನೀವು ಏನಾಗಿರ್ತೀರಲ್ಲ ಅದನ್ನು ನಿಮ್ಮ ಪಾರ್ಟ್ನರ್ ಅದನ್ನು ಎತ್ತಿ ತೋರಿಸ್ತಾ ಇರ್ತಾರೆ. ಇವಾಗ ನಿನ್ನಲ್ಲಿ ಈಗೋ ತುಂಬ ಇದ್ದರೆ ಎಷ್ಟೋ ಸಲ ನಾವು ಅಥವಾ ನಮ್ಮ ತಂದೆ ತಾಯಿ ಹೇಳಿರ್ತಾರೆ ನಿಂಗೆ ಈಗೋ ಇಶ್ಯೂ ಇದೆ ಅಂತ, ಅದನ್ನು ಒಪ್ಕೊಂಡಿರಲ್ಲ. ಅದೇ ನಮ್ಮ ಪಾರ್ಟ್ನರ್ ಏನು ಮಾಡ್ತಾರೆ, ಪಾರ್ಟ್ನರಲ್ಲಿ ಸೇಮ್ ನಮ್ಮ ಒಂದು ಒಳಗಡೆ ಏನೋ ಒಂದು ಈಗೋ ಇರ್ಬೋದು, ಜೆಲಸ್ ಇರ್ಬೋದು, ಒಂದು ಕ್ರೇಜಿನೆಸ್ ಇರ್ಬೋದು, ಅದೆಲ್ಲ ಒಂದು ಮಿರರಿಂಗ್ ಆಗಿ ಕಾರ್ಮಿಕ್ ಪಾರ್ಟ್ನರಲ್ಲಿ ಕಾಣಿಸ್ತಾ ಇರುತ್ತೆ. ಅಂತಂದರೆ ನಿಮ್ಮಲ್ಲಿರುವಂಥ ವ್ಯಕ್ತಿತ್ವ ಅವರಲ್ಲಿ ಕಾಣಿಸ್ತಾ ಇರುತ್ತೆ. ಅವ್ರು ನಿಮಗೆ ಇದನ್ನು ಪ್ರತಿಯೊಂದು ವಿಷಯಕ್ಕೂ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇರ್ತಾರೆ. ಆವಾಗ ಪ್ರತಿಯೊಂದಕ್ಕೂ ನೀವು ತುಂಬ ಅಂದರೆ ಲೈಕ್ ಆ್ಯಂಗ್ಷಿಯಸ್ ಅಟ್ಯಾಚ್ಮೆಂಟ್ ಆಗ್ಬೋದು, ಒಂದು ಮೆಸೇಜ್ ಕಳಿಸಿಲ್ಲ ಅಂದರೆ ತುಂಬ ಕ್ರಿಂಜಿಯಾಗಿ ಬಿಹೇವ್ ಮಾಡೋದು, ಮತ್ತು ಯಾವಾಗ್ಲೂ ಅವ್ರ ಬಗ್ಗೆ ಜೆಲಸ್ ಪಡ್ತಾ ಇರೋದು. ನಿಮ್ಮಲ್ಲಿ ಏನಿರುತ್ತೋ ಅವರಲ್ಲೂ ಅದೇ ಥರ ಇರುತ್ತೆ. ಸೊ ಇಬ್ಬರಲ್ಲೂ ತುಂಬ ಕ್ಲ್ಯಾಶ್ ಆಗ್ತಾ ಇರುತ್ತೆ. ಸೊ ಕಾರ್ಮಿಕ್ ಪಾರ್ಟ್ನರ್ಗೂ ಸೋಲ್ ಪಾರ್ಟ್ನರ್ಗೂ ಇದೊಂದು ಡಿಫ್ರೆನ್ಸ್ ಅಂತ ಹೇಳ್ಬೋದು. ಈಗ ಹೇಳ್ತಿರ್ತಾರೆ ನಮ್ಮ ಕೊನೆಗಾಲದಲ್ಲಿ ನಾವು ಹೇಗೆ ಇರ್ತೀವಲ್ಲ ಅದ್ರ ಮೇಲೆ ನಮ್ಮ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ ಅಂತ. ಅದಕ್ಕೆ ಈಗ ರಾಮಕೃಷ್ಣ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಸಾಯೋ ಕಾಲದಲ್ಲಿ ಭಗವಂತನ ಹೆಸರು ನೆನೆಸ್ಕೊಂಡ್ರೆ ನಿನ್ ಸಾವು ನೆಮ್ಮದಿಯಾಗತ್ತೆ ಅಂತ. ಕೆಲವರು ಕೋಪದಿಂದ ಸತ್ತರೆ, ಈಗ ಗರುಡ ಪುರಾಣದಲ್ಲಿ ಅಂದ್ರೆ ನೀವು ಕೊನೆ ಗಳಿಗೆಯಲ್ಲಿ ಹೆಂಗ್ ಸಾಯ್ತೀರಾ ಅದ್ರ ಮೇಲೆ ನಿಮ್ಮ ಜನ್ಮ ಡಿಸೈಡ್ ಆಗತ್ತೆ ಅಂತ. ಈಗ ಯಾವುದೋ ಜನ್ಮದಲ್ಲಿ ನಮಗೆ ಯಾರೋ ಮೋಸ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರನ್ನ ನಾವು ಕ್ಷಮಿಸ್ಬೇಕು. ಓಕೆ, ನೀವು ಪಾಸ್ಟ್ ಲೈಫ್ ಬಿಟ್ಬಿಡಿ, ಈ ಲೈಫಲ್ಲೇ ನಿಮಗೆ ಸರಿ ಮೋಸ ಮಾಡಿರ್ತಾರೆ, ದುಡ್ಡು ಕಾಸಲ್ಲಿ ಸಂಬಂಧಗಳಲ್ಲಿ ಚೀಟ್ ಇರ್ತಾರೆ, ಇಂಥವ್ರ ನೀವು ಕ್ಷಮಿಸ್ಬೇಕು. ಕ್ಷಮಿಸೋಕೆ ಆಗ್ತಿಲ್ಲ ನಿಮ್ ಕೈಲಿ, ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ಈಗ ಹೋದ ಜನ್ಮದಲ್ಲಿ ನಮ್ಗೆ ಯಾರೋ ತೊಂದರೆ ಕೊಟ್ಬಿಟ್ಟಿರ್ತಾರೆ ಅಥವಾ ಏನೋ ಒಂದು ಪ್ರಾಬ್ಲಮ್ಯಾಟಿಕ್ ಮಾಡಿಬಿಟ್ಟಿರ್ತಾರೆ, ನಮ್ಮ ಲೈಫೇ ಮಿಸರಬಲ್ ಮಾಡಿಬಿಟ್ಟಿರ್ತಾರೆ. ಅವ್ರನ್ನ ಇಡೀ ಜನ್ಮ ನಾವು ಶಪಿಸ್ತಾನೆ ಬರ್ತಾ ಇರ್ತೀವಿ. ಹೇಳಬೇಕು ಅಂತಂದರೆ ಆ ರಿಸೆಂಟ್ಮೆಂಟು ಫರ್ಗಿವ್ನೆಸ್ ಆಗಿ ಕನ್ವರ್ಟ್ ಆಗೋದು ತುಂಬ ಕಷ್ಟ. ಯಾಕಂದರೆ ನಾವು ಕಷ್ಟ ಕೊಟ್ಟಿರೋರನ್ನ ನಾವು ಮರಿಬೋದು, ಆದರೆ ಆ ಕಷ್ಟ ನಾವು ಏನು ಪಟ್ಟಿರ್ತೀವಲ್ಲ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಕೆಲವು ವ್ಯಕ್ತಿಗಳನ್ನ ನಾವು ಲೈಫಲ್ಲಿ ಕ್ಷಮಿಸೋದಕ್ಕೆ ಆಗಲ್ಲ. ಅದೇನಾಗ್ಬಿಡುತ್ತೆ, ನಮ್ಮ ಸೋಲಲ್ಲಿ ಇಂಪ್ರಿಂಟ್ ಆಗಿ ಮತ್ತೆ ಮುಂದಿನ ಜನ್ಮಕ್ಕೂ ಬರುತ್ತೆ. ಅದೇ ಗ್ರೆಡ್ಜ್, ಅದೇ ಕೋಪ, ಅದೇ ಆ್ಯಂಗರು, ಅದೇ ರಿಸೆಂಟ್ಮೆಂಟು ಮತ್ತು ಅದೇ ರಿಗ್ರೆಷನ್ನು ನಾವು ಈ ಲೈಫಲ್ಲೂ ನಾವು ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಈ ಆಕಾಶಿಕ್ ಹೀಲಿಂಗಲ್ಲಿ ಹೋಪೋನೋಪೋನೋ ಅಂತ ನಾವು ಮಾಡ್ತೀವಿ. ಅಂತಂದರೆ ಸೋಲ್ ಲೆವೆಲ್ಗೆ ಹೋಗಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಇದನ್ನು ನಾವು ಪ್ರತಿದಿನ 11 ಸಲ, ಬೆಳಗ್ಗೆ 11 ಸಲ, ರಾತ್ರಿ 11 ಸಲ ನಾವು ಇದನ್ನು ಹೇಳೋದಕ್ಕೆ ಹೇಳ್ತೀವಿ. ಏನಂತಂದರೆ ಇದು ಸೋಲ್ ಲೆವೆಲ್ವರೆಗೂ ಹೋಗಿ ಯೂನಿವರ್ಸಿಗೆ ಕನೆಕ್ಟ್ ಆಗುತ್ತೆ. ಯೂನಿವರ್ಸಿಗೆ ಕನೆಕ್ಟ್ ಆಗಿ ನಮ್ಮ ಹೋದ ಜನ್ಮದಲ್ಲಿ ನಾವು ಯಾರ್ಯಾರಿಗೆಲ್ಲ ನಾವು ಕ್ಷಮಿಸ್ಬೇಕಂತ ಇರ್ತೀವಿ ಮತ್ತು ಈ ಜನ್ಮದಲ್ಲಿ ಕೂಡ ಅವ್ರನ್ನ ಕಾಂಟ್ರಾಕ್ಟ್ ಆಗಿ ತೊಗೊಂಡು ಬಂದಿರ್ತೀವಿ, ಅವ್ರಿಗೆಲ್ಲ ಆ ಮೆಸೇಜ್ ಹೋಗುತ್ತೆ. ಸೊ ಈ ಹೋಪನೋಪನೋ ಮೆಸೇಜ್ ಅಂತ, ಹೋಪನೋಪನೋ ಪ್ರೇಯರ್ ಅಂತ ನಾವೇನು ಹೇಳ್ತೀವಲ್ಲ, ಇದು ಒಂದು ಏನು ಹೇಳ್ತೀವಿ ಅಂದರೆ ತುಂಬ ಸೋಲ್ ಲೆವೆಲ್ವರೆಗೂ ಹೋಗಿ ಆ ಒಂದು ವ್ಯಕ್ತಿನ ಫರ್ಗಿವ್ ಮಾಡೋಕ್ಕೆ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿನ ನಾವು ಫರ್ಗಿವ್ ಮಾಡೋಕ್ಕೆ ಮುಂಚೆ ನಮ್ಮನ್ನ ನಾವು ಕ್ಷಮಿಸ್ಕೋಬೇಕಾಗತ್ತೆ. ಯಾಕಂದರೆ ಅವ್ರಿಗೆ ನಾವು ದಾರಿ ಮಾಡಿಕೊಟ್ಟಿರೋದ್ರಿಂದ ಅಲ್ವಾ ಅವ್ರು ಇವತ್ತು ನಮಗೆ ಮೋಸ ಮಾಡಿರ್ತಾರೆ. ಸೊ ಆ ದಾರಿ ಮಾಡಿಕೊಟ್ಟ ನಾನು ಫಸ್ಟು ನನಗೆ ನಾನು ಸಾರಿ ಹೇಳ್ಕೋಬೇಕು, ನನ್ನನ್ನು ನಾನು ಕ್ಷಮಿಸ್ಕೋಬೇಕು. ಆವಾಗ ಅದು ಸೋಲ್ ಲೆವೆಲ್ವರೆಗೂ ಕನೆಕ್ಟ್ ಆಗಿ ಆ ವ್ಯಕ್ತಿಗೂ ಕೂಡ ತಲುಪಿ ಈ ಜೀವನದಲ್ಲಿ ಆ ಸೋಲ್ ಕಾಂಟ್ರಾಕ್ಟ್ ಮುಗಿಯುತ್ತೆ. ಸೊ ದಟ್ ಅದನ್ನು ನಾವು ಮುಂದಿನ ಲೈಫ್ಗೆ ನಾವು ಕ್ಯಾರಿ ಮಾಡೋದಿಲ್ಲ. ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ಈ ಲೈಫಲ್ಲಿ ಯಾರಿಗಾದ್ರೂ ಮಾಡಿರೋ ಪ್ರಾಮಿಸ್ ಆಗ್ಬೋದು, ಹಿಂದಿನ ಜನ್ಮದಲ್ಲಿ ಮಾಡಿರೋ ಪ್ರಾಮಿಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಯಾರೋ ನಿಮ್ಮನ್ನು ಇಷ್ಟಪಡ್ತಿರೋರಿಗೆ ನೀನೇನೋ ಪ್ರಾಮಿಸ್ ಮಾಡ್ಬಿಟ್ಟಿರ್ತಾರೆ, ನಿಮ್ಮನ್ನು ಮದುವೆ ಆಗ್ತೀನಿ, ಮನೆ ಕೊಡಿಸ್ತೀನಿ, ಅದು ಇದು ಅಂತ. ಕೆಲವು ಫ್ರೆಂಡ್ಸ್ಗೂ ಅಷ್ಟೇ, ಗೊತ್ತಿಲ್ಲದೇನೋ ಈ ಪ್ರಾಮಿಸ್ಗಳು ಮಾಡ್ತೀವಲ್ಲ, ಇದು ಆ್ಯಕ್ಚುಲಿ ಪಾಸ್ಟ್ ಲೈಫಲ್ಲಿ ಮಾಡಿದ್ರು ಕೂಡ ಅಫೆಕ್ಟ್ ಆಗತ್ತೆ ಈ ಲೈಫ್ಗೆ. ನಾವು ತಮಾಷೆಗಂತ ಅಂತೀವಿ, ಪ್ರಾಮಿಸ್ ತಾನೇ ಬಿಡೋ ಅಂತ ಅಂದ್ಬಿಟ್ಟು. ಮತ್ತು ಚಿಕ್ಕ ವಯಸ್ಸಲ್ಲ ಅದು ಎಷ್ಟು ಜನ ಮದರ್ ಪ್ರಾಮಿಸ್ ಅಂತ ಸುಳ್ಳು ಹೇಳ್ತೀವ. ಈ ಥರ ಪ್ರಾಮಿಸಸ್ ಕೂಡ ಅಫೆಕ್ಟ್ ಮಾಡತ್ತಲ್ಲ.
ನಮಗೆ ಅದೇ ಹೇಳ್ದಂಗೆ ನಾನು ಹೋದ ಜನ್ಮದಲ್ಲಿ ನಾವು ಕೆಲವು ಟೈಮು ಪ್ರಾಮಿಸ್ ಮಾಡಿರ್ತೀವಿ. ಇಲ್ಲ ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳಿರ್ತೀವಿ. ಅಥವಾ ಯಾವುದೋ ಒಂದು ವಿಷಯಕ್ಕೆ ಏನೋ ಪ್ರಾಮಿಸ್ ಹಾಕ್ಬಿಟ್ಟು ನಾವು ಮರ್ತೇ ಬಿಟ್ಟಿರ್ತೀವಿ. ಇದೆಲ್ಲ ಏನಾಗುತ್ತೆ ಅಂದರೆ ಅಗೈನ್ ಅದು ಸೋಲ್ ಇಂಪ್ರಿಂಟ್ ಆಗಿ ಮುಂದಿನ ಜನ್ಮಕ್ಕೆ ಬರುತ್ತೆ. ಮತ್ತು ಅದೇ ವ್ಯಕ್ತಿಗಳು ಮುಂದಿನ ಜನ್ಮಕ್ಕೂ ನಮಗೆ ಕ್ಯಾರಿ ಆಗ್ತಾರೆ. ಅವ್ರು ಏನಾಗ್ತಾರೆ ಕಾರ್ಮಿಕ್ ಪಾರ್ಟ್ನರ್ ಆಗಿ ಬರ್ತಾರೆ, ಅಥವಾ ಹಿತಶತ್ರುಗಳಾಗಿ ಬರ್ತಾರೆ, ಅಥವಾ ನಮಗೇನೋ ಒಂದು ತೊಂದರೆ ಜೀವನದಲ್ಲಿ ಕೊಡ್ತಾನೆ ಇರ್ತಾರೆ. ಸೊ ಇವಾಗ ಏನಾಗುತ್ತೆ ಅಂದರೆ ನಾನೇನೋ ಆಣೆ ಮಾಡಿಬಿಟ್ಟಿರ್ತೀನಿ, ಈ ಜನ್ಮದಲ್ಲಿ ನಂಗೆ ಸಾಕಾಯ್ತಪ್ಪ, ಈ ಸಂಸಾರ ಸಾಕಾಯಿತು, ಈ ಗಂಡ ಸಾಕಾಯಿತು, ಅಥವಾ ಈ ಮಕ್ಕಳು ಬೇಡ, ನಾನು ಈ ಜನ್ಮಕ್ಕೂ ನಂಗೆ ಮಕ್ಕಳು ಬೇಡ ಅಂತ ಕೆಲವ್ರು ನಾವು ಬಾಯಿ ತಪ್ಪಿ ಹೇಳ್ಬಿಟ್ಟಿರ್ತೀವಿ. ಮಕ್ಕಳು ತುಂಬ ಚೇಷ್ಟೆ ಮಾಡಿದಾಗ ಅಥವಾ ತುಂಬ ಮಕ್ಕಳಿಂದ ಏನೋ ತೊಂದರೆ ಆದಾಗ ಯಾವುದೋ ಒಂದು ತಾಯಿ ಹೇಳ್ಬಿಟ್ಟಿರ್ತಾಳೆ, ನನಗೆ ಈ ಜನ್ಮಕ್ಕೂ ನಂಗೆ ಈ ಥರ ಮಕ್ಕಳು ಬೇಡ ಅಂತ. ಅವಳು ಮುಂದಿನ ಜನ್ಮದಲ್ಲೇ ಆ್ಯಕ್ಚುಲಿ ಬಂಜೆ ಆಗಿರ್ತಾಳೆ. ಅವಳಿಗೆ ಮಗು ಬೇಕಂದ್ರೂ ಅವಳಿಗೆ ಮಗು ಸಿಗ್ತಾ ಇರಲ್ಲ. ಯಾಕಂದರೆ ಹೋದ ಜನ್ಮದಲ್ಲಿ ಅವಳು ತೊಗೊಂಡಿರ್ತಾಳೆ ಅಥವಾ ಪ್ರಾಮಿಸ್ಗಳು ಮಾಡಿರ್ತಾಳೆ, ನನಗೆ ಈ ಥರ ಮಕ್ಕಳು ಬೇಡ, ಈ ಥರ ಜನ್ಮ ಬೇಡ ಅಂತ. ಕೆಲವು ಟೈಮ್ ಗಂಡನಿಗೂ ಅಷ್ಟೇ ಅಥವಾ ಹೆಂಡ್ತಿಗೂ ಅಷ್ಟೇ ನಾವು ಗೊತ್ತಿಲ್ಲದೇನೋ ಅಂದ್ಬಿಟ್ಟಿರ್ತೀವಿ, ಅಥವಾ ಏನೋ ಒಂದು ಮಾತು ಅಂದ್ಬಿಟ್ಟಿರ್ತೀವಿ. ಅದೇನಾಗುತ್ತೆ, ಅವ್ರು ಮತ್ತೆ ನಮ್ಮ ಮುಂದಿನ ಜನ್ಮದಲ್ಲಿ ಕಾರ್ಮಿಕ್ ಪಾರ್ಟ್ನರ್ ಆಗಿ ಬಂದು ಆ ಕರ್ಮಗಳನ್ನ ಸವಿಸ್ಕೊಂಡೇ ಹೋಗ್ತಾರೆ. ಹಾಗೆ ನಮ್ಮ ಇನ್ನು ನೆಕ್ಸ್ಟ್ ಕ್ವಶನ್ ಏನು, ಹಾಗೆ ಈ ಶಾಪಗಳು ಕೂಡ ನಮ್ಗೆ ಗೊತ್ತಿಲ್ಲದೇನೋ ನಾವು ಏನೋ ಒಂದು ಯಾರೋ ನೋವು ಕೊಟ್ಟರು ಅಂದ್ಬಿಟ್ಟು ನಾವು ಶಾಪ ಹಾಕ್ಬಿಡ್ತೀವಿ. ಆ ಟೈಮ್ಗೆ ನಮಗೇನೋ ಒಂದು ಮನ್ಸಿಗೆ ಸಮಾಧಾನ ಆಗೋಗುತ್ತೆ, ಶಾಪ ಹಾಕ್ಬಿಡ್ತೀವಿ. ಆದರೆ ಮುಂದಿನ ಜನ್ಮದಲ್ಲಿ ಆ ಶಾಪ ತೀರೋವರೆಗೂ ಆ ಕಷ್ಟಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರನೇ ನಾವು ಈ ಜನ್ಮದಲ್ಲಿ ಕೂಡ ಅಂದರೆ ಆಗಾಮಿ ಕರ್ಮದಲ್ಲಿ ನಮ್ಮ ಫ್ಯೂಚರ್ಗೋಸ್ಕರ, ಅಂದರೆ ಇವಾಗ ನಾವು ಏನು ಫ್ಯೂಚರ್ ಡೆಪಾಸಿಟ್ ಮಾಡ್ತಾ ಇದ್ದೀವಲ್ಲ, ಇದೆಲ್ಲ ಆಗೋಯ್ತು, ನಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗೋಯ್ತು. ಇವಾಗ ಆಗಾಮಿ ಕರ್ಮ ಅಂತ ಬಂದಾಗ ನಾವು ಮುಂದೆ ನಾವು ಏನಾದರೂ ಮಾತಾಡಬೇಕಾದ್ರೆ, ಪ್ರಾಮಿಸ್ ಮಾಡಬೇಕಾದ್ರೆ, ಕೊಡಬೇಕಾದ್ರೆ ಸ್ವಲ್ಪ ನೋಡಿ ಮಾಡಿ ಮಾತಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದೇ ಕರ್ಮಗಳು ಮತ್ತು ರಿಪೀಟೆಡ್ ಪ್ಯಾಟರ್ನ್ ಆಗಿ ನಮ್ಮನ್ನ ಕಾಲು ಸುತ್ಕೊಳ್ಳೋ ಒಂದು ಪಾಸಿಬಿಲಿಟೀಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಕೂಡ ನಾವು ಈ ಒಂದು ಹೀಲಿಂಗ್ ಪ್ರೋಸೆಸ್ಸಲ್ಲಿ, ಈ ಒಂದು ಹೋದ ಜನ್ಮದಲ್ಲಿ ಏನು ಪ್ರಾಮಿಸ್ ತೊಗೊಂಡಿರ್ತೀವಿ, ತೊಗೊಂಡಿರ್ತೀವಿ, ಅಥವಾ ಶಾಪ ಕೊಟ್ಟಿರ್ತೀವಿ, ಓತ್ಗಳು ತೊಗೊಂಡಿರ್ತೀವಿ, ಇದನ್ನೆಲ್ಲ ನಾವು ರಿಲೀಸ್ ಮಾಡ್ಬೋದು. ಹೇಗೆ ಅಂತಂದರೆ ಈ ಒಂದು ಹೀಲಿಂಗ್ ಪ್ರೋಸೆಸ್ ನಾವು ಆಕಾಶಿಕ್ ಲೆವೆಲಲ್ಲಿ ಕೂಡ ಹೀಲಿಂಗ್ ಪ್ರೋಸೆಸ್ನ ಮಾಡ್ತೀವಿ. ಬರೀ ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಅಲ್ಲ, ರೆಕಾರ್ಡ್ ರೀಡಿಂಗ್ ಆದಮೇಲೆ ನಮಗೆ ಗೈಡೆನ್ಸ್ ಸಿಗತ್ತೆ. ಗೈಡೆನ್ಸ್ ಸಿಕ್ಕಿದಾಗ ಅಂದರೆ ಇಂಥ ವ್ಯಕ್ತಿಗಳು ಈ ಥರ ಒಂದು ಪ್ರಾಮಿಸ್ ತೊಗೊಂಡಿದ್ರು, ಅದಕ್ಕೆ ಇವ್ರಿಗೆ ಈ ಜೀವನದಲ್ಲಿ ಹೀಗೆ ಆಗ್ತಾ ಇದೆ ಅನ್ನೋದು ನಾವು ಆ ಒಂದು ಸೋಲ್ ಲೈಬ್ರರಿಲಿ ನಾವು ನೋಡಿರ್ತೀವಿ. ಆ ಲೈಬ್ರರಿಲಿ ನೋಡಿದ್ಮೇಲೆ ನಾವು ಆ ಗೈಡೆನ್ಸ್ ಮುಖಾಂತರ ಆ ವ್ಯಕ್ತಿಯ ಸೋಲನ್ನು ನಾವು ಹೀಲಿಂಗ್ ರೂಮ್ಗೆ ಕರ್ಕೊಂಡು ಹೋಗ್ತೀವಿ. ಹೀಲಿಂಗ್ ರೂಮ್ಗೆ ಕರ್ಕೊಂಡೋಗಿ ಅವರ ಚಕ್ರಗಳು, ಆರಗಳು ಎಲ್ಲ ಕ್ಲೆನ್ಸ್ ಮಾಡಿ, ಮತ್ತು ಅವ್ರು ಏನು ಒಂದು ಈ ಪ್ರಾಮಿಸ್ನ ತೊಗೊಂಡಿದ್ರು, ತೊಗೊಂಡಿದ್ರು, ಅಥವಾ ಶಾಪಗಳು ಹಾಕ್ಕೊಂಡಿದ್ರು, ಅಥವಾ ಶಾಪ ಇವ್ರಿಗೆ ಹಾಕಿರ್ಬೋದು, ಇದನ್ನೆಲ್ಲ ನಾವು ಅಲ್ಲಿ ಕ್ಲಿಯರ್ ಮಾಡಿ ಒಂದು ಹೊಸ ಜೀವನ ಅಂದರೆ ನ್ಯೂ ಸ್ಟಾರ್ಟ್, ಅಂದರೆ ಒಂದು ರೆವಲ್ಯೂಷನ್ ಕೂಡ ಮಾಡಿ ಒಂದು ಸೋಲ್ ಅವಾಗ ಮತ್ತೆ ಹೊಸ ಮರುಹುಟ್ಟನ್ನು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಆ ಒಂದು ರೆಕಾರ್ಡ್ ಅವರು ರೀಡ್ ಮಾಡಿ ಬಂದು ಹೀಲಿಂಗ್ ಕೂಡ ಮಾಡ್ಕೊಂಬಂದಮೇಲೆ ಅವ್ರ ಲೈಫ್ ಒಂಥರ ಫುಲ್ ಟ್ರಾನ್ಸ್ಫಾರ್ಮೇಷನ್ನೇ ಆಗಿಬಿಡುತ್ತೆ. ತುಂಬ ಅಂದರೆ ಲೈಕ್ ಹೊಸ ಲೈಫ್, ಹೊಸ ಅಂದರೆ ತುಂಬ ಅವ್ರಿಗೆ ಹಗುರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಹೇಳಬೇಕು ಅಂದರೆ ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಅನ್ನೋದು ಬರೀ ಸೋಲ್ ರೀಡಿಂಗ್ ಅಲ್ಲ, ಬಾಡಿ, ಮೈಂಡ್ ಆ್ಯಂಡ್ ಸೋಲ್ 3 ಲೆವೆಲಲ್ಲೂ ಕೂಡ ಇದು ಹೀಲ್ ಮಾಡ್ತಾ ಬರುತ್ತೆ. ನಾವು ಹಾಗೆ ಮಾತಾಡ್ತಿದ್ವಲ್ಲ, ಮೋಸ ಹೋದರಿಗೆ ಬರೀ ಮೋಸ ಮಾಡೋರೆ ಸಿಗ್ತಿರ್ತಾರೆ ಅಂತ. ಈ ಕಾರ್ಮಿಕ್ ಪ್ಯಾಟ್ರನ್ನ ಹೇಗೆ ಬ್ರೇಕ್ ಮಾಡೋದು? ಅಂದರೆ ನೀವು ಒಬ್ಬರು ನಂಬಿ ಮೋಸ ಹೋದ್ರಿ, ಇನ್ನೊಬ್ರು ಅಂಥವ್ರಿಗೆ ಸಿಗ್ತಾರೆ, ಮತ್ತೆ ಅಂಥವ್ರಿಗೆ ಸಿಗ್ತಾರೆ. ಯಾಕೆ ನನಗೇ ಮೋಸ ಮಾಡ್ತಾರೆ, ಯಾಕೆ ನನಗೇ ಅಂಥವ್ರಿಗೆ ಸಿಗ್ತಾರೆ ಅಂದರೆ ಆ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ನ ಅಥವಾ ಅದೊಂದು ಪ್ಯಾಟರ್ನ್ನ ಈ ಆಕಾಶಿಕ್ ರೆಕಾರ್ಡ್ಸ್ ಮುಖಾಂತರ ಬ್ರೇಕ್ ಮಾಡ್ಬೋದು. ಕಾರ್ಮಿಕ್ ಪ್ಯಾಟರ್ನ್ಸ್ ಅಂತಂದರೆ ಇವಾಗ ನಮ್ಮ ಜೀವನದಲ್ಲಿ ಹೋದ ಜನ್ಮದಲ್ಲಿ ನಾವು ಏನು ಪಾಪ ಕರ್ಮಗಳೆಲ್ಲ ಮಾಡಿರ್ತೀವಲ್ಲ, ಅದು ಈ ಜನ್ಮಕ್ಕೆ ತೊಗೊಂಡು ಬಂದಿರ್ತೀವಿ. ನಮಗೆ ಕೆಲವು ಟೈಮ್ ಗೊತ್ತೇ ಆಗೋದಿಲ್ಲ, ಯಾವುದೋ ಒಂದು ಸರ್ಕಲಲ್ಲಿ ಸುತ್ಕೊಂಡ್ಬಿಟ್ಟಿರ್ತೀವಿ, ಪದೇ ಪದೇ ರಿಪೀಟೆಡ್ ಪ್ರಾಬ್ಲಮ್ಸ್ ಆಗ್ತಾ ಇರತ್ತೆ. ಅಥವಾ ಒಂದೇ ವಿಷಯಕ್ಕೆ ಹಲವಾರು ಮುಖಗಳು, ಅಂದರೆ ಇವತ್ತು ಇವನು ಮೋಸ ಮಾಡಿ ಹೋಗ್ತಾನೆ, ಮತ್ತು ಇನ್ನೊಬ್ಬ ಬರ್ತಾನೆ, ಅಥವಾ ಇನ್ನೊಬ್ಳು ಬರ್ತಾಳೆ, ಇದೇ ರೀತಿ ಜೀವನ ನಡೀತಾನೆ ಇರುತ್ತೆ. ಬಟ್ ಅದರಿಂದ ನೀವು ಆಚೆ ಬರೋದಕ್ಕಾಗಲ್ಲ. ಇಲ್ಲ ಒಂದು ಸಾಲ ಸುಳಿಲ್ ಸುತ್ಕೊಂಡಿರ್ತೀರ, ಅದರದ್ದು ಇವತ್ತು ಈ ಸಾಲ ತೀರಿಸ್ದೆ, ನಾಳೆ ಮತ್ತೆ ಇನ್ನೊಂದು ಸಾಲ, ಅಥವಾ ಯಾವುದೋ ಒಂದು ಫೈನಾನ್ಷಿಯಲ್ ಒಂದು ಸ್ಟ್ರಿಕ್ಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ, ಅಥವಾ ರಿಲೇಷನ್ಶಿಪ್ ಅಂತ ತೊಗೊಂಡ್ರೆ ಪದೇ ಪದೇ ನಿಮಗೆ ಮೋಸ ಆಗ್ತಾ ಇರುತ್ತೆ. ಇದೆಲ್ಲ ಏನು ಅಂತಂದರೆ ಲೈಫಲ್ಲಿ ಕೂಡ ಅಷ್ಟೇ, ನೀವು ಎಷ್ಟೋ ಸಲ ಮೇಲೆ ಎದ್ದೇಳಬೇಕು ಅಂತ ಹೋಗ್ತೀರಾ, ಎಲ್ಲಿ ಸುತ್ಕೊಂಡು ಬಂದ್ರೂ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ನಿಲ್ತೀರ. ಇದನ್ನು ನಾವು ಕಾರ್ಮಿಕ್ ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ. ಇದನ್ನು ಕೂಡ ನಾವು ಏನು ಮಾಡ್ಬೋದು ಅಂತಂದರೆ ನಮ್ಮ ಪಾಸ್ಟ್ ಲೈಫ್ ಜರ್ನಿ ಹೇಗಿತ್ತು,
ಯಾಕೆ ಈ ಥರ ಆಗ್ತಾ ಇದೆ, ಇವರ ಕಾರ್ಮಿಕ್ ಲೀನೇಜ್ ಹೇಗಿತ್ತು, ಇದನ್ನೆಲ್ಲ ನಾವು ಅದನ್ನು ತಿಳ್ಕೊಂಡು ಬಂದು ಒಂದು ಗೈಡೆನ್ಸ್ ಮುಖಾಂತರ, ಈ ಒಂದು ಹೀಲಿಂಗ್ ಮುಖಾಂತರ ಕಾರ್ಮಿಕ್ನ ಬ್ರೇಕೇಜ್ ಮಾಡ್ಬೋದು. ಹೇಗೆ ಅಂತಂದರೆ, ಈ ಪ್ಯಾಟರ್ನ್ ಏನಕ್ಕೆ ಆಗ್ತಾ ಇದೆ, ಎಲ್ಲಿಂದ ಸ್ಟಾರ್ಟ್ ಆಯಿತು, ಮತ್ತು ಇವ್ರಿಗೆ ಯಾಕೆ ಆಗ್ತಾ ಇದೆ ಅಂತ ಅವ್ರಿಗೆ ನಾವು ಹೀಲಿಂಗ್ ಮುಖಾಂತರ, ಹೀಲಿಂಗ್ ಆದಮೇಲೆ ಕೆಲವು ಲೈಫಲ್ಲಿ ಚೇಂಜಸ್ನ ಮಾಡ್ಕೊಳಕ್ಕೆ ಹೇಳ್ತೀವಿ. ಅಂತಂದರೆ ನೀನು ಈ ಥರ ಚೇಂಜಸ್ ಮಾಡಬೇಕು, ಮತ್ತು ನೀನು ಏನು ಇದನ್ನು ಹೋದ ಜನ್ಮದಲ್ಲಿ ಮಾಡಿದೆ, ಮತ್ತು ಈ ಜನ್ಮದಲ್ಲಿ ಅದನ್ನೆಲ್ಲ ಯಾವುದನ್ನು ನೀನು ಮತ್ತೆ ರಿಪೀಟ್ ಮಾಡಬಾರ್ದು, ಈ ಪ್ಯಾಟರ್ನ್ಸ್ಗಳನ್ನೆಲ್ಲ. ಮತ್ತು ಏನು ತಪ್ಪುಗಳು ಮಾಡ್ತಾ ಇದೆ ಅದನ್ನೆಲ್ಲ ರೀರೈಟ್ ಮಾಡ್ಕೊಳ್ಳೋ ಒಂದು ಅವಕಾಶ ಈ ಒಂದು ಆಗಾಮಿ ಕರ್ಮದಲ್ಲಿ ನಮಗೆ ಸಿಗತ್ತೆ. ಸೊ ಅದ್ರ ಪ್ರಕಾರ ನಾವು ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ. ಆಕಾಶಿಕ್ ರೆಕಾರ್ಡ್ಸ್ ನೋಡೋದ್ರ ಮುಖಾಂತರ ಇದೊಂದು ಹೀಲಿಂಗ್ ಪ್ರೊಸೆಸ್ ಥರ ಕೂಡ ವರ್ಕ್ ಆಗುತ್ತೆ ಅಂತ ಅಂತಾರೆ. ಅದು ಹೇಗದು? ಕಾಮಿಕ್ ಪ್ಯಾಟರ್ನ್ಸ್ ಅನ್ನೋದು ಹೇಗಿರುತ್ತೆ ಅಂದರೆ, ನಮ್ಮ ಪಾಸ್ಟ್ ಲೈಫಲ್ಲಿ ನಾವು ಏನು ಒಂದು ಪ್ರಾರಬ್ಧ ಕರ್ಮಗಳನ್ನ ಮಾಡಿರ್ತೀವಲ್ಲ, ಅದೆಲ್ಲ ಏನಾಗುತ್ತೆ ಅಂದರೆ ಈ ಜನ್ಮದಲ್ಲಿ ನಾವು ಕ್ಯಾರಿ ಮಾಡ್ತಾ ಹೋಗ್ತೀವಿ. ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ಮನಿ ರಿಲೇಟೆಡ್ ಇರ್ತದೋ, ಅಥವಾ ಕರಿಯರ್ ರಿಲೇಟೆಡ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇರ್ಬೋದು. ಕೆಲವ್ರಿಗೆಲ್ಲ ನೋಡಿ ಎಷ್ಟೋ ಆಸ್ಪತ್ರೆಗಳಿಗೆ ಸುತ್ಕೊಂಡು ಹೋಗ್ತಾರೆ, ಬಟ್ ಅವ್ರಿಗೆ ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗಲ್ಲ. ಅನ್ಡಯಾಗ್ನೋಸ್ಡ್ ಇಶ್ಯೂಸ್, ತುಂಬ ಇಶ್ಯೂಸ್ ಇರುತ್ತೆ ಅವ್ರಿಗೆ. ಎಷ್ಟೋ ಆಸ್ಪತ್ರೆಗೆ ತೋರಿಸಿದ್ರು ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ಆಕಾಶಿಕ್ ರೀಡಿಂಗ್ ಪಾಸ್ಟ್ ಲೈಫಲ್ಲಿ ನೋಡಿದಾಗ ಅವ್ರಿಗೆ ಏನೋ ಒಂದು ಪಾಪಗಳನ್ನ ಮಾಡಿರ್ತಾರೆ, ಅಥವಾ ಏನೋ ಒಂದು ಈ ಕ್ಯಾನ್ಸರ್ ರಿಲೇಟೆಡ್ ಇರ್ಬೋದು, ಅಥವಾ ಗರ್ಭಕೋಶದ ರಿಲೇಟೆಡ್ ಇರ್ಬೋದು. ಇದೆಲ್ಲ ಹೋದ ಜನ್ಮದ ಕರ್ಮಗಳನ್ನ ಇವರು ಕ್ಯಾರಿ ಮಾಡೋದ್ರಿಂದ ಈ ಜನ್ಮದಾಗೆ ಅದೇ ಪ್ಯಾಟರ್ನ್ ಸುತ್ತಾಕ. ಸೊ ನಾವೇನು ಮಾಡ್ತೀವಿ, ಪಾಸ್ಟ್ ಲೈಫಲ್ಲಿ ಏನೇನಾಗಿದೆ ಅದನ್ನೆಲ್ಲ ನೋಡ್ಕೊಂಡೋದು ಈ ಜನ್ಮದಲ್ಲಿ ಈ ಥರ ರೀರೈಟ್ ಮಾಡ್ಕೋಬೇಕು, ಅಥವಾ ಇದನ್ನು ಈ ಥರ ಇಟ್ಕೋಬೇಕು, ಇದನ್ನು ನೀವು ಬ್ರೇಕ್ ಮಾಡಬೇಕು, ಅಥವಾ ಇಂಥ ಕಡೆ ನೀವು ಬೌಂಡ್ರಿ ಹಾಕಬೇಕು, ಅಥವಾ ಇದನ್ನು ಒಂದು ಏನು ನೀವು ತಪ್ಪು ಮಾಡ್ತಾಯಿದ್ದೀರಾ ಅದನ್ನು ರೀರೈಟ್ ಮಾಡ್ಕೋಬೇಕು ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ, ಆ ಗೈಡೆನ್ಸ್ ಮುಖಾಂತರ ಈ ಒಂದು ಯಾವುದೇ ಒಂದು ಕಾರ್ಮಿಕ್ ಪ್ಯಾಟರ್ನ್ಸ್ ಇರುತ್ತೆ ಅದನ್ನು ಬ್ರೇಕ್ ಮಾಡ್ಕೊತಾರೆ. ಮತ್ತು ಆ ಒಂದು ಪ್ರಾಬ್ಲಮ್ ಅಥವಾ ಯಾವುದೇ ಒಂದು ಪ್ಯಾಟರ್ನ್ ಮುಂದೆ ರಿಪೀಟ್ ಆಗದೆ ಇರೋ ಥರ ನೋಡ್ಕೋಬೇಕಾಗುತ್ತೆ. ಅವಾಗ ಅಷ್ಟೇ ಈ ಆಗಾಮಿ ಕರ್ಮದಲ್ಲಿ ನಾವು ಮುಂದೆ ನಮ್ಮ ಫ್ಯೂಚರ್ಗೆ ನಾವು ಏನು ಕರ್ಮಗಳನ್ನ ನಾವು ಮಾಡ್ತಿರ್ತೀವಿ ಅದನ್ನು ನಾವು ಒಳ್ಳೆ ಕರ್ಮಗಳನ್ನ ಮಾಡ್ತಾ ಬಂದಾಗ ಈ ಒಂದು ಕಾರ್ಮಿಕ್ ಪ್ಯಾಟರ್ನ್ಸ್ನ ನಾವು ಬ್ರೇಕ್. ಥ್ಯಾಂಕ್ ಯು ಸೌಮ್ಯ ಅಸಿಸ್ಟೆಂಟ್, ಫಸ್ಟ್ ಟೈಮ್ ಪಾಡ್ಕಾಸ್ಟ್. ಇಷ್ಟು ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.